ಜಿಜ್ಞಾಸ ತಂಡ ಹಾಗೂ ಮುಂಬೈ ವಿಶ್ವವಿದ್ಯಾಲಯದ ಕನ್ನಡ ವಿಭಾಗವು ನಡೆಸಿಕೊಡ್ತಾ ಇರುವಂತಹ ಈ ಉಪನ್ಯಾಸ ಮಾಲಿಕೆಗೆ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಸ್ವಾಗತವನ್ನ ಬಯಸ್ತೇನೆ. ನಾವು ಪ್ರತಿ ತಿಂಗಳು ನಡೆಸಿಕೊಂಡು ಬರ್ತಿರುವಂತಹ ಈ ಕಾರ್ಯಕ್ರಮ ಸಾಮಾನ್ಯವಾಗಿ ನಮ್ಮ ಕನ್ನಡ ಸಾಹಿತ್ಯ ಲೋಕದ ದಿಗ್ಗಜ ವ್ಯಕ್ತಿಗಳನ್ನ ಅವರ ಹತ್ತಿರದವರು ಕಂಡು ನಮಗೆ ಹೇಳುವಂತಹ ನೆನಪುಗಳನ್ನ ನಾವಿಲ್ಲಿ ದಾಖಲಿಸ್ಕೋತೀವಿ ತಿಂಗಳಲ್ಲಿ. ಈ ಬಾರಿ ನಾವು ಸ್ವಲ್ಪ ಸೀಮೋಲ್ಲಂಘನೆಯನ್ನ ಮಾಡಿದೀವಿ ಅಂತ ಹೇಳ್ಕೋಬಹುದು. ನಾವು ಈ ಬಾರಿ ಸಾಹಿತ್ಯದಿಂದ ಚಲನಚಿತ್ರ ರಂಗದತ್ತ ಹೋಗಿದ್ದೀವಿ. ಅಲ್ಲಿ ಸಾಮಾನ್ಯವಾದ ಸಾಧನೆಯನ್ನ ಕನ್ನಡ ರಾಷ್ಟ್ರಮಟ್ಟಕ್ಕೆ ಏರಿಸಿರುವಂತಹ ಮಾನ್ಯರಾದ ಜಿ.ವಿ. ಅಯ್ಯರ್ ಅವರ ಬಗ್ಗೆ ಮಾತಾಡಲಿಕ್ಕೆ ಕಣ್ಣನ್ ಕೃಷ್ಣಮೂರ್ತಿ ಅವರು ಈ ದಿನ ಬಂದಿದ್ದಾರೆ. ಎಲ್ಲರಿಗೂ ಸ್ವಾಗತವನ್ನ ಕೊಡ್ತೀನಿ ಮತ್ತು ಕಾರ್ಯಕ್ರಮದ ಮೊದಲಲ್ಲಿ 2 ಪ್ರಾಸ್ತಾವಿಕ ನುಡಿಗಳನ್ನ ಹೇಳಲಿ ಅಂತ ನಮ್ಮ ವಿಭಾಗದ ಪ್ರಮುಖರಾದ ಡಾಕ್ಟರ್ ಜೆ ಉಪಾಧ್ಯಾಯ ಅವರನ್ನ ವಿನಂತಿಸುವುದು. ಆತ್ಮೀಯರೆಲ್ಲರಿಗೆ ನಮಸ್ಕಾರ. ಜಿಜ್ಞಾಸ ಬಳಗ ಮತ್ತು ಮುಂಬೈ ವಿಶ್ವವಿದ್ಯಾಲಯ ಕನ್ನಡ ವಿಭಾಗ ಕಳೆದ 1 ವರ್ಷಕ್ಕೂ ಹೆಚ್ಚು ಕಾಲದಿಂದ ಈ ಒಂದು ವಿಶೇಷ ಉಪನ್ಯಾಸ ಮಾಲಿಕೆಯನ್ನ ಸತತವಾಗಿ ನಡೆಸ್ಕೊಂಡು ಬರ್ತಾ ಇದೆ. ಮತ್ತು ಜಿ.ವಿ. ಅಯ್ಯರ್ ಅವರ ಒಂದು ಸಂಸ್ಮರಣೆ ಕಾರ್ಯಕ್ರಮ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಜಿ.ವಿ. ಅಯ್ಯರ್ ಅವರು ಕರ್ನಾಟಕದ ವರಪುತ್ರ. ಕನ್ನಡ ಭಾಷೆ, ಸಾಹಿತ್ಯ, ಸಂಸ್ಕೃತಿಯ ಬಲವರ್ಧನೆಗೆ ಅವರು ಕೊಟ್ಟಿರುವ ಕೊಡುಗೆ ಅಪಾರವಾದ್ದು ಅನ್ನೋ ಹೇಳಲಿಕ್ಕೆ ನಾನು ಸಾಕ್ತಾ ಇದೆ. ಅಯ್ಯರ್ ಅವರು ಮಾಡಿರುವಂತಹ ಚಲನಚಿತ್ರಗಳು ಇದು ನಿಜವಾಗಿ ಕರ್ನಾಟಕದ, ದೇಶದ, ವಿಶ್ವದ ನಕಾಶೆಯಲ್ಲಿ ಅವರ ಹೆಸರು ಚಿರಸ್ಥಾಯಿಯಾಗಿ ಉಳಿಯುವಂತೆ ಮಾಡಿದೆ. ನನಗೆ ಬಹಳ ಇಷ್ಟವಾದದ್ದು ಅವರು ರಚನೆ ಮಾಡಿದಂತಹ ಶಂಕರಾಚಾರ್ಯ ವಿರಚಿತ ಸಿನಿಮಾ. ಬಹುಶಃ ಶಂಕರಾಚಾರ್ಯರ ಕುರಿತು ಮೊದಲ ಬಾರಿಗೆ ಸಿನಿಮಾ ಮಾಡಿದಂತಹ ಒಂದು ಹಿರಿಮೆ ನಮ್ಮ ಜಿ.ವಿ. ಅಯ್ಯರ್ ಅವರದು. ಆ ಬಳಿಕ ನನಗೆ ಬಹಳ ಇಷ್ಟವಾದಂತಹ ಒಂದು ಸಿನಿಮಾ ಮಧ್ವಾಚಾರ್ಯರ ಕುರಿತು, ಮತಿರಾಣಿ ಶಾಂತಲೆ ಕುರಿತು ಅವರು ದೂರದರ್ಶನಕ್ಕೆ ಮಾಡಿದಂತಹ ಮಾಲಿಕೆ ಇದೆಯಲ್ಲ, ಅದಂತೂ ಹಿಂದಿಯಲ್ಲಿ ಸಹ ಬಹಳ ಜನಪ್ರಿಯವಾದಂತಹ ಒಂದು ಮಾಲಿಕೆ. ಹೀಗಾಗಿ ಅಯ್ಯರ್ ಅವರ ಕೊಡುಗೆ ಅದು ಶಾಶ್ವತವಾಗಿ ಉಳಿದ್ಬಿಡ್ತದೆ. ಕನ್ನಡ, ಸಂಸ್ಕೃತ ಹೀಗೆ ಬಹುಭಾಷೆಗಳಲ್ಲಿ ಅವರು ಮಾಡಿರುವಂತಹ ಒಂದು ವಿದ್ವತ್ ಕಾರ್ಯ ಸಹ ಅಪೂರ್ವವಾದದ್ದು. ಅವರನ್ನ ಸ್ಮರಣೆ ಮಾಡಿಕೊಳ್ಳುವುದು ಈ ಒಂದು ಕಾರ್ಯಕ್ರಮದ ನೆಪ. ಈ ಹಿನ್ನೆಲೆಯಲ್ಲಿ ಬಹಳ ಶ್ರಮವಹಿಸಿ ಇಂತಹ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಾ ಇರುವಂತಹ ಜಿಜ್ಞಾಸ ಬಳಗದ ಡಾಕ್ಟರ್ ಉಮಾರಾವ್ ಮತ್ತು ಎಲ್ಲ ಮಿತ್ರರಿಗೆ ವಿಶೇಷವಾದ ಅಭಿನಂದನೆಯನ್ನ ಸಲ್ಲಿಸಿ ಇದೀಗ ವೇದಿಕೆಯನ್ನ ಕಣ್ಣನ್ ಅವರಿಗೆ ಬಿಟ್ಟುಕೊಡ್ತಾ ಇದ್ದೀವಿ. ಧನ್ಯವಾದ. ನಾವು ಕಣ್ಣನ್ ಅವರ ಮಾತುಗಳಿಗೆ ಕಿವಿಯಾಗುವ ಮೊದಲು ಒಂದು ಕಿರು ಪರಿಚಯ ಇಂದಿನ ಉಪನ್ಯಾಸಕರದು ಮತ್ತು ಜಿ.ವಿ. ಅಯ್ಯರ್ ಅವರದ್ದು. ನಮ್ಮ ಮುಂಬೈ ವಿಶ್ವವಿದ್ಯಾಲಯ ಕನ್ನಡ ವಿಭಾಗದ ಸಂಶೋಧನಾ ವಿದ್ಯಾರ್ಥಿಯಾಗಿರುವ ಶ್ರೀಮತಿ ನಳಿನಾ ಪ್ರಸಾದ್ ಅವರು ಮಾಡಿಕೊಡ್ತಾರೆ. ಸ್ವತಃ ರಂಗ ಕಲಾವಿದೆ, ಕಂಠದಾನ ಕಲಾವಿದೆ, ಮುಂಬೈ ರಂಗವಲಯಗಳಲ್ಲಿ ಚಿರಪರಿಚಿತವಾದ ಹೆಸರು ಅವರದು. ನಳಿನಾ ಪ್ರಸಾದ್ ಅವರು ಈ 2 ಪರಿಚಯಗಳನ್ನ ಮಾಡ್ಕೊಳ್ಬೇಕು ಅಂತ ಕೋರ್ಕೊಳ್ತೀನಿ. ನಳಿನಾ. ಧನ್ಯವಾದಗಳು ಮೇಡಮ್. ಇಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಆತ್ಮೀಯರಿಗೆ, ಹಿರಿಯರಿಗೆ ನಮಸ್ಕಾರಗಳು. ಮೊದಲನೆಯದಾಗಿ ಕನ್ನಡ ಚಿತ್ರರಂಗದ ಅವಧೂತ ಪದ್ಮಶ್ರೀ ಜಿ.ವಿ. ಅಯ್ಯರ್ ಅವರನ್ನ ಪರಿಚಯಿಸುವುದಕ್ಕೆ ನನಗೆ ಬಹಳ ಸಂಭ್ರಮ ಅನ್ನಿಸ್ತಾ ಇದೆ, ಖುಷಿ ಅನ್ನಿಸ್ತಾ ಇದೆ. ಕಲೆಗಾಗಿ ಜೀವನವನ್ನೇ ಮುಡುಪಾಗಿಟ್ಟಂತಹ ಕಲಾಯೋಗಿ ಜಿ.ವಿ. ಅಯ್ಯರ್ ಅವರನ್ನ ಔಪಚಾರಿಕವಾಗಿ ಅಷ್ಟೇ ನಾನು ಪರಿಚಯ ಮಾಡಿಸ್ತಾ ಇದ್ದೇನೆ. ಈ ಮಹಾನ್ ಸಾಧಕರ ಆಪ್ತ ಹಾಗೂ ವಿಸ್ತೃತ ಪರಿಚಯವನ್ನ ಇಂದಿನ ನಮ್ಮ ಅತಿಥಿಗಳಾದಂತಹ ಹಾಗೂ ಜಿ.ವಿ. ಅಯ್ಯರ್ ಅವರ ಅಣ್ಣನ ಮಗನೂ ಆದಂತಹ ಶ್ರೀ ಕೆ ಕಣ್ಣನ್ ಕೃಷ್ಣಮೂರ್ತಿ ಅವರು ಮಾಡಲಿದ್ದಾರೆ. ನಾನು ಅವರು ಇಟ್ಟ ಹೆಜ್ಜೆಗಳ ಬಗ್ಗೆ ಮಾತ್ರ ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದೇನೆ. ಅತಿಥಿಗಳು ಅವರ ಪಟ್ಟಪಾಡು, ತೊಟ್ಟ ರೂಪಗಳ ಬಗ್ಗೆ ವಿಸ್ತೃತವಾಗಿ ನಿಮ್ಗೆ ಹೇಳಲಿದ್ದಾರೆ. ಚಿತ್ರರಂಗದಲ್ಲಿ ಕೆಲವರು ನಟರಾಗಿ ಬರ್ತಾರೆ, ಕೆಲವರು ನಿರ್ದೇಶಕರಾಗಿ ಬರ್ತಾರೆ. ಆದ್ರೆ ಕೆಲವರು ಸಿನಿಮಾ, ಇತಿಹಾಸ, ಮಾಹಿತಿ, ಮನರಂಜನೆ, ಸಮಾಜಕ್ಕೊಂದು ಸಂದೇಶವನ್ನ ನೀಡುವ ಉದ್ದೇಶದಿಂದ ನಟರಾಗಿ, ಚಿತ್ರ ಸಾಹಿತಿಯಾಗಿ, ಗೀತ ರಚನಕಾರರಾಗಿ, ನಿರ್ಮಾಪಕರಾಗಿ, ಇದಕ್ಕೆಲ್ಲ ಮಿಗಿಲಾಗಿ ಸಂಸ್ಕೃತಿಯ ಹರಿಕಾರರಾಗಿ ಒಂದು ಯುಗವನ್ನೇ ಸೃಷ್ಟಿಸಿ ಅಜರಾಮರರಾಗ್ತಾರೆ. ಅಂತಹ ಅಪೂರ್ವ ಯುಗ ಪುರುಷ ಪದ್ಮಶ್ರೀ ಶ್ರೀ ಜಿ.ವಿ. ಅಯ್ಯರ್. ಕನ್ನಡಿಗರು ಅವರನ್ನ ಪ್ರೀತಿಯಿಂದ ಕರೆದ ಹೆಸರು ಚಿತ್ರರಂಗದ ಭೀಷ್ಮ ಮತ್ತು ಅವಧೂತ ಅಂತ. ಎದುರಾದ ಸಂಕಷ್ಟಗಳನ್ನ ಅವಧೂತರಂತೆ ಕೊಡವಿಕೊಂಡು ಎದ್ದು ನಿಂತು
ಭೀಷ್ಮನ ಪ್ರತಿಜ್ಞೆಯಂತೆ ಸಿನಿಮಾ ಅಂದ್ರೆ ಕೇವಲ ಮನರಂಜನೆ ಅಲ್ಲ, ಅದು ಸಂಸ್ಕಾರ ಎನ್ನುತ್ತಾ ಅದನ್ನು ತಮ್ಮ ಕಾರ್ಯ ಕೃತಿಗಳ ಮೂಲಕ ಸಾಧಿಸಿ ತೋರಿಸಿದವರು ಶ್ರೀಯುತ ಜಿ.ವಿ. ಅಯ್ಯರ್ ಅವರು. 1917 ಸೆಪ್ಟೆಂಬರ್ 3 ಮೈಸೂರು ಜಿಲ್ಲೆಯ ನಂಜನಗೂಡಿನಲ್ಲಿ ಗಣಪತಿ ಅಯ್ಯರ್ ಮತ್ತು ಭಾಗೀರಥಿ ಅವರ ಮನೆಯಲ್ಲಿ ಗಣಪತಿ ವೆಂಕಟರಮಣ ಅಯ್ಯರ್ ಅವರು ಜನಿಸ್ತಾರೆ. ತಂದೆ ತಾಲೂಕು ಕಚೇರಿಯಲ್ಲಿ ಅರ್ಜಿ ಬರೆದು ಜೀವನ ಸಾಗಿಸ್ತಾ ಇರ್ತಾರೆ. ಬಾಲ್ಯದಲ್ಲೇ ರಂಗಭೂಮಿ ಆಕರ್ಷಣೆ, ಆದ್ರೆ ಮನೆಯಲ್ಲಿ ವೇದ ಉಪನಯನ. ಬಾಲಕನ ಮನಸ್ಸು ಮಾತ್ರ ಗುಬ್ಬಿ ಕಂಪನಿಯತ್ತ. ಪೋಸ್ಟರ್ ಅಂಟಿಸೋ ಕೆಲಸ, ಮುಂಬೈ ಹೋಟೆಲ್ನಲ್ಲಿ ಮಾಣಿಯಾಗಿ ಪಟ್ಟ ಶ್ರಮ, ಪಟ್ಟ ಅವಮಾನ ಎಲ್ಲವನ್ನ ಅನುಭವಿಸ್ತಾರೆ. ಆದ್ರೆ ಮತ್ತೆ ಅವರನ್ನ ಎಳೆಯೋದು, ಸೆಳೆಯೋದು ಬಣ್ಣ. ಮಹಾನ್ ಸಾಹಿತಿ ಕೈಲಾಸಂ ಅವರು ಸಂಪ್ರದಾಯವನ್ನ ಮುರಿದು ಹೊಸದಾಗಿ ನೋಡು ಅಂತ ಹೇಳ್ತಾರೆ. ಅದು ಅವರ ಜೀವನದ ದಿಕ್ಕನ್ನ ಬದಲಾಯಿಸುತ್ತೆ. ರಾಧಾರಮಣ ಚಿತ್ರದಿಂದ ಸಿನಿಮಾ ಪ್ರವೇಶಿಸ್ತಾರೆ. ಬೇಡರ ಕಣ್ಣಪ್ಪ ಚಿತ್ರ ರಾಜಕುಮಾರ್ ಅವರಿಗೂ ಅಯ್ಯರ್ ಅವರಿಗೂ ಒಂದು ಬದುಕಿನಲ್ಲಿ ತಿರುವಾಗುತ್ತೆ. 6 ತಿಂಗಳ ನಂತರ ಶ್ರೀಕೃಷ್ಣ ಗಾರುಡಿಯಿಂದ ಆರಂಭಿಸಿ ಸುಭದ್ರಾ ಪರಿಣಯದಿಂದ ಕುರುಕ್ಷೇತ್ರದ ದುರ್ಯೋಧನನವರೆಗೆ ಗಟ್ಟಿಯಾಗಿ ನೆಲೆ ನಿಲ್ತಾರೆ. ಆ ದಿನಗಳಲ್ಲಿ ಬರೆದಂತಹ ನಾಟಕಗಳಾದ ಬೇಡರ ಕಣ್ಣಪ್ಪ, ಸಾಹುಕಾರ ಮುಂದೆ ಜನಪ್ರಿಯತೆ ಪಡೆದಿದ್ದು ಇತಿಹಾಸ. 1955ರಲ್ಲಿ ಜಿ.ವಿ. ಅಯ್ಯರ್ ಅವರ ಸಿನಿಮಾ ಬದುಕು ಪ್ರಾರಂಭವಾಗತ್ತೆ. ಆ ವರ್ಷ ಬಿಡುಗಡೆಯಾದಂತಹ ಸೋದರಿ ಚಿತ್ರಕ್ಕೆ ಅವರು ಟಿ.ವಿ. ಸಿಂಗ್ ಠಾಕೂರ್ ಅವರೊಂದಿಗೆ ಸೇರಿ ಸಾಹಿತ್ಯವನ್ನು ಬರೀತಾರೆ. ಅದರ ನಂತರ ಅವರು ಬಿ.ಎಸ್. ರಂಗ ಹಾಗೂ ಬಿ.ಆರ್. ಪಂತುಲು ಇಂತ ಒಂದು ಪ್ರಮುಖವಾದ ನಿರ್ಮಾಪಕರ ಜೊತೆ ಬೆನ್ನೆಲುಬಾಗಿ ನಿಲ್ತಾರೆ. ದಶಾವತಾರ, ಕಿತ್ತೂರು ಚೆನ್ನಮ್ಮ, ರಣಧೀರ ಕಂಠೀರವ ಮುಂತಾದ ಚಿತ್ರಗಳಿಗೆ ಗೀತ ರಚನೆಯನ್ನ ಮಾಡ್ತಾರೆ. ಅವರ ಲೇಖನಿಯಿಂದ ಹುಟ್ಟಿದಂತಹ ಹಾಡುಗಳು ಇಂದಿಗೂ ಕೂಡ ಅಮರವಾಗಿದೆ. 1962ರಲ್ಲಿ ಅವರು ಕೇವಲ ಸಾಹಿತಿಯಾಗಿ ಉಳಿಯದೆ ತಾವೇ ನಿರ್ಮಾಪಕ ಮತ್ತು ನಿರ್ದೇಶಕರಾಗಿ ಹೊಸ ಪ್ರಯಾಣವನ್ನು ಆರಂಭಿಸ್ತಾರೆ, ಭೂದಾನ ಚಿತ್ರದ ಮುಖಾಂತರ. ಈ ಚಿತ್ರದ ವಿಶೇಷತೆ ಅಂದ್ರೆ ಡಾಕ್ಟರ್ ರಾಜ್ಕುಮಾರ್, ಉದಯ್ ಕುಮಾರ್ ಮತ್ತು ಕಲ್ಯಾಣ್ ಕುಮಾರ್ ಈ ಮೂವರು ದಿಗ್ಗಜರು ಒಟ್ಟಿಗೆ ನಟಿಸಿದ ಮೊದಲ ಚಲನಚಿತ್ರ ಇದಾಗಿತ್ತು. ಅದಾದ ನಂತರ ಜಿ.ವಿ. ಅಯ್ಯರ್ ಅವರು ಒಂದರ ಹಿಂದೆ ಒಂದರಂತೆ ಅನೇಕ ಅರ್ಥಪೂರ್ಣ ಚಿತ್ರಗಳನ್ನ ನಿರ್ದೇಶಿಸ್ತಾರೆ. ಅದರಲ್ಲಿ ತಾಯಿ ಕರುಳು, ಲಾಯರ್ ಮಗಳು ಮುಂತಾದವು ಬಹಳ ಹೆಸರನ್ನು ಮಾಡುತ್ತೆ. ತಾಯಿ ಕರುಳು ಚಿತ್ರದ ಬಾ ತಾಯೆ ಭಾರತೀಯೆ ಭವಭಾಗೀರಥಿಯೇ ಈ ಗೀತೆ ಕೇವಲ ಚಿತ್ರಗೀತೆಯಾಗಿ ಉಳಿಲಿಲ್ಲ, ನಾಡಗೀತೆಯಾಗಬೇಕಾದ ಮಟ್ಟಕ್ಕೆ ಇದು ಜನಪ್ರಿಯತೆಯನ್ನ ಗಳಿಸಿತು ಅಂದ್ರೆ ತಪ್ಪಾಗೋದಿಲ್ಲ. ಹೀಗೆ ಸಾಹಿತಿಯಾಗಿ ತಮ್ಮ ವೃತ್ತಿ ಜೀವನವನ್ನ ಆರಂಭಿಸಿದಂತಹ ಜಿ.ವಿ. ಅಯ್ಯರ್ ಅವರು ನಂತರ ನಿರ್ದೇಶಕರಾಗಿ ಕನ್ನಡ ಚಿತ್ರರಂಗಕ್ಕೆ ಹೊಸ ಆಯಾಮವನ್ನ ಕೊಡ್ತಾರೆ. ವಾಣಿಜ್ಯ ಚಿತ್ರಗಳಿಂದ ಬೇಸತ್ತ ಅಯ್ಯರ್ ಅವರು ಚೌಕದ ದೀಪ ಮೂಲಕ ವೇಶ್ಯ ಸಮಸ್ಯೆಯನ್ನ ವಿಭಿನ್ನವಾಗಿ ಹೇಳ್ತಾರೆ. ದೆಹಲಿಯಲ್ಲಿ ಬಿ.ವಿ. ಕಾರಂತರ ಜೊತೆ ಹೊಸ ರಂಗಭೂಮಿ ಕಲಿಕೆಯನ್ನ ಮಾಡಿ ಮರಳಿ ಬಂದು ಕನ್ನಡಕ್ಕೆ ಅಪೂರ್ವವಾದ ಕೊಡುಗೆಯನ್ನ ಕೊಡ್ತಾರೆ. 1975 ಹಂಸಗೀತೆ ಯಾರಿಗೆ ತಿಳಿದಿಲ್ಲ? ತರಾಸು ಕಾದಂಬರಿಯ ಮಾತುಗಳನ್ನ ಸುಮ್ಮನಾಗಿಸಿ ಚಿತ್ರದುರ್ಗದ ಕೋಟೆಯ ಕಲ್ಲುಗಳಿಂದ ಹಾಡಿಸಿ ಗಮನವನ್ನ ಸೆಳೀತಾರೆ. ಬಾಲಮುರಳಿ ಕೃಷ್ಣ, ಕಾರಂತ, ವಸಂತಕುಮಾರಿ, ಅನಂತನಾಗ್ ಇಂತಹ ಪ್ರಮುಖ ವ್ಯಕ್ತಿಗಳಿಗೆ ಕನ್ನಡದಲ್ಲಿ ನೆಲೆಯನ್ನ ದೊರಕಿಸಿಕೊಡುತ್ತೆ ಈ ಚಿತ್ರ. ಭಾರತೀಯ ಚಿತ್ರರಂಗದಲ್ಲೇ ಅನನ್ಯ ಪ್ರಯೋಗ ಅಂತ ಕೂಡ ಹೇಳ್ಬೋದು. ಅಸಂಗತ ವಸ್ತುಗಳ ಚಿತ್ರಗಳ ಜೊತೆಗೆ ಪ್ರಯೋಗದ ಪರಾಕಾಷ್ಠೆಯನ್ನು ಕೂಡ ತಲುಪಿದ ಅಯ್ಯರ್ ಹೊಸ ಅಲೆಯ ಹರಿಕಾರರೆಂದ್ರೆ ಉತ್ಪ್ರೇಕ್ಷೆಯೇನಲ್ಲ. ಅಯ್ಯರ್ ಭಾರತದ ತತ್ವಶಾಸ್ತ್ರವನ್ನು ಜಗತ್ತಿಗೆ ತೋರಿಸುವ ಕೆಲಸಕ್ಕೆ ಕೈ ಹಾಕಿ ವಿಶ್ವಕ್ಕೆ ಭಾರತದ ದರ್ಶನವನ್ನ ಮಾಡಿಸ್ತಾರೆ. ಇದೇ ಅವರ ಜೀವನದ ಪರಮೋಚ್ಚ ಹಂತ. ಆಗ್ಲೇ ಗುರುಗಳು ಹೇಳಿದಂತೆ 1983ರಲ್ಲಿ ಬಿಡುಗಡೆಯಾದಂತಹ ಆದಿಶಂಕರಾಚಾರ್ಯ ಸಂಪೂರ್ಣ ಸಂಸ್ಕೃತದಲ್ಲಿ ಚಿತ್ರೀಕರಣಗೊಳ್ಳುತ್ತೆ. ವೈಜ್ಞಾನಿಕ ಮತ್ತು ತಾತ್ವಿಕ ನೆಲೆಯಲ್ಲಿ ಮೂಡಿದಂತಹ ಈ ಚಿತ್ರ ರಾಷ್ಟ್ರೀಯ ಸ್ವರ್ಣಕಮಲ ಪ್ರಶಸ್ತಿಯನ್ನ ಪಡೆಯುತ್ತೆ. 1986ರಲ್ಲಿ ಮಧ್ವಾಚಾರ್ಯ, 1989ರಲ್ಲಿ ರಾಮಾನುಜಾಚಾರ್ಯ, 1993ರಲ್ಲಿ ಭಗವದ್ಗೀತೆ. ಇದು 700 ಶ್ಲೋಕಗಳ ದೃಶ್ಯರೂಪ ರಾಷ್ಟ್ರ ಪ್ರಶಸ್ತಿ, ಬೊಗೋಟಾ ಅಂತಾರಾಷ್ಟ್ರೀಯ ಪ್ರಶಸ್ತಿಗಳನ್ನ ಪಡೆಯುತ್ತೆ ಹಾಗೂ ವಿಶ್ವಸಂಸ್ಥೆಯಲ್ಲಿ ಪ್ರದರ್ಶನಗೊಳ್ಳುತ್ತೆ. 1998ರಲ್ಲಿ ಬಿಡುಗಡೆಯಾದ ಚಿತ್ರ ಸ್ವಾಮಿ ವಿವೇಕಾನಂದ. ಇದು ಕೂಡ ಸಂಪೂರ್ಣ ಸಂಸ್ಕೃತದಲ್ಲಿ ಮೂಡಿದಂತಹ ಚಿತ್ರ. ಅಯ್ಯರ್ ಅವರು ಇಲ್ಲಿ ವಿವೇಕಾನಂದರನ್ನ ದೇವರಂತೆ ಅಲ್ಲ, ಒಬ್ಬ ಮನುಷ್ಯನಾಗಿ, ಹೋರಾಟಗಾರನಾಗಿ, ವಿಶ್ವಗುರುವಾಗಿ, ಸಂಘಟಕರಾಗಿ ತೋರಿಸ್ತಾರೆ. ದೂರದರ್ಶನಕ್ಕಾಗಿ ಗುರುಗಳು ಹೇಳಿದಂತೆ ನಾಟ್ಯರಾಣಿ, ಶಾಂತಲಾ, ಶ್ರೀಕೃಷ್ಣ ಲೀಲಾ ಮೊದಲಾದ ಧಾರಾವಾಹಿಗಳನ್ನ ಕೂಡ ನಿರ್ಮಿಸ್ತಾರೆ. ಅಯ್ಯರ್ ಅವರ ಸೆಟ್ ಒಂದು ಆಶ್ರಮವಿದ್ದಂತೆ.
ಹಾಗಾಗಿ ಅವರ ಮನೆಯ ಹೆಸರು ಕೂಡ ಭರದ್ವಾಜಾಶ್ರಮ ಅಂತ. ಒಂದು ಚಿತ್ರಕ್ಕೆ 5ರಿಂದ 7 ವರ್ಷ ಸಂಶೋಧನೆಯನ್ನ ಮಾಡ್ತಾರೆ. ಹಿಂಸೆ ಇಲ್ಲ, ಅಶ್ಲೀಲತೆ ಇಲ್ಲ, ಇರುವುದು ಸತ್ಯಂ ಶಿವಂ ಸುಂದರಂ ಮಾತ್ರ. ಸರಳ ಜೀವಿ, ಬರಿಗಾಲಿನ ಯೋಗಿ. ಗಿರೀಶ್ ಕಾರ್ನಾಡ್ ಅವರು ಅವರನ್ನು ಕುರಿತು ಹೇಳ್ತಾರೆ, ನಾನು ಕಂಡ ಅತ್ಯಂತ ಚಾಣಾಕ್ಷ ಸೃಷ್ಟಿಶೀಲ ವ್ಯಕ್ತಿ ಅಯ್ಯರವರು ಅಂತ. 2003 ಡಿಸೆಂಬರ್ 21 ರಾಮಾಯಣ ಚಿತ್ರಕ್ಕೆ ರಾವಣನ ಹುಡುಕಾಟದಲ್ಲಿ ಮುಂಬೈಗೆ ಬರ್ತಾರೆ. ಇಲ್ಲಿ ಪರಂಧಾಮವನ್ನ ಇತ್ತಾರೆ. ಆಗ ಒಂದು ಪತ್ರಿಕೆ ಅವರ ಬಗ್ಗೆ ಬರೆಯುತ್ತೆ, ಅ ಸೇಂಟ್ ಹೂ ವಾಕ್ಡ್ ಅಲೋನ್. ಜಿ.ವಿ. ಅಯ್ಯರ್ ಅವರು ಕೊಟ್ಟಿದ್ದು 11 ಚಿತ್ರಗಳಲ್ಲ, ಅವರು ಕೊಟ್ಟಿದ್ದು ಒಂದು ಆದರ್ಶ. ಕಲೆ ಶ್ರೇಷ್ಠವಾಗಬೇಕು, ಅದು ಮನುಷ್ಯನನ್ನ ಒಳ್ಳೆಯವನನ್ನಾಗಿ ಮಾಡಬೇಕು. ಕನ್ನಡದ ಕೀರ್ತಿಯನ್ನು ವಿಶ್ವದೆತ್ತರಕ್ಕೆ ಕೊಂಡೊಯ್ದ ಆಚಾರ್ಯ ಪುರುಷ ಜಿ.ವಿ. ಅಯ್ಯರ್ ಅವರನ್ನು ಆದರಪೂರ್ಣವಾಗಿ ನೆನಪಿಸಿಕೊಳ್ಳುವ ಈ ಹೊತ್ತಿನಲ್ಲಿ ಅವರ ಅಣ್ಣನ ಮಗನಾದ ನಮ್ಮ ಇಂದಿನ ಮುಖ್ಯ ಅತಿಥಿಗಳಾದ ಶ್ರೀ ಕೆ ಕಣ್ಣನ್ ಕೃಷ್ಣಮೂರ್ತಿ ಅವರು ಅವರ ಬಗ್ಗೆ ಇನ್ನಷ್ಟು ಆಪ್ತವಾದ ನೆನಪುಗಳನ್ನ ನಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ. ಈಗ ಶ್ರೀ ಕಣ್ಣನ್ ಕೃಷ್ಣಮೂರ್ತಿ ಅವರನ್ನ ಪರಿಚಯಿಸುವಂತಹ ಸುಸಮಯ. ಅವರಿಗೆ ಸ್ವಾಗತವನ್ನ ಕೋರುತ್ತಾ ಅವರ ಒಂದು ಪರಿಚಯವನ್ನ ಈಗ ಮಾಡ್ಕೊಡ್ತಾ ಇದ್ದೇನೆ. ನಮಸ್ಕಾರ ಸರ್. ಇಂದು ನಮ್ಮ ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಆಗಮಿಸಿರುವಂತಹ ಶ್ರೀ ಕೆ ಕಣ್ಣನ್ ಕೃಷ್ಣಮೂರ್ತಿ ಒಬ್ಬ ವ್ಯಕ್ತಿಯಲ್ಲ, ಅವರು ಅನುಭವ, ಜ್ಞಾನ ಮತ್ತು ಸಂಸ್ಕಾರಗಳ ಸಂಗಮ. ಅವರನ್ನ ಪರಿಚಯಿಸುವ ಮೊದಲು ಒಂದು ಮಾತು ಹೇಳಲೇಬೇಕು. ಕನ್ನಡ ಚಿತ್ರರಂಗದ ಭೀಷ್ಮರೆಂದೇ ಪ್ರಸಿದ್ಧರಾದ ಭಗವದ್ಗೀತೆ, ಮಾಧ್ವಾಚಾರ್ಯ, ಸ್ವಾಮಿ ವಿವೇಕಾನಂದನಂತಹ ಕಾಲಾತೀತ ಚಲನಚಿತ್ರಗಳನ್ನ ನಿರ್ದೇಶಿಸಿದ ಮಹಾನ್ ಚಲನಚಿತ್ರಕಾರ ಪದ್ಮಶ್ರೀ ಜಿ.ವಿ. ಅಯ್ಯರ್ ಅವರ ಅಣ್ಣನ ಮಗನಾಗಿ ಆ ಮಹಾನ್ ಚಿಂತಕನ ರಕ್ತ, ಆ ಸಾಂಸ್ಕೃತಿಕ ಪರಂಪರೆಯನ್ನ, ಸಂಸ್ಕಾರವನ್ನ ಹೊತ್ತು ಬಂದಿರುವವರು ಶ್ರೀ ಕೆ ಕಣ್ಣನ್ ಕೃಷ್ಣಮೂರ್ತಿಯವರು. ನಮ್ಮ ನಡುವೆ ಇಂದು ತಮ್ಮ ಚಿಕ್ಕಪ್ಪನವರ ಬಗೆಗೆ ಅಕ್ಕರೆಯಿಂದ ಮಾತನಾಡಲು ಬಂದಿದ್ದಾರೆ. ಅವರಿಗೆ ಆತ್ಮೀಯವಾದಂತಹ ಸ್ವಾಗತ. ಇಂದಿನ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಒಂದು ಸಂಸ್ಥೆಯ ಯಶಸ್ಸಿಗೆ ಕೇವಲ ಯಂತ್ರಗಳು ಮತ್ತು ಹಣ ಮಾತ್ರ ಸಾಕಾಗೋದಿಲ್ಲ. ಮನುಷ್ಯನ ಮನಸ್ಸು, ಕೌಶಲ್ಯ ಮತ್ತು ಗುಣಮಟ್ಟವೇ ಅತ್ಯಂತ ದೊಡ್ಡ ಬಂಡವಾಳ. ಈ ಮೂರನ್ನು ಒಟ್ಟಿಗೆ ಬೆಸೆದು ಸಂಸ್ಥೆಗಳನ್ನು ಮತ್ತು ವ್ಯಕ್ತಿಗಳನ್ನು ಉನ್ನತಿಗೆ ಕೊಂಡೊಯ್ಯುವ ಕೆಲಸವನ್ನು ಶ್ರೀ ಕಣ್ಣನ್ ಕೃಷ್ಣಮೂರ್ತಿಯವರು ಕಳೆದ ಹಲವು ವರ್ಷಗಳಿಂದ ಮಾಡ್ತಾ ಇದ್ದಾರೆ. ಅವರು ಕೇವಲ ಒಬ್ಬ ತರಬೇತುದಾರರಾಗಿ ಮಾತ್ರವಲ್ಲ, ಮಾರ್ಗದರ್ಶಕರಾಗಿ, ಲೆಕ್ಕ ಪರಿಶೋಧಕರಾಗಿ ಮತ್ತು ಮಾನಸಿಕ ಸಲಹೆಗಾರರಾಗಿ ಕೈಂಕರ್ಯವನ್ನ ಸಲ್ಲಿಸ್ತಾ ಇದ್ದಾರೆ. ಅವರ ಶೈಕ್ಷಣಿಕ ಪ್ರಯಾಣವನ್ನ ನೋಡಿದಾಗ ಒಂದು ವಿಶ್ವವಿದ್ಯಾನಿಲಯವನ್ನೇ ಒಂದು ಸುತ್ತು ಬಂದಂತೆ ಅನ್ಸುತ್ತೆ. ಶ್ರೀ ಕಣ್ಣನ್ ಅವರು ಕಲಿಕೆಗೆ ಮಿತಿಯೇ ಇಲ್ಲ ಎಂಬುದನ್ನ ತೋರಿಸ್ಕೊಡ್ತಾರೆ. BSc, B.Tech ಟೆಕ್ಸ್ಟೈಲ್ ಟೆಕ್ನಾಲಜಿ, MBA ಮಾರ್ಕೆಟಿಂಗ್, MPhil ಇಂಟರ್ನ್ಯಾಷನಲ್ ಬಿಸ್ನೆಸ್, ಇದು ಅವರ ಉದ್ಯಮ ಮತ್ತು ವ್ಯಾಪಾರದ ಬುನಾದಿ. ಅಲ್ಲಿಗೆ ನಿಲ್ಲಲಿಲ್ಲ. ಮನುಷ್ಯನನ್ನ ಅರ್ಥ ಮಾಡಿಕೊಳ್ಬೇಕು ಅನ್ನುವಂಥ ಆಸೆಯಿಂದ, ಜಿಜ್ಞಾಸೆಯಿಂದ MSc ಅಪ್ಲೈಡ್ ಸೈಕಾಲಜಿ, MS ಕೌನ್ಸಿಲಿಂಗ್ ಅಂಡ್ ಸೈಕೋಥೆರಪಿ ಮಾಡ್ತಾರೆ. ದೇಹ ಮತ್ತು ಮನಸ್ಸಿನ ಸಮತೋಲನಕ್ಕಾಗಿ MSc ಇನ್ ಯೋಗ ಮಾಡ್ತಾರೆ. ಜೊತೆಗೆ ಬಿಸ್ನೆಸ್ ಮ್ಯಾನೇಜ್ಮೆಂಟ್, ಫ್ಯಾಷನ್ ಡಿಸೈನಿಂಗ್, ಕಂಪ್ಯೂಟರ್ ಸೈನ್ಸ್, ಫಾರಿನ್ ಟ್ರೇಡ್, ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ನಲ್ಲಿ ಡಿಪ್ಲೊಮೊ ಮತ್ತು ಸ್ನಾತಕೋತ್ತರ ಡಿಪ್ಲೊಮೊಗಳನ್ನು ಮುಗಿಸ್ತಾರೆ. ಇದಿಷ್ಟೇ ಅಲ್ಲ, ಅವರು ರೇಕಿ ಹೀಲಿಂಗ್ ಮಾಸ್ಟರ್ ಕೂಡ, ಕ್ಲಿನಿಕಲ್ ಹಿಪ್ನಾಟಿಸ್ಟ್, ಯೋಗ ಆಚಾರ್ಯ, ಮೆಡಿಟೇಷನ್ ಟ್ರೈನರ್ ಮತ್ತು ಸುದರ್ಶನ್ ಕ್ರಿಯಾ ಎಕ್ಸ್ಪರ್ಟ್ ಕೂಡ. ಅಬ್ಬಾ, ವಿಜ್ಞಾನ, ವಾಣಿಜ್ಯ, ಮನಃಶಾಸ್ತ್ರ, ಯೋಗ, ಆಧ್ಯಾತ್ಮ ಎಲ್ಲವನ್ನೂ ಒಂದೇ ವ್ಯಕ್ತಿಯಲ್ಲಿ ನೋಡೋದು ಅಪರೂಪ. ಇದನ್ನೇ ನಾವು ಸಂಪೂರ್ಣ ಶಿಕ್ಷಣ ಅಂತ ಕರಿಬಹುದು. 30 ವರ್ಷಗಳ ಕೈಗಾರಿಕಾ ಅನುಭವ ಇದೆ ಇವರಿಗೆ. ಭಾರತದ 6 ದೊಡ್ಡ ಕಂಪನಿಗಳಲ್ಲಿ ಸೂಪರ್ವೈಸರ್ ನಿಂದ ಹಿಡಿದು ವೈಸ್ ಪ್ರೆಸಿಡೆಂಟ್ ಮತ್ತು ಡೈರೆಕ್ಟರ್ ಹುದ್ದೆಯವರೆಗೆ ಕೆಲಸವನ್ನ ಮಾಡಿದ್ದಾರೆ. ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್, ಪ್ಲಾನಿಂಗ್, ಕ್ವಾಲಿಟಿ, ಮಾರ್ಕೆಟಿಂಗ್, ಟ್ರೈನಿಂಗ್, ಕನ್ಸಲ್ಟೇಷನ್ ಮತ್ತು ಸೈಕಲಾಜಿಕಲ್ ಕೌನ್ಸಿಲಿಂಗ್ ಎಲ್ಲ ವಿಭಾಗಗಳಲ್ಲೂ ಅನುಭವವಿರುವ ಬಹುಮುಖ ವ್ಯಕ್ತಿತ್ವದ ಶ್ರೀ ಕಣ್ಣನ್ ಕೃಷ್ಣಮೂರ್ತಿ ಅವರು ಯೂನಿವರ್ಸಲ್ ಗ್ರೂಪ್ನ ಮುಖ್ಯಸ್ಥರು. ಅವರ ವ್ಯಕ್ತಿತ್ವದಲ್ಲಿ 4 ಮುಖ್ಯ ಮುಖಗಳನ್ನ ನಾವು ನೋಡಬಹುದು. ಮ್ಯಾನೇಜ್ಮೆಂಟ್ ಕನ್ಸಲ್ಟೆಂಟ್ ಮತ್ತು ತರಬೇತಿ ಸುಗಮಕಾರ, ಸಂಸ್ಥೆಯ ಹಿರಿಯ ಅಧಿಕಾರಿಗಳಿಂದ ಹಿಡಿದು ಅಧ್ಯಕ್ಷ ಉಪಾಧ್ಯಕ್ಷರವರೆಗೆ ಕಾರ್ಪೊರೇಟ್ ತರಬೇತಿ ನೀಡ್ತಾರೆ. ನಾಯಕತ್ವ, ತಂಡ ನಿರ್ವಹಣೆ ಮತ್ತು ಸಂವಹನ ಕೌಶಲ್ಯದಂತಹ ವಿಷಯಗಳಲ್ಲಿ ಅವರು ನೀಡುವ ತರಬೇತಿಯು
ಸಿಬ್ಬಂದಿಯ ಮನೋಸ್ಥೈರ್ಯವನ್ನು ಹೆಚ್ಚಿಸುತ್ತೆ. ಬೆಂಗಳೂರು ವಿಶ್ವವಿದ್ಯಾಲಯದ ವಸ್ತ್ರ ತಂತ್ರಜ್ಞಾನ ಮತ್ತು ನಿರ್ವಹಣಾ ವಿಭಾಗ, ಸೆಂಟ್ರಲ್ ಕಾಲೇಜಿನ ಎಂಎಸ್ಸಿ ವಿದ್ಯಾರ್ಥಿಗಳಿಗೂ ಕೂಡ ಅವರು ತರಬೇತಿಯನ್ನು ನೀಡ್ತಾ ಇದ್ದಾರೆ. ಹಾಗೂ ಇವರು ತಮ್ಮನ್ನ ಗುಣಮಟ್ಟದ ಲೆಕ್ಕ ಪರಿಶೋಧಕ ಅಂತ ಗುರುತಿಸಿಕೊಂಡಿದ್ದಾರೆ. ಗುಣಮಟ್ಟವೇ ಗೆಲುವಿನ ತಂತ್ರ, ಗೆಲುವಿನ ಮಂತ್ರ ಎಂಬುದನ್ನು ಅವರು ನಂಬ್ತಾರೆ. ಅವರು ISO 9001 2015 ಪ್ರಮುಖ ಲೆಕ್ಕ ಪರಿಶೋಧಕರಾಗಿ ವಿವಿಧ ಸಂಸ್ಥೆಗಳ ಗುಣಮಟ್ಟದ ನಿರ್ವಹಣಾ ವ್ಯವಸ್ಥೆಯನ್ನು ಪರಿಶೀಲಿಸ್ತಾರೆ. ಉನ್ನತ ನಿರ್ವಹಣೆಯೊಂದಿಗೆ ಸಂಸ್ಥೆಯ ದೌರ್ಬಲ್ಯಗಳನ್ನ, ಸಮಸ್ಯೆಗಳನ್ನ ಗುರುತಿಸ್ತಾರೆ ಮತ್ತು ಸುಧಾರಣೆಯ ದಾರಿಯನ್ನ ಅವರು ತೋರಿಸ್ತಾರೆ. ಮತ್ತೆ ಜವಳಿ ಕೌಶಲ್ಯ ಮೌಲ್ಯಮಾಪಕರಾಗಿ ಅನನ್ಯ ಸೇವೆಯನ್ನು ಕೂಡ ಅವರು ಸಲ್ಲಿಸಿದ್ದಾರೆ. ಮಾನಸಿಕ ಸಲಹೆಗಾರರಾಗಿ ಗುರುತಿಸಿಕೊಂಡಿರುವಂತಹ ಇವರು ಒತ್ತಡ, ಕೆಲಸದ ಒತ್ತಡ, ವೃತ್ತಿಯ ಗೊಂದಲ, ಕುಟುಂಬದ ಸಮಸ್ಯೆಗಳು, ವೈವಾಹಿಕ ಜೀವನದ ಸಮಸ್ಯೆಗಳು, ವೃದ್ಧಾಪ್ಯದ ಒಂಟಿತನ, ಈಗ ಪ್ರಸಕ್ತ ಇರುವಂತಹ ಜ್ವಲಂತ ಸಮಸ್ಯೆಗಳು, ಮನೋಭಾವದ ಬದಲಾವಣೆ ಮತ್ತು ಸಾಂಸ್ಥಿಕ ಒತ್ತಡ, ಇಂತಹ ಎಲ್ಲ ಮಾನಸಿಕ ಸಮಸ್ಯೆಗಳಿಗೆ ಅವರು ವೈಜ್ಞಾನಿಕ ಪರಿಹಾರವನ್ನ ನೀಡ್ತಾರೆ. ಸಮಸ್ಯೆ ಇದೆ ಅಂತ ಮುಚ್ಚಿಡಬೇಡ, ಅದನ್ನ ಹಂಚಿಕೋ, ಅದನ್ನ ಪರಿಹರಿಸ್ಕೋ ಅನ್ನೋದು ಅವರ ಸಂದೇಶ. ಶ್ರೀಕಣ್ಣನವರು ಸಂಸ್ಥೆ, ವ್ಯಕ್ತಿ, ಮನಸ್ಸು ಮೂರನ್ನು ಒಟ್ಟಿಗೆ ನೋಡ್ತಾರೆ. ಒಂದು ಕಂಪನಿಯ ಗುಣಮಟ್ಟವನ್ನ ಹೆಚ್ಚಿಸುವುದರ ಜೊತೆಗೆ ಆ ಕಂಪನಿಯಲ್ಲಿ ಕೆಲಸ ಮಾಡುವ ವ್ಯಕ್ತಿಯ ಮಾನಸಿಕ ಆರೋಗ್ಯದ ಬಗ್ಗೆಯೂ ಕೂಡ ಅವರಿಗೆ ಕಾಳಜಿ ಇದೆ. ಹೀಗಾಗಿ ಅವರ ತರಬೇತಿ ಕೇವಲ ಒಂದು ಪವರ್ ಪಾಯಿಂಟ್ ಪ್ರೆಸೆಂಟೇಶನ್ ಅಲ್ಲ, ಅದು ಜೀವನವನ್ನ ಬದಲಾಯಿಸುವ ಶಕ್ತಿಯಾಗತ್ತೆ. ಒಟ್ಟಿನಲ್ಲಿ ಶ್ರೀಕಣ್ಣನ್ ಕೃಷ್ಣಮೂರ್ತಿಯವರು ಸಂಸ್ಥೆಯ ಬೆಳವಣಿಗೆಗೆ ಗುಣಮಟ್ಟ ಮತ್ತು ವ್ಯಕ್ತಿಯ ಬೆಳವಣಿಗೆಗೆ ಮಾನಸಿಕ ನೆಮ್ಮದಿ ಎಂಬ 2 ಚಕ್ರಗಳ ರಥವನ್ನ ಓಡಿಸ್ತಾ ಇದ್ದಾರೆ. ಅವರು ಕೇವಲ ಸಮಸ್ಯೆಯನ್ನ ಹೇಳುವುದಿಲ್ಲ, ಪರಿಹಾರವನ್ನೂ ಸೂಚಿಸುತ್ತಾರೆ. ಕೇವಲ ತಪ್ಪನ್ನು ತೋರಿಸೋದಿಲ್ಲ, ಸರಿದಾರಿಯನ್ನೂ ತೋರಿಸ್ತಾರೆ. ಹೀಗಾಗಿ ಅವರು ಇಂದಿನ ಯುವಕರಿಗೆ, ಸಂಸ್ಥೆಗಳಿಗೆ ಮತ್ತು ಸಮಾಜಕ್ಕೆ ಬೇಕಾದಂತಹ ಮಾನವ ಸಂಪನ್ಮೂಲದ ಬೆಳಕು ಎಂದರೆ ಉತ್ಪ್ರೇಕ್ಷೆಯೇನಲ್ಲ. ಅವರ ಸಾಧನೆಗಳನ್ನ ಗಮನಿಸೋದಾದ್ರೆ 2009 ಬೆಂಗಳೂರಿನಲ್ಲಿ ನಡೆದ ಟೀಮ್ ಟೆಕ್ ಇಂಟರ್ನ್ಯಾಷನಲ್ ಟೆಕ್ಸ್ಟೈಲ್ ಕಾನ್ಫರೆನ್ಸ್ ನಲ್ಲಿ ಅಪ್ರೆಲ್ ಎಕ್ಸ್ಪೋರ್ಟ್ ಮಾರ್ಕೆಟ್ ಸ್ಟ್ರಾಟಜೀಸ್ ಕುರಿತು ಸಂಶೋಧನಾ ಪತ್ರ ಮಂಡಿಸಿದ್ದಾರೆ. 2014 ಭಾರತ ಸರ್ಕಾರದ ಕಾರ್ಮಿಕ ಸಚಿವಾಲಯದ ಅಡಿಯಲ್ಲಿ ಡ್ರೆಸರ್ ಫಾರ್ ಟೈಯಿಂಗ್ ಆಪರೇಷನ್ ಎಂಬ ಪಠ್ಯಪುಸ್ತಕವನ್ನ ಕೂಡ ಅವರು ರಚಿಸಿದ್ದಾರೆ. ಆಚಾರ್ಯ GV ಅಯ್ಯರ್ ಅವರು ಪರದೆಯ ಮೇಲೆ ಜ್ಞಾನ ಸಂದೇಶಗಳನ್ನ ನೀಡಿದರೆ, ಕೆ ಕಣ್ಣನ್ ಅವರು ನೇರವಾಗಿ ಜನರ ಜೀವನದಲ್ಲಿ ಬೆಳಕು ಹಚ್ಚುತ್ತಾ ಇದ್ದಾರೆ. ಇಂತಹ ಹಿರಿಯರಿಂದ ಅವರ ಹಿರಿಯರ ಬಗ್ಗೆ ಕೇಳುವಂತಹ ಸದವಕಾಶ ನಮ್ಮದು. ಸರ್, ವೇದಿಕೆ ಈಗ ತಮ್ಮದು. ಧನ್ಯವಾದಗಳು. ಬಹಳ ಸುಂದರವಾಗಿ, ಚೊಕ್ಕವಾಗಿ ಪರಿಚಯ ಮಾಡಿಕೊಟ್ರಿ ನಳಿನ. ಅಂತ ಮೇರು ವ್ಯಕ್ತಿತ್ವ, ಅಷ್ಟೆಲ್ಲ ಸಾಧನೆಗಳು, ಹಿರಿಯದನ್ನ ಕಿರಿಯದರಲ್ಲೇ ಅಡಗಿಸಿ ಹೇಳಿದ್ದೀರಾ. ನಿಮ್ಗೆ ಕೂಡ ಅನಂತ ಧನ್ಯವಾದಗಳು. ಈಗ ಕೃಷ್ಣಮೂರ್ತಿ ಅವರನ್ನ ನಾವು ಆಹ್ವಾನಿಸೋಣ. ಬನ್ನಿ ಸರ್. ಸರ್, ನಿಮ್ ಮಾತು ಕೇಳಿಸ್ತಾ ಇಲ್ಲ ಸರ್. ಕೇಳಿಸ್ತಾ ಇದೆಯಾ ಈಗ? ಈಗ ಕೇಳಿಸ್ತಾ ಇದೆ, ಮಾತಾಡಿ ಸರ್. ಓಕೆ. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ವೀಣಾ ಬದ್ರಿ ಅವರು ನಮಗೆ ಆಹ್ವಾನ ಕೊಟ್ಟು ನಿಮ್ಮ ಸಂಸ್ಥೆಯಿಂದ ಇವತ್ತು GV ಬಗ್ಗೆ ಮಾತಾಡಬೇಕು ಅಂದಾಗ ನನಗೆ ಬಹಳ ಸಂತೋಷವಾಯಿತು. GV ವಿಷಯದ ಬಗ್ಗೆನೇ ಈಗ ಸಾಕಷ್ಟು ವಿಸ್ತಾರವಾಗಿ ಹೇಳಿದ್ದೀರಾ. ಅವ್ರ ಬಗ್ಗೆ ಈಗಿನ ಕಾಲದಲ್ಲಿ ನೋಡ್ತು ಅಂತ ಹೇಳಿದ್ರೆ, ಈಗ ಗೂಗಲಿಂಗು ಎಲ್ಲ ಬಂದಾಗ ಫೋಟೋಗಳು, ವಿಡಿಯೋಗಳು ಇವೆಲ್ಲ ಸಿಗ್ತಕ್ಕಂಥದ್ದು ಒಂದು ಅವಕಾಶನೂ ಆಗಿದೆ. ಅಂಥದ್ರಲ್ಲಿ ನಳಿನ ಪ್ರಸಾದ್ ಅವರು ಅವ್ರ ಬಗ್ಗೆ ಹೇಳೋದಲ್ದೇನೆ ನಮ್ಮ ಬಗ್ಗೆನೂ ಬಹಳಷ್ಟೇ ಹೇಳಿದ್ದಾರೆ. ನಿಮಗೆ ಧನ್ಯವಾದಗಳು. ನಮ್ಗೆ ಮೊದಲ ಅವಕಾಶ ಕೊಟ್ಟಿದ್ದಕ್ಕೆ ವೀಣಾ ಬದ್ರಿ ಅವರಿಗೆ. ಇದಕ್ಕೆ ಇಲ್ಲಿ ನೆರೆದಿರ್ತಕ್ಕಂಥ ಸುಮಾರು 40 ಮಂದಿಗೆ ಮೇಲೆ ಇದ್ದಾರೆ. ಅವ್ರಿಗೂ ಇದು ಒಂದು ಅವಕಾಶ, ಅವ್ರ ಜೊತೆ ಸಂವಾದ ಮಾಡೋದಕ್ಕೆ ಮತ್ತೆ ಮಾತಾಡೋದಕ್ಕೆ. ಸೊ ವಿಷಯಗಳು ಬೇಕಾದಷ್ಟಿದೆ, ಆದರೆ ಸಮಯ ನಮಗೆ ಕಡಿಮೆ ಇದೆ. ಓಕೆ, ಈಗ ನಾವು
ಜಿ.ವಿ. ಅಯ್ಯರ್ ಅಂದ ತಕ್ಷಣ ಗಣಪತಿ ವೆಂಕಟರಮಣ ಅಯ್ಯರ್. ಸೊ ಅದನ್ನ ನಾವು ಒಂದು ಕೆಲವು ವಿಚಾರಗಳನ್ನ ನಾನು ಒಂದು ಜಸ್ಟ್ ಒಂದು ಪವರ್ ಪ್ರೆಸೆಂಟೇಷನ್ನೇ ನೋಡ್ತೀನಿ, ಇದ್ರೆ ಆಗತ್ತಾ ಅಂತ ನೋಡ್ತೀನಿ. ಕಾಣಿಸ್ತಾ ಇದೆಯಾ? ಇನ್ನು ಕಂಡಿಲ್ಲ ಸರ್. ಹೌದಾ? ಹಾ, ಶೇರ್ ಮಾಡಿದ್ರಾ? ಪ್ರೆಸೆಂಟೇಷನ್ ಶೇರ್ ಮಾಡಿದ್ರಾ? ಅದೇ ಶೇರ್ ಮಾಡ್ತಾ ಇದ್ದೀನಿ. ಇದು ಚಿಂದ ಕಂಚಪುರ, ನಾನು ಕಣ್ಣು ಅದು ಕಣ್ಣು. ಹಾ, ಬಂತು ಸರ್, ಬಂದಿದೆ. ಬಂತಾ? ಹಾ, ಕಾಣಿಸ್ತಾ ಇದೆ ಸರ್, ಕಾಣಿಸ್ತಾ ಇದೆ. ಓಕೆ. ಸೊ ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರಗಳು. ಸೊ ಇವತ್ತು ಜಿಜ್ಞಾಸ ಸಂಸ್ಥೆಯಿಂದ ನಮಗೊಂದು ಮಾತನಾಡಕ್ಕಂತ ಅವಕಾಶಗಳು ಕೊಟ್ಟಿದ್ದಾರೆ. ಈಗಾಗಲೇ ಆವಾಗಲೇ ಜಿ.ವಿ. ಅಯ್ಯರ್ ಅವರ ಅದ್ಭುತ ಕೊಡುಗೆ ಮತ್ತು ಸಾಧನೆ ಬಗ್ಗೆನೇ ಹೇಳ್ಬಿಟ್ಟಿದ್ದಾರೆ. ಅದರಲ್ಲಿ ನಾವು ಕೆಲವು ವಿಚಾರಗಳನ್ನು ತಗೊಳ್ಳೋಣ. ಯಾವ ರೀತಿಯ ತಗೊಳ್ಳೋಣ ಅಂತ ಹೇಳಿದ್ರೆ, ಜಿ.ವಿ. ಅಯ್ಯರ್ ಅವರ ಪರಿಚಯ ಈಗಾಗಲೇ ಆಗಿದೆ. ಅವರ ಜನನ 3 ಸೆಪ್ಟೆಂಬರ್ 1917 ಇಸ್ವಿನಲ್ಲಿ ಆಗಿದೆ. ಅಂದ್ರೆ ಸುಮಾರು ಈಗ ಆವಾಗಲೇ 100 ವರ್ಷದ ಮೇಲೆ ಆಗೋಯ್ತು. ಈಗ ಅವರು ಇದಿದ್ರೆ 108 ವರ್ಷ ಆಗ್ತಾ ಇತ್ತು. ಸೊ ಅವ್ರ ಪರಿಚಯ ಆಗಿದೆ. ಅವ್ರ ಪರಿಚಯ ಅಂತ ಹೇಳಿದ್ರೆ ಜನನ ನಂಜನಗೂಡಿನಲ್ಲೇ ಆಗಿದ್ದು. ಅವರ ಬಾಲ್ಯ ಮತ್ತು ಶಿಕ್ಷಣ. ಸೊ ನೋಡಿ, ನನ್ನ ಕಾರ್ಯಸೂಚಿನಲ್ಲಿ ನಾನು ಈ ರೀತಿಯಾಗಿ ಯುವಕಾಲ, ಗುಬ್ಬಿ ವೀರಣ್ಣ ನಾಟಕ ಕಂಪನಿ ಮತ್ತು ರಂಗಭೂಮಿ ಜೀವನ ಹಾಗೂ ಕನ್ನಡ ಚಲನಚಿತ್ರ ಪ್ರವೇಶ, ನಟ, ಕಥೆಗಾರ, ಸಂಭಾಷಣೆಗಾರ ಮತ್ತು ಗೀತ ರಚನೆಕಾರರಾಗಿ ಕುಟುಂಬ ಜೀವನ, ಪ್ರಮುಖ ಕನ್ನಡ ಚಿತ್ರಗಳಲ್ಲಿ ಮತ್ತು ಯಶಸ್ಸು ಅದು ಸುಮಾರು ಗೊತ್ತಿದೆ. ಸಂಸ್ಕೃತ ಚಲನಚಿತ್ರಗಳ ಪಿತಾಮಹ ಆದಿಶಂಕರಾಚಾರ್ಯ, ಭಗವದ್ಗೀತಾ, ಮಧ್ವಾಚಾರ್ಯ, ರಾಮಾನುಜಾಚಾರ್ಯ, ಸ್ವಾಮಿ ವಿವೇಕಾನಂದ, ಹೀಗೆ ಪ್ರಶಸ್ತಿಗಳು, ಗೌರವಗಳು ಸಾಕಷ್ಟು ಸಿಕ್ಕಿದೆ. ಅದು ಒಂದು ವಿಚಾರ. ನೆಕ್ಸ್ಟ್ ಪ್ರಶ್ನೆಗೆ ಉತ್ತರನ್ನು ನಾವು ಒಂದು ಸೆಕ್ಷನ್ ಇಟ್ಕೊತಾ ಇದ್ದೀವಿ. ಇದು ಈ ರೀತಿಯಾಗಿ ಇದಕ್ಕೆ ತಕ್ಕಂತೆ ಹೋಗೋಣವೇ ಮೇಡಮ್? ಸರ್, ಖಂಡಿತವಾಗಿಯೂ ಸರ್, ಖಂಡಿತವಾಗಿಯೂ. ಯಾಕೆ ಅಂತ ಹೇಳಿದ್ರೆ, ಈಗಾಗಲೇ ನಮಗೆ ಮೊದಲನೇದಾಗಿ ಜಿ.ವಿ. ಅವರ ಪರಿಚಯ ಅಂದ ತಕ್ಷಣ ನಮಗೆ ಏನ್ ಬರ್ತದೆ ಅಂತ ಹೇಳಿದ್ರೆ, ಸರ್, ನಿಮ್ಮ ಒಡನಾಟದ ನೆನಪುಗಳನ್ನ ಕೇಳಲಿಕ್ಕೆ ನಾವು ಉತ್ಸುಕರಾಗಿದ್ದೀವಿ ಸರ್. ಖಂಡಿತ ಅದು ಒಂದೇ ಬರ್ತದೆ, ಅಲ್ಲಿಂದನೇ ನಾವು ಸ್ಟಾರ್ಟ್ ಮಾಡ್ತೀವಿ. ಈಗ ಮೊದಲನೇದಾಗಿ ಹೇಳ್ಬೇಕು ಅಂತ ಹೇಳಿದ್ರೆ, ಜಿ.ವಿ. ಅಯ್ಯರ್ ತಂದೆ ತಾಯಿ ನಮ್ಮ ತಾತ ಅಂದ್ರೆ ಗಣಪತಿ ಅಯ್ಯರ್. ಅದಕ್ಕೆ ಅವರ ಗಣಪತಿ ವೆಂಕಟರಮಣ ಅಯ್ಯರ್ ಅವರ ಪೂರ್ಣ ಹೆಸರು. ಕೆಲವರಿಗೆಲ್ಲ ಗೊತ್ತಿರ್ತದೆ, ಕೆಲವ್ರಿಗೆ ಗೊತ್ತಿಲ್ಲ. ಜಿ.ವಿ. ಅಯ್ಯರ್ ಅಂತ ಹೇಳಿ ಅದು ಬಂದ್ಬಿಡ್ತು. ಫಸ್ಟ್ ಏನಪ್ಪಾ ಅಂತ ಹೇಳಿದ್ರೆ, ಜಿ ಫಾರ್ ಗಣಪತಿ. ಜಿ ಅಂದ್ರೆ ಗಣಪತಿ, ಅಂದ್ರೆ ನಮ್ಮ ತಾತನ ಹೆಸರು ಗಣಪತಿ ಅಯ್ಯರ್ ಅಂತ ಹೇಳಿ. ವಿ ಫಾರ್ ವೆಂಕಟರಮಣ, ಅವ್ರ ಹೆಸರು ಆಕ್ಚುಲಿ ನಿಜವಾಗ್ಲೂ ಹೇಳ್ಬೇಕಾದ್ರೆ ವೆಂಕಟರಮಣ ಅಂತ ಹೇಳಿ. ನಮ್ಮ ಒಂದು ಇದರಲ್ಲಿ ಅಯ್ಯರ್ ಸಂಪ್ರದಾಯದಲ್ಲಿ ನಮ್ಮ ತಾತ ನಮ್ಮ ಪರಂಪರೆಯಲ್ಲಿ ಹುಟ್ಟಿರ್ತಕ್ಕಂಥದ್ದು ಅದ್ವೈತಿಗಳಾಗಿ ಶಂಕರಾಚಾರ್ಯನ ಪಾಲನೆ ಮಾಡ್ತಕ್ಕಂಥದ್ದು ಒಂದು ಇದನ್ನಲ್ಲಿ ಹುಟ್ಟಿರ್ತಕ್ಕಂಥವ್ರು ನಾವು. ಈ ಇದನ್ನಲ್ಲಿ ಹೇಳಬೇಕು ಅಂತ ಹೇಳಿದ್ರೆ, ಕೇಳಿಸ್ತಾ ಇದೆಯಾ? ಹಲೋ, ಕೇಳಿಸ್ತಾ ಇದೆ ಸರ್. ಹಾ. ಆದ್ರೆ ನೀವು ಪ್ರೆಸೆಂಟೇಷನ್ ತೆಗೆದ್ರಿ ಅನ್ಸುತ್ತೆ. ಹೌದು. ಯಾಕೆಂದ್ರೆ ನಾನು ನೇರವಾಗಿ ಅದಕ್ಕೆ ಅಂತ ಹೇಳಿದ್ರೆ ಕೆಲವು ವಿಚಾರಗಳೆಲ್ಲ ಗೊತ್ತಿರ್ತದೆ. ಕೆಲವು ನೇರವಾಗಿ ನಮ್ಮ ಅವರ ಒಂದು ಸಂಬಂಧಗಳು ಹೆಂಗಿತ್ತು, ಅವ್ರ ಫ್ಯಾಮಿಲಿ ಲೈಫ್ ಹೆಂಗಿತ್ತು, ಜೀವನದ ಅವರು ಚಿಕ್ಕಣದಲ್ಲಿ ಹೆಂಗೆ ಬೆಳೆದ್ರು, ಆಮೇಲೆ ನಾಟಕಕ್ಕೆ ಹೆಂಗ್ ಬಂದ್ರು, ನಾಟಕದಲ್ಲಿ ತೊಂದರೆಗಳು ಹೆಂಗೆ ಬಂತು, ಹೆಂಗೆ ಜೀವನದಲ್ಲಿ ಎದುರಿಸಿದ್ರು, ಅವರ ಸಮಸ್ಯೆ ಅಂದ್ಕೊಳ್ಳಿ ಅದನ್ನ ಧೈರ್ಯವಾಗಿ ಎದುರಿಸ್ತಾ ಬಂದಿರ್ತಕ್ಕಂಥದ್ದು ನಾವು ತಿಳ್ಕೊಬೇಕಾಗಿದೆ. ಮೊದಲನೇದಾಗಿ ಏನು ಅಂತ ಹೇಳಿದ್ರೆ, ನಾವು ಅವರು ಸಂಪ್ರದಾಯದಲ್ಲಿ ನಾವು ಹೇಳ್ದಂಗೆ ಗಣಪತಯ್ಯರಿಗೆ 2 ಹೆಂಡತಿರಿದ್ರು. ಅವರಿಗೆ ಮೊದಲನೇ ಹೆಂಡತಿಗೆ ಬಹಳ 10 ವರ್ಷ ಕಾಲ ಅವರಿಗೆ ಮಕ್ಕಳಾಗಲಿಲ್ಲ. ಆದ್ರಿಂದ ಗಣಪತಯ್ಯ ನಮ್ಮ ತಾತ 2ನೇ ಮದುವೆ ಮಾಡ್ಕೊಂಡ್ರು. ಆಗಿನ ಕಾಲದಲ್ಲಿ 10 ವರ್ಷ ಅಲ್ಲಿ 12 ವರ್ಷ ಆಯ್ತು, ಮದುವೆ ಆಗ್ಲಿ, ಮಗು ಆಗ್ಲಿಲ್ಲ ಅಂದ ತಕ್ಷಣ ಆಯ್ತು.
ಅದು ಮೊದಲನೇ ಪುತ್ರ, ಎರಡನೇ ಹೆಂಡತಿಗೆ ಪುಟ್ಟಮ್ಮಳ ಅಂತ ಹೇಳಿ, ಅವ್ರಿಗೆ ಮೊದಲನೇ ಪುತ್ರ ಜನಿಸಿದ್ದು ನಮ್ಮ ಜಿ ವಿ ಅಯ್ಯರ್ ಅಂದ್ರೆ ನಮ್ಮ ದೊಡ್ಡಪ್ಪ ಮೊದಲನೇ ಪುತ್ರ. ಆ ಮೊದಲನೇ ಪುತ್ರ ಆದ್ರಿಂದ ನಾವು ತಮಿಳಲ್ಲಿ ಮಾತಾಡೋದ್ರಿಂದ, ತಮಿಳ್ ಬೇಸಿಕಲಿ ತಮಿಳ್ ಆದ್ರಿಂದ ಅವ್ರೇನ್ ಹೇಳಿದ್ರು, ಪಯ್ಯ ಪರಂದಿರ್ಕ ಅಂದ್ರೆ ಹುಡುಗ ಹುಟ್ಟಿದ್ದಾನೆ, ಗಂಡು ಮಗು ಹುಟ್ಟಿದೆ ಅಂತಕ್ಕಂಥದ್ದು. ಸೊ ಅವರು ಪಯ್ಯ ಅಂತಕ್ಕಂಥದ್ದು ಎಲ್ಲರೂ ಅವ್ರ ನೆಕ್ಸ್ಟ್ ಇನ್ನು ಅವ್ರು ಆದ್ಮೇಲೆ ಸುಬ್ಬರಾಯರು ಅಂತ ಎರಡನೇ ಗಂಡು ಮಗು, ಮೂರನೇವರು ಕೃಷ್ಣಮೂರ್ತಿ. ಈ ರೀತಿ 3 ಗಂಡು ಮಕ್ಕಳನ್ನ ಅವರು ಎರಡನೇ ಹೆಂಡತಿಗೆ ಆಗಿರ್ತಕ್ಕಂಥದ್ದು. ಆಮೇಲೆ 2 ಹೆಣ್ಣು ಮಕ್ಕಳು, ಒಬ್ರು ಲಕ್ಷ್ಮಿ ಮತ್ತೆ ಅಂಬಾ ಅಂತ ಹೇಳಿ. ಇವರು 3 ಜನ ಗಂಡು ಮಕ್ಕಳು, 2 ಹೆಣ್ಣು ಮಕ್ಕಳು ಇವ್ರಿಗೆ, ನಮ್ಮ ತಾತನಿಗೆ. ಆಮೇಲೆ ಇನ್ನೊಂದು ಮೊದಲನೇ ಹೆಂಡತಿ ಮಕ್ಕಳುಗಳಿಗೆ ಅವರಲ್ಲಿ ಇಬ್ರು, ಒಬ್ರು ಸುಂದ್ರಮ್ಮ, ಇಬ್ಬರೊಬ್ರು ಪೊಣ್ಣು ಅಂತ ಹೇಳಿ, ಯಕ್ಮಿ ಅಂತ ಹೇಳಿ ಅವ್ರನ್ನ ಪೊಣ್ಣು ಅಂತ ಹೇಳಿದ್ರೆ, ಮೊದಲನೇ ಹುಟ್ಟಿದ್ದು ಹುಡುಗ, ಎರಡನೇದು ಮೊದಲನೇ ಹೆಂಡತಿಗೆ ಹುಟ್ಟಿದ್ದು ಹೆಣ್ಣು ಅಂದ ತಕ್ಷಣ ಅವ್ರನ್ನ ಪೊಣ್ಣು ಅಂದ್ರೆ ಹೆಣ್ಣು ಅಂತಾನೆ ಹೇಳಿದ್ರು. ಅದೇ ಹೆಸರು ಇವತ್ತು ಕೂಡ ನಮ್ಮ ಸಂಸಾರದಲ್ಲಿ ಎಲ್ಲಾ ಕಡೆನೂ ಅದೇ ಹೆಸರಿಂದನೇ ಕೂಡ ಪೊಣ್ಣು ಅತ್ತೆ ಅಂತ ನಾವು ಕೂಗ್ತಾ ಇದ್ದಿದ್ದು. ಇನ್ನೊಬ್ರು ಸುಂದರಿ ಅತ್ತೆ ಅಂತ ಹೇಳಿ ಅವರಿಬ್ರು, ಈ ಕಡೆ ಲಕ್ಷ್ಮಿ ಅತ್ತೆ ಅಂತ ಹೇಳಿ ಅವರು ಕಲ್ಕತ್ತಲ್ಲಿ ಇದ್ದವರು. ಅಂಬಾ ಅತ್ತೆ ಅನ್ನೋರು ಹುಬ್ಳಿಲಿ ಇದ್ದವರು, ನೆಕ್ಸ್ಟ್ ಚೆನ್ನೈಯಲ್ಲಿ ಅಲ್ಲೇ ಇದ್ದವರು. ಈಗ ತಾನೇ ಈಗ ಒಂದು ಕೆಲವು ವರ್ಷದಲ್ಲಿ ಇದ್ರು. ಇದು ಫ್ಯಾಮಿಲಿ ಅಂತ ಹೇಳಿದ್ರೆ ಜಿ ವಿ ಅಯ್ಯರು ಮೊದಲನೇದು, ಆಮೇಲೆ ನೆಕ್ಸ್ಟ್ ಸುಬ್ಬರಾಯರು, ಆಮೇಲೆ ನಮ್ಮ ತಂದೆ ನಂಜನಗೂಡು. ಸುಬ್ಬರಾಯರು ಅಂತಕ್ಕಂಥದ್ದು ನಂಜನಗೂಡಿನಲ್ಲೂ ಇದ್ದವರು, ನಮ್ಮ ಜೊತೆನೆ ಎಲ್ಲರೂ ಪಳಗಿರ್ತಕ್ಕಂಥವ್ರು. ಸೊ ಈ ಫ್ಯಾಮಿಲಿನಲ್ಲಿ ಈಗ 3 ಜನ ಗಂಡು ಮಕ್ಕಳು, 2 ಹೆಣ್ಣು ಮಕ್ಕಳು ಪ್ಲಸ್ 2 ಹೆಣ್ಣು ಮಕ್ಕಳು ಬೇರೆ, ಅಂದ್ರೆ ಇನ್ನೊಂದು ಹೆಂಡತಿ ಮಕ್ಕಳು. ಇದು 5 + 2 7 ಸಂತತಿ ಇದ್ದಂತ ಒಂದು ಫ್ಯಾಮಿಲಿ. ಅದಕ್ಕೆ ಹೆಡ್ ಯಾರಪ್ಪ ಅಂತ ಹೇಳಿದ್ರೆ ಜಿ ವಿ ಅಯ್ಯರ್ ಅವರು. ಯಾವುದೇ ವಿಷಯಕ್ಕೆ ಏನಾದ್ರು ಮಾತಾಡಬೇಕು ಏನಾರಬೇಕಂದ್ರೆ ನಾವು ಹೇಳ್ತಾ ಇರೋದು ದೊಡ್ಡಪ್ಪನ ಕೇಳಬೇಕು, ಆ ಅಯ್ಯರನ್ನ ಕೇಳಬೇಕು ಅಂತ ಕೇಳ್ತಾ ಇರ್ತಕ್ಕಂಥದ್ದು. ಅಯ್ಯರ್ ಅಂತಕ್ಕಂಥದ್ದು ಸಾಮಾನ್ಯವಾಗಿ ಹೇಳ್ತಕ್ಕಂಥದ್ದು ನಮ್ಮ ಮನೆಗಳಲ್ಲಿ ಇದನ್ನಲ್ಲಿ. ಸೊ ಈ ರೀತಿಯಾಗಿ ಸ್ಟಾರ್ಟ್ ಆಗಿದ್ದಿರ್ತಕ್ಕಂಥ ನಮ್ಮ ತಾತನವರು ಸ್ವಲ್ಪ ಹೆಚ್ಚಿಗೆ ದುಡ್ಡು ಅಥವಾ ಹಣಕಾಸು ಇಲ್ಲದೆ ಇದರಿಂದ ಅಷ್ಟು ದೊಡ್ಡದಾಗಿ ಮನೆ ಆಗ್ಲಿ ಇದಾಗ್ಲಿ ಎಲ್ಲ ಇದು ಸಂಸಾರ ಸ್ವಲ್ಪ ಕಷ್ಟದಲ್ಲೇ ಪ್ರಾರಂಭದಲ್ಲಿ ಇದ್ದಿರ್ತಕ್ಕಂಥ ನಂಜನಗೂಡಿನಲ್ಲಿ. ಏನೋ ಪೇಪರ್ಗಳು ಬರೆಯೋದು, ಏನೋ ಒಂದು ಇದು ಪತ್ರಗಳನ್ನು ಬರೆಯೋದು, ಅದ್ರಲ್ಲಿ ದುಡ್ಡು ಬಂದ ಮೇಲೆ ಆ ದುಡ್ಡಿನಲ್ಲಿ ಸಂಸಾರವನ್ನು ಸಾಗಿಸ್ತಾ ಇದ್ದಂಥ ಒಂದು ಕಾಲ. ಸೊ ಇವರು ಜಿ ವಿ ಅಯ್ಯರ್ ಅವರು 2017ರಲ್ಲಿ ಹುಟ್ಟಿದಕ್ಕಂಥವ್ರು. ನಮ್ಮ ತಂದೆ ಒಂದು 8-10 ವರ್ಷದ ಮೇಲೆ ಹುಟ್ಟಿರ್ತಕ್ಕಂಥವ್ರು. ಸೊ ಸುಮಾರು ಒಂದು 8 ವರ್ಷ 10 ವರ್ಷ ನಮ್ಮ ತಂದೆ ಇವರಿಗೆಲ್ಲ ವ್ಯತ್ಯಾಸಗಳಿತ್ತು. ಇವರೇ ನಂಬರ್ 1 ಜಿ ವಿ ಅಯ್ಯರ್. ಸೊ ಇವರು ಚಿಕ್ಕಂದ್ರಿಂದ ಅಂದ್ರೆ ಓದ್ತಾ ಇದ್ದವ್ರು 1, 2ನೇ ಕ್ಲಾಸ್, 3ನೇ ಕ್ಲಾಸ್, 4ನೇ ಕ್ಲಾಸ್ ಬರೋ ಅಷ್ಟೊತ್ತಿಗೆ ಇವರಿಗೆ ಮಾನಸಿಕವಾಗಿ ಬೇರೆ ಕಡೆ ಸ್ವಲ್ಪ ಒಲವು ಸ್ಟಾರ್ಟ್ ಆಯ್ತು. ಯಾಕೆ ಅಂತ ಹೇಳಿದ್ರೆ ಇವರಿಗೆ ನಾಟಕದ ಕಂಪನಿಯಲ್ಲಿ ಆ ಬಣ್ಣದ ಲೈಟ್ಗಳು ನೋಡದೆ ಇವರಿಗೆ ಹವ್ಯಾಸವಾಯ್ತು. ಆಮೇಲೆ ನಮ್ಮ ತಾತ ಅವರು ಒಂದು ಸೀಸನ್ ನಲ್ಲಿ ಅವಾಗೆಲ್ಲ ನಾಟಕದ ಕಂಪನಿಗಳು ಇರ್ತಾ ಇತ್ತು. ನಾಟಕದ ಕಂಪನಿಗಳಲ್ಲಿ ಹೋಯ್ತು ಅಂತ ಹೇಳಿದ್ರೆ ಡೈಲಿ ಅವರು ಹೋಗಿ ಬರ್ತಕ್ಕಂಥದ್ದು ಹವ್ಯಾಸವನ್ನು ಇಟ್ಕೊಂಡಿದ್ರು. ಅವ್ರ ಜೊತೆ ಇವರು ಹೋಗೋರು. ಇವ್ರಿಗೆ ಜೊತೆ ಹೋಯ್ತು ಅಂತ ಹೇಳಿದ್ರೆ ಇವ್ರಿಗೇನು ಅಂತ ಹೇಳಿದ್ರೆ ಅವ್ರ ಮಾತು ಹೇಳ್ಬೇಕಾದ್ರೆ, ಅಯ್ಯೋ ಚಾಕ್ಲೇಟ್ ಯಾರೋ ಪೆಪರ್ಮೆಂಟ್ ಕೊಡ್ತಾರೆ, ಚಾಕ್ಲೇಟ್ ಕೊಡ್ತಾರೆ, ಇದು ಕೊಡ್ತಾರೆ, ಆಮೇಲೆ ಲೈಟ್ಗಳೆಲ್ಲ ಚೆನ್ನಾಗಿರುತ್ತೆ. ಇದು ಜಿ ವಿ ಅಯ್ಯರನ್ನ ಮೊದಲನೇ ರಂಗಭೂಮಿಗೆ ಅಥವಾ ಆಕರ್ಷಣೆ ಮಾಡಿರ್ತಕ್ಕಂಥದ್ದು ಈ ಲೈಟ್ಗಳು ಇವರಿಗೆ. ಆಮೇಲೆ 8ನೇ ಕ್ಲಾಸ್ ಇದಾದಾಗ ಆ ಒಂದು ಕಂಪ್ನಿ ನಾಟಕದ ಕಂಪ್ನಿ ಅದು ಬೇರೆ ಕಡೆ ಹೋಗಿದ್ರೆ ಹಾಸನಕ್ಕೇನು ಹಾಸನ ಈ ಕಡೆ ಆ ಕಡೆಗೆ ಹೋಗಿದ್ರಿಂದ ಅವಾಗೆಲ್ಲ ನಾಟಕದ ಕಂಪನಿ ಅಂದ್ರೆ 1 ತಿಂಗಳು 2 ತಿಂಗಳು 3 ತಿಂಗಳು ಇರೋವು, ಮತ್ತೆ ಇನ್ನೊಂದು 2 ಊರಿಗೆ ಹೋಗಿದ್ದು, ಅಲ್ಲೊಂದು ತಿಂಗಳು 2 ತಿಂಗಳು, ಆಮೇಲೆ ಹೆಂಗೆ ಹೋಗ್ತಾ ಇದ್ದಿದ್ದು. ಈ ರೀತಿ ಅವರಿಗೆ ಆಸಕ್ತಿ ಮತ್ತೆ ಇದ್ರ ಕಡೆ ಇದಾದಾಗ ಬೇರೆ ಕಡೆ ಹೋಗಬೇಕು ಅಂತ ಒಂದು ವಿಚಾರ ಅವರಿಗೆ ಮನಸ್ಸಿನಲ್ಲಿ ಏನಪ್ಪಾ ಎಂತ ಪ್ಯಾಷನ್ ಅಂತ ಹೇಳ್ತೀವಿ, ಬಹಳ ಒಂದು ಆಸಕ್ತಿ, ಅದ್ರ ಮೇಲೆ ಒಂದು ಕ್ಯೂರಿಯಾಸಿಟಿ, ಅದಕ್ಕೆ ಅದ್ರ ಮೇಲೆ ಲವ್ ಏನು ಅವರಿಗೆ ಹೆಂಗಾರು ಈ ಒಂದು ರಂಗಭೂಮಿ ಇದಕ್ಕೆ ಹೋಗ್ಬೇಕು ಅಂತ ಮೊದಲನೇ ಆಕರ್ಷಣೆ ಮಾಡಿದ್ದು ಲೈಟು. ಅದ್ರ ಜೊತೆಗೆ ಆ ಒಂದು ನಾಟಕ ಇದೆಲ್ಲ ನೋಡ್ತಕ್ಕಂಥದ್ದು ಇಲ್ಲೆಲ್ಲ ಅವರಿಗೆ ಆಸಕ್ತಿ ಬಂತು. ಈ ಆಸಕ್ತಿಯೇ ಅವರಿಗೆ ಸ್ಫೂರ್ತಿ ಬಂದೊತ್ಲ ಕಡೆ ಯಾರಿಗಾರು ಹೇಳಿದ್ರೆ ನಾನೇನಾದ್ರು ನಾಟಕ ಕಂಪ್ನಿಗೆ ಹೋಗ್ತೀನಿ ಅಥವಾ ಅಲ್ಲಿ ಹೋಗ್ತೀನಿ ಇಲ್ಲಿ ಹೋಗ್ತೀನಿ ಅಂತ ಹೇಳಿದ್ರೆ ಅವರಿಗೆ ಇಲ್ಲ ಆಗೋದಿಲ್ಲ. ಯಾರು ಬಿಡ್ತಾರೆ ಮನೆಯಲ್ಲಿ, ಇಷ್ಟೊಂದು ಮಕ್ಕಳಿದ್ದಾರೆ, ಹೆಣ್ಮಕ್ಳು 4 ಜನ ಇದ್ದಾರೆ, ಗಂಡು ಮಕ್ಳಿದ್ದಾರೆ, ನೀ ದೊಡ್ಡವನು, ನೀನ್ ಯಾತಿಗೆ ಈಗ ಹೋಗ್ತೀಯ, ನಿನ್ಗೆ 8 ವರ್ಷ, ಇನ್ನು ಕೆಲವು ಹುಟ್ಟೇ ಇರಲಿಲ್ಲ ಮಕ್ಕಳು.
ಅದಕ್ಕೆ ಅವ್ರೇನು ಮಾಡಿದ್ರು, ಹೇಳ್ದೆ ಕೇಳ್ದೇನೆ ಹಂಗೆ ಹೊರಟ್ಬಿಟ್ರು. ಹೇಗೋ ಹೆಂಗೋ ಕಾಸು ಮಾಡ್ಕೊಂಡು ಹೆಂಗೋ ಹೋಗಿ ಹಾಸನದಲ್ಲಿ ಕಂಪನಿ ಇದ್ದಿರ್ತಕ್ಕಂಥ ಅಲ್ಲಿ ಈಗಿನ ರೀತಿನಲ್ಲಿ ಬನ್ನಿ ಅಂತ ರೆಡ್ ಕಾರ್ಪೆಟ್ ಕೊಡಲ್ಲ. ಅದು ಅವ್ರು ಓದಿರ್ತಕ್ಕಂಥದ್ದು 4ನೇ ಕ್ಲಾಸು. ಒಂದು ಕಂಪನಿಯಲ್ಲಿ ಹೋಗಿ ಇದು ಮಾಡಿ ಒಂದು 3 ವರ್ಷ ಏನಾದ್ರು ಕೆಲಸ ಮಾಡಿಕೊಂಡು ಇರಬೇಕು. ಆ ಕಂಪನಿ ನಾಟಕದ ಕಂಪನಿ ಇರಬೇಕು ಅನ್ನೋದು ಮೊದಲಾಯ್ತು. 3 ವರ್ಷ ಕಷ್ಟಪಟ್ಟು ಆ ಕಂಪನಿಲಿ ಇದ್ರು. ಆಮೇಲೆ ಅವರೇ ಒಂದು ಪಾತ್ರ, ಅದು ಒಂದು ಋಷಿ ಪಾತ್ರ ಬೇಗ ಮಾಡಬೇಕಾಗಿತ್ತು. ಕಷ್ಟವಾದ್ದು. ಸುಮಾರು 2.5 ಪುಟ ಇದು ಡೈಲಾಗ್ನ ಹೇಳಬೇಕಾದ ಒಂದು ಸ್ಥಿತಿ. ಅವ್ರಿಗೆ ಸ್ವಲ್ಪ ಇದು ಮಾಡಿ ಕಷ್ಟಪಟ್ಟು ಇದು ಮಾಡಿ ಮೊದಲನೇ ಸರಿ ಸ್ವಲ್ಪ ಕಷ್ಟನೂ ಆಯ್ತು ಅಂತ ಹೇಳಿದ್ರು ನಮ್ಮ ಹತ್ರ ಹಂಚ್ಕೋಬೇಕಾರೆ. ಅಯ್ಯೋ, ನನಗೆ 2.5 ಪುಟ ಮೊದಲನೇ ಸರಿ ಲೈಟ್ಗಳ ಮುಂದ್ಗಡೆ ನಿಂತಿದ್ದೀನಿ, ನನಗೆ ಆ ಋಷಿ ಪಾತ್ರ ಕೊಟ್ಟಿದ್ದಾರೆ, ಇದಾಗಿದೆ, ನನಗೆ ಇದು ಮಾಡೋಕ್ಕೆ ಕಷ್ಟ ಆಗ್ತಾ ಇತ್ತು. ಅಷ್ಟೊತ್ತಿಗೆ ಅದನ್ನ ಹೆಂಗೋ ಮಾಡಿ ಕಡೆ ಬಂದೆ. ಅದು ಅವರ ಪ್ರಾರಂಭದ ಒಂದು ದಿನಗಳಲ್ಲಿ. ಆಮೇಲೆ ಬೇರೆ ಬೇರೆ ಕೆಲಸಗಳನ್ನು ಮಾಡ್ಕೊಳ್ತಾ ಇದ್ರು. ವಾಲ್ ಪೋಸ್ಟರ್ಗಳನ್ನು ಅಂಟಿಸ್ತಾ ಇದ್ರು. ಆಮೇಲೆ ಪೇಂಟಿಂಗ್ ಬರೆಯೋದು, ಇದನ್ನೆಲ್ಲ ಅವ್ರ ಸ್ವಲ್ಪ ಕಲೆನೂ ಚೆನ್ನಾಗಿತ್ತು. ಚಿತ್ರಗಳನ್ನು ಬರೆಯೋದು, ಅಂದವಾಗಿ ಬರ್ತಕ್ಕಂಥದ್ದು ಅವರಿಗೆ ಹವ್ಯಾಸವಾಗಿ ಮತ್ತೆ ಸ್ವಾಭಾವಿಕವಾಗಿ ಬಂದಿದ್ರಿಂದ ಅದನ್ನ ಉಪಯೋಗಿಸ್ಕೊಂಡು ಬೇರೆ ಬೇರೆ ಕಡೆ ಚೆನ್ನಾಗಿ ಅದನ್ನ ಮಾಡ್ಕೊಳ್ತಾ ಬಂದ್ರು. ನೆಕ್ಸ್ಟ್ ಒಂದು ಹಂತವಾಗಿ ಬಂದ ಮೇಲೆ ಅವರಿಗೆ ಒಂದು ರಾಧಾರಮಣದ 1946 ಅಲ್ಲಿ ಅವರಿಗೆ ಒಂದು ಅವಕಾಶ ಆಯಿತು. ರಾಧಾರಮಣದಲ್ಲಿ ಪಾತ್ರ ಮಾಡಿ ಕೆಲವು ದಿವಸ ಇನ್ನು ಮತ್ತೆ ನಾಟಕ ಇಲ್ಲಿ ಒಂದೊಂದು ಊರುಗಳಲ್ಲಿ ಹೋಗ್ತಕ್ಕಂಥದ್ದಾಗ ಅವಾಗ ರಾಜ್ಕುಮಾರು, ನರಸಿಂಹರಾಜು, ಬಾಲಕೃಷ್ಣ ಇವರುಗಳೆಲ್ಲ ಸಂಪರ್ಕ ಬಂದು 1954ರಲ್ಲಿ ಈ ಬೇಡರ ಕಣ್ಣಪ್ಪ ಒಂದು ರೋಲ್ ಬರಬೇಕು ಅಂತ ಹೇಳಿದಾಗ ಇವರಿಗೆ ಆವಾಗ ರಾಜ್ಕುಮಾರ್ ಅವರನ್ನ ಪರಿಚಯಿಸದಿದ್ದು ಅವರೇನೆ ಒಂದು ರೀತಿಯಲ್ಲಿ ಅಂತ ಹೇಳ್ತಾರೆ. ಸೊ ಇವರು ರಾಜ್ಕುಮಾರ್, ನರಸಿಂಹರಾಜು, ಬಾಲಕೃಷ್ಣ ಇವ್ರು 4 ಜನ ಒಟ್ಟಿಗೆ ಇದ್ದು ಇದನ್ನೆಲ್ಲರೂ ಒಟ್ಟಿಗೆ ಜೊತೆಗೆ ನಾಟಕ ಕಂಪನಿಗಳಿದ್ದು ರಾತ್ರಿ ಹೊತ್ತು ಮಲ್ಕೊಳ್ಳೋದು, ರಾತ್ರಿ ಹೊತ್ತು ಬಹಳ ಹೊತ್ತು ಕೆಲಸ ಮಾಡೋದು, ಬೆಳಿಗ್ಗೆ ಪೇಂಟ್ ಬರೆಯೋದು ಅಥವಾ ಬಣ್ಣ ಬಳಿಯೋದು, ಈ ಕೆಲಸಗಳೆಲ್ಲ ಮಾಡಿಕೊಂಡು ಬಾಲಕೃಷ್ಣ ಮತ್ತೆ GV ಅವರು ಎಲ್ಲರೂ ಒಟ್ಟೊಟ್ಟಿಗೆ ಇರ್ತಕ್ಕಂಥದ್ದು, ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಕ್ಕಂಥದ್ದು ದಿನಗಳು ಅವಾಗ. ಈಗಿನ ರೀತಿಯಲ್ಲಿ ಎಲ್ಲ ಅವಾಗ 30 ವರ್ಷ ನಡೆ. ಈಗ ನಮ್ಮ ಜೀವನವನ್ನು ತಗೋತು ಅಂತ ಹೇಳಿದ್ರೆ ಬ್ರಿಟಿಷ್ ಅವ್ರ ಕಾಲ್ತಾನೆ ಸುಮಾರು 30 ವರ್ಷ ಕಳೆದಿದ್ದಾರೆ. 1917ರಿಂದ ನಮ್ಗೆ ಸ್ವಾತಂತ್ರ್ಯ ಬಂದದ್ದು 47ರ ತನಕ ಅಂತ ಹೇಳಿ 30 ವರ್ಷ ಅವ್ರಿಗೆ ಬರಕ್ ಮುಂಚೆನೆ. ಸೊ ಈ ಕಾಲಘಟ್ಟದಲ್ಲಿ ಆರ್ಥಿಕ ಪರಿಸ್ಥಿತಿ ಬಹಳ ಕಮ್ಮಿ ಇತ್ತು. ನಾಟಕ ಕಂಪನಿಗಳು ಇಲ್ಲಿಂದ ಅಲ್ಲಿಂದ ಇಲ್ಲಿಗೆ ಹೋಗ್ತಾ ಇತ್ತು. ಹೇಗೋ ನಡೀತಾ ಇತ್ತು ಜೀವನ. ಸೊ ಹೀಗೆ ನಡೀತಾ ಇದ್ದಿದ್ದು ಹೆಂಗೋ ಬಂತು, ಆಯ್ತು. ಆಮೇಲೆ ಒಂದು ಹಂತಕ್ಕೆ ಬಂದಾಗ ಮತ್ತೆ ಬಂದ್ರು, ಇದು ಮಾಡಿದ್ರು, ಮದುವೆ ಆಯ್ತು. ಮದುವೆ ಆದ್ಮೇಲೆ ನಾನು ಹೇಳ್ದಂಗೆ ಒಂದು ಮದುವೆ ಆಯ್ತು. ಬಟ್ ಸಿನಿಮಾ ಒಂದು ರಂಗದಲ್ಲಿ ಈ 54-55ರಲ್ಲಿ ಸ್ಟಾರ್ಟ್ ಆಗಿದ್ದು ಒನ್ ಬೈ ಒನ್. ಈಗ ಮೇಡಮ್ ಅವರೆಲ್ಲ ಹೇಳ್ಬಿಟ್ಟಿದ್ದೀರ ಇದು ಹೇಗಾಗಿದೆ ಅಂತ ಹೇಳಿ. ಸೊ ಒಂದು ಫಸ್ಟು ಅವ್ರಿಗೆ ಏನಕ್ಕೆ ಅಂತ ಹೇಳಿದ್ರೆ ಬರೀತಕ್ಕಂಥದ್ದು ಒಂದು ಹವ್ಯಾಸವಾಗ್ಬಿಡ್ತು. ಹಾಡುಗಳನ್ನು ಬರೀತಕ್ಕಂಥದ್ದು ಒಂದು ಅವರಿಗೆ ಸಂತೋಷವನ್ನು ತಂತಾ ಇದ್ದದ್ದು. ಅವ್ರ ಹಾಡುಗಳನ್ನ ಅವ್ರು ಎಷ್ಟು ಇದನ್ನಲ್ಲಿ ಬರೆದಾರೆ ಅಂತ ಹೇಳಿದ್ರೆ ಈಗ ನಮಗೆ ಆಶ್ಚರ್ಯ ಆಗುತ್ತೆ. ಅಯ್ಯೋ 50 ವರ್ಷದ ಹಿಂದ್ಗಡೆ ಬರ್ತಿದ್ರ, 60 ವರ್ಷದ ಹಿಂದ್ಗಡೆ ಬರ್ದಿದಾರಲ್ಲ, ಆ ಹಾಡು ಇನ್ನು ಇವತ್ತು ಕೇಳಂಗಿದೆಯಲ್ಲ, ಇವತ್ತಿನ ಪದಗಳು ಇದು ಏನೂ ಅರ್ಥ ಆಗದೇ ಇಲ್ವಲ್ಲ ಅನ್ನೋ ರೀತಿನಲ್ಲಿ ನಾವು ನೋಡ್ಬೇಕಾಗಿದೆ. ಯಾಕೆ ಅಂತ ಹೇಳಿದ್ರೆ ಯಾವುದೋ ಹಾಡುಗಳೇ ಆಗ್ಲಿ ಕಡೆ ಅವ್ರು ಮಾಡಿರತಕ್ಕಂಥದ್ದು ಬಹಳ ಅದ್ಭುತವಾಗಿದೆ ಅಂತ. ಪ್ರಣವ್ ಕೇಳಿಸ್ತಾ ಇದೆಯಾ? ಕೇಳಿಸ್ತದೆ ಸರ್, ಹೇಳಿ ಸರ್. ಒಂದು ಸ್ವಲ್ಪ ನಾನು ಸ್ಕ್ರೀನ್ ಶೇರ್ ಮಾಡ್ತೀನಿ. ನೆಕ್ಸ್ಟ್ ಹೋಗೋಣ. half an hour share screen. Okay. Rejoin. ಈಗ ಶೇರ್ ಸ್ಕ್ರೀನ್.
ಸೊ ಈಗ ನಾವು ಹಾಡುಗಳು ಅಂತ ಹೇಳಿದಾಗ ಬೇಕಾದಷ್ಟು ಹಾಡುಗಳನ್ನ ಜ್ಞಾಪಿಸ್ಕೊತಾ ಇದ್ದೀವಿ. ನಾ ಹೇಳ್ತಾ ಕೇಳಿಸ್ತಾ ಇದೆಯಲ್ಲ ಮೇಡಮ್? ವೀಣಾ ಮೇಡಮ್? ಕೇಳಿಸ್ತಾ ಇದೆ ಸರ್. ನಾನು ಹಾ, ಉಮಾ ರಾಮರಾವ್ ಅಂತ ವೀಣನ ಅಕ್ಕ ನಮಗೆ ನಾನು. ಮತ್ತುವೆ ನಾವು ಕೇಳಿಸ್ತಾ ಇದೆ ಹೇಳ್ಬೇಕಾದ್ರೆ ನಂಬಿದೆ ನಿನ್ನ ನಾದ ದೇವತೆ ಅಂತ ನಾವು ಎಷ್ಟು ಚೆನ್ನಾಗಿದೆಯಪ್ಪ ಹಾಡು ಅನ್ನಂಗಿದೆ. ಕಣ್ಣ ತತ್ತಿದಾಯಿ ಬಾ ಅಂತೇಳಿ, ಚೈತ ದೂತ ಬಂದ ಅಂತ ಅನುರಾಗ ಗೀತೆಯಲ್ಲಿ, ಹಾಲುಂಡ ವೇಳಂದಿಗೆ ಅಂತೇಳಿ ಪಾಠಶಾಲೆಯಲ್ಲಿ ಬೇಕಾದಷ್ಟು ಹಾಡುಗಳನ್ನ ನಾವು ನೋಡ್ಬೋದು. ಈಗ ಗೂಗಲ್ನಲ್ಲಿ ನಿಮ್ಗೆ ನೇರವಾಗಿ ಇದು ನೋಡ್ತು ಅಂತ ಹೇಳಿದ್ರೆ ನೋಡಿ, ನಿಮ್ಗೆ ಇದನ್ನಲ್ಲೇ ತೋರಿಸ್ತೀನಿ. ಎಷ್ಟು ಹಾಡುಗಳು ಅಂತ ಹೇಳಿದ್ರೆ ಸುಮಾರು ಹಾಡುಗಳು ಬರೆದಿದ್ದಾರೆ. ನಿಮ್ಗೆ ಅದಷ್ಟು ಇಲ್ಲಿಂದನೇ ನೋಡ್ತಾ ಇಂದ ನಂಬಿದೆ ನಿನ್ನ ಡಾಕ್ಟರ್ ರಾಜ್ಕುಮಾರ್, ಪಂಡಿತ್ ಭೀಮ್ಸೆನ್ ಜೋಶಿ, ಜಿ.ಕೆ. ವೆಂಕಟೇಶ್ ಇವರು ಸಮಾಲೋಚಕರು. ಇಲ್ಲಿ ನೆಕ್ಸ್ಟ್ ಇಲ್ಲೇ ಇಲ್ಲ ಎಲ್ಲಾನ ಬೆಳದಿಂಗಳಾಗಿ ಬಂದೆ ಅಂತ ಹೇಳ್ಬಿಟ್ಟು ಒಂದು ಒಳ್ಳೆ ಹಾಡುಗಳನ್ನ ಇಷ್ಟು ಬೇಕಾದಷ್ಟು ಇಷ್ಟೊಂದು ದಾರಿ ಬರ್ದಿದಾರಲ್ಲ, ಹೆಂಗ್ ಬರೆದ್ರು, ಎಷ್ಟಾಗಿತ್ತು ಅಂತ ಹೇಳಿದ್ರೆ ನೋಡಿ. ಬಂಗಾರ ದೊಡವೆ ಬೇಕೇ ಅಂತ ಪಿ.ಬಿ. ಶ್ರೀನಿವಾಸು ಇವರು ಬರೆದಿರ್ತಕ್ಕಂಥದ್ದು. ಕಂತೆರಡು ನೋಡು ಒಂದು ಒಳ್ಳೆ ಚಿತ್ರ. ಆಗಿನ ಚಿತ್ರಗಳಲ್ಲಿ ಅದು ಬಹಳ ಚೆನ್ನಾಗಿ ಹೆಸರು ಮಾಡಿರ್ತಕ್ಕಂಥ ಇವತ್ತಿನ ಗೀತ ಕೂಡ ನಾವು ಕೇಳ್ತೀವಿ. ಅನುರಾಗದಿ ನೀ ಪಾಡಲೇಕೆ ಅಂತ ನಾವು ಹಾಡ್ತೀವಿ. ಅದು ನೋಡಿ, ಈಗ ಪಿ. ಸುಶೀಲಾ, ಪಿ.ಬಿ. ಶ್ರೀನಿವಾಸ್ ಹಾಡಿರ್ತಕ್ಕಂಥ ಗಾಳಿಗೋಪುರ. ಗಾಳಿಗೋಪುರ ಒಂದು ನ್ಯಾಷನಲ್ ಅವಾರ್ಡ್ ಫಿಲ್ಮ್ ಆವಾಗಿನ ಕಾಲದಲ್ಲಿ 64 ತೆಗೆದಿರ್ತಕ್ಕಂಥದ್ದು. ಓಕೆ, ಈ ರೀತಿಯಾಗಿ ಬೇಕಾದಷ್ಟು ಚಿತ್ರಗಳನ್ನ, ಬೇಕಾದಷ್ಟು ಮತ್ತೆ ಕಾಣದಂತ ಬೇಕಾದಷ್ಟು ನಂಬಿದೆ ನಿನ್ನ ಚೆಲುವಿನ ಹೊಡೆತಿನ ಎಷ್ಟು ಬರ್ತಿದ್ದಾರೆ ಅಂತ ಹೇಳಿದ್ರೆ ನಾವೇನೆ ಏನಪ್ಪ ಇದು ಅಂತೇಳಿ ನಮ್ಗೆ ಜಸ್ಟ್ ನಿಮ್ಗೆ ಒಂದೊಂದಾಗಿ ಸುಮ್ಮನೆ ಒಂದು ಇದು ಮಾಡ್ತಾ ಇದ್ದೀವಿ. ನಿಮ್ಗೆ ಸಮಯ ಇದ್ದಾಗ ಆಮೇಲೆ ನೀವು ನೋಡ್ಕೋಬಹುದು ಇದನ್ನಲ್ಲಿ. ಸೊ ಈ ತರ ಎಲ್ಲ ಹಾಡುಗಳನ್ನ ಮಾಡ್ಕೊಂಡು ಅವರು, ಇದು ಒಂದು ಒಳ್ಳೆ ಹಾಡು. ಏನಪ್ಪಾ ಬಾಳೆ ಬಂಗಾರ ಅಂತ ಒಳ್ಳೆ ಚೆನ್ನಾಗಿ ಹಾಡಿರ್ತಾರೆ. ಸೊ ಜಸ್ಟ್ ಒಂದು ಚಿಣುಕು ಅಂದಂಗೆ, ಒಂದು ಜಸ್ಟ್ ಒಂದು ಗ್ಲಾನ್ಸ್ ಅಥವಾ ಒಂದು ಕ್ಲಿಪ್ಸ್ ಅಂದಂಗೆ ನಿಮಗೆ ಹೇಳೋದಕ್ಕೋಸ್ಕರ ನಾನು ಜಸ್ಟ್ ಕೆಲವು ಹಾಡುಗಳು ಬೇಕಾದಷ್ಟು ಇದೆ. ಆ ಹಾಡುಗಳಲ್ಲಿ ನಾವು ಆ ಪದಗಳನ್ನ ಎಷ್ಟು ಕಷ್ಟಪಟ್ಟು ಹುಡುಕಿದ್ದಾರೆ, ಎಷ್ಟು ದಿನದಲ್ಲಿ ಅಂತ ಹೇಳಿದ್ರೆ ಅವ್ರಿಗೆ ನೋಡ್ತಾನೆ ಬರೆದು ಬಿಡ್ತಾ ಇದ್ದೆ ಅಂತ ನಮ್ಮ ಜೊತೆ ಹಂಚ್ಕೊಂಡಿರ್ತಕ್ಕಂಥದ್ದು. ಒಂದು ಹಾಡುಗಳನ್ನ ಬರೀತಕ್ಕಂಥದ್ದು, ಅದನ್ನ 10 ವರ್ಷ 50 ವರ್ಷ ವಿಚಾರ ಇಟ್ಕೊಂಡು ಅವರು ಮನುಷ್ಯನ ಜೀವನಕ್ಕೆ ಮತ್ತು ಸಂದರ್ಭಕ್ಕೆ ತಕ್ಕಂತೆನೂ ಕೂಡ ಅದು ಒಂದು ಪ್ರೇಮದ ವಿಷಯನ ಇರ್ಬೋದು, ಬೇರೆ ಭಾವನೆಗಳನ್ನ ಯಾವ ರೀತಿ ಹಂಚ್ಕೋಬೇಕು ಅಂತ ಅದನ್ನಲ್ಲಿ ಹಾಡಿನ ರೂಪದಲ್ಲಿ ಬಹಳ ಚೆನ್ನಾಗಿ ಕೊಟ್ಟಿರೋದ್ರಿಂದ ಇವತ್ತಿಗೂ ಅವರ ಗೀತೆಗಳು ನಾವು ಇವತ್ತು ಇಟ್ಕೊಳಕ್ಕಾಗಿದೆ. ಇದು ಒಂಥರ ನಮಗೆ ಬಹಳ ಒಂದು ಸಂತೋಷವಾದ ಸುದ್ದಿ. ಇಷ್ಟು ವರ್ಷ ಆದ್ರೂ ಅವ್ರ ಹಾಡುಗಳನ್ನು ಕೇಳಂಗಾಗ್ತಾ ಇದೆಯಲ್ಲಪ್ಪ, ಏನು ಚೆನ್ನಾಗಿದೆಯಲ್ಲ ಅಂತ ಹೇಳಿ ನಮಗೆ ಸಂತೋಷ. ಸೊ ಈ ರೀತಿ ನಾನು ಕೆಲವು ಹಾಡುಗಳನ್ನು ನಾನು ಜಸ್ಟ್ ನಿಮಗೆ ಇಟ್ಕೊಟ್ಟೆ. ಸೊ ಚಿತ್ರರಂಗ ಕಂಡ ಭೀಷ್ಮ ಜಿ.ವಿ. ಅಯ್ಯರ್ನ ಭೀಷ್ಮಾಚಾರ್ಯರನ್ನ ನೋಡ್ದಂಗೆ ಚಿತ್ರರಂಗದಲ್ಲಿ ಯಾತಕ್ಕೆ ಇದು ಬಂದು ಅಂತ ಹೇಳಿದ್ರೆ, ಅದು ಹೇಳ್ದಂಗೆ ರಾಧಾರಮಣ ಮೊದಲನೇ ಚಿತ್ರ ಇವ್ರದ್ದು. ಇದು ನೆಕ್ಸ್ಟ್ ರಾಜ್ಕುಮಾರ್ ಇವರೆಲ್ಲ ಜೊತೆ ಸೇರ್ಕೊಂಡು ಬೇಡ್ರ ಕಣ್ಣಪ್ಪ ಬಂತು. ಅದಾದ ನಂತರ ಹಲವಾರು ಚಿತ್ರಗಳನ್ನ ಮಾಡಿದ್ರು. ಸೊ 1960 ಆದ್ಮೇಲೆ ಕೆಲವು ಚಿತ್ರಗಳೆಲ್ಲ ಬಂತು. ಕೆಲವು ಸ್ವಲ್ಪ 68, 69, ಸ್ವಲ್ಪ ಕಮ್ಮಿನೂ ಆಯ್ತು. ಅವಾಗೆಲ್ಲ ಇಷ್ಟು ಚಿತ್ರಗಳು ಮೊದಲು ಬರ್ತಾ ಇದ್ದು, ಆಮೇಲೆ ಸ್ವಲ್ಪ ಕಮ್ಮಿ ಆಯ್ತು. ಸೊ 69ನಲ್ಲಿ ನಾವು ನೋಡ್ಬೇಕು ಅಂತ ಹೇಳಿದ್ರೆ ಒಂದು ವಿಷ್ಣುವರ್ಧನ್ ಚಿತ್ರ ಅಂದ ತಕ್ಷಣ ಮೊದಲನೇ ಚಿತ್ರ ಯಾವ್ದು ಅಂತ ಯಾರು ಹೇಳ್ತೀರಾ? ಹಲೋ,
ವಿಷ್ಣುವರ್ಧನ್. ವಂಶವೃಕ್ಷ. ಅದಕ್ಕೋಸ್ಕರ ಕೇಳಿದೆ. ವಂಶವೃಕ್ಷ ಒಂದು ರೀತಿನಲ್ಲಿ ಇರ್ಬೇಕು ಅಂದ್ರೆ, ಆ ವಂಶವೃಕ್ಷ ಅಂದ ತಕ್ಷಣ ನಮಗೂ ಒಂದು ಮಾತು ಅಥವಾ ಜ್ಞಾಪಕ ಬರ್ತಾರೆ. ನಮ್ಮ ಅಣ್ಣನು ಹೇಳ್ತಾ ಇರ್ತಾನೆ. ಸೊ ಅವಾಗ ವಿಷ್ಣುವರ್ಧನ್ ಹೆಸರಲ್ಲ, ವಿಷ್ಣುವರ್ಧನಲ್ಲ ಕಣ, ಸಂಪತ್ ಕುಮಾರ್ ಇದ್ದಿದ್ದು, ಆಮೇಲೆ ವಿಷ್ಣುವರ್ಧನ್ ಮಾಡಿದ್ದು, ಅವು ನನ್ನ ಪಿಕ್ಚರ್ನಲ್ಲೇ ಮಾಡಿದ್ದು ಅಂತ ನಮ್ಮ ದೊಡ್ಡಪ್ಪ ಹೇಳ್ತಾ ಇದ್ರು. ಆಮೇಲೆ ಒಂದ್ಸತಿ ಶೂಟಿಂಗ್ ಇರ್ಬೇಕ ನಂಜನಗೂಡಿನಲ್ಲಿ. ಅವರು GV ಅಯ್ಯರು ಫಿಲಮ್ ತೆಗೆದಾಗೆಲ್ಲನೂ ನಂಜನಗೂಡಿನಲ್ಲಿ ಮತ್ತೆ ಅಕ್ಕಪಕ್ಕ ಜಾಗಗಳನ್ನ ಯಾವತ್ತೂ ಬಿಡ್ತಾ ಇರ್ಲಿಲ್ಲ. ಆ ಒಂದು ನದಿ ತೀರ ಇರ್ಬೋದು, ನರಸೀಪುರದಲ್ಲಿ ಇರ್ಬೋದು, ತಲಕಾಡು ಇರ್ಬೋದು, ಎಲ್ಲಾ ಕಡೆನೂ ಅವ್ರನ್ನ ಒಳ್ಳೆ ಅವ್ರ ನೆನಪು ಇರ್ತಾ ಇತ್ತು. ಒಳ್ಳೊಳ್ಳೆ ಕ್ಷೇತ್ರಗಳಲ್ಲಿ ಒಳ್ಳೊಳ್ಳೆ ಚಿತ್ರೀಕರಣ ಮಾಡ್ತಕ್ಕಂಥದ್ದು ಹವ್ಯಾಸಗಳನ್ನು ಅವ್ರು ಮಾಡ್ಕೊಂಡ್ಬಿಟ್ಟಿದ್ರು. ಸೊ ನಂಜನಗೂಡಿನಲ್ಲಿ ಅವನು ಸಂಪತ್ ಕುಮಾರ್ನ ನಮ್ಮ ಅಣ್ಣಂಗೆ ಹೇಳಿದ್ರಂತೆ, ಹೋಗಪ್ಪ ಸಂಪತ್ ಕುಮಾರ್ನ ನಮ್ಮ ದೊಡ್ಡಪ್ಪನ ಮಗ, ನಮ್ಮ ಅಣ್ಣ ಇನ್ನೊಬ್ಬ ದೊಡ್ಡವನಿದ್ದಾನೆ ವೆಂಕಟಾದ್ರಿ ಅಂತೇಳಿ. ಸೊ ಕರ್ಕೊಂಬಪ್ಪ ಅಂತ ಹೇಳಿದ್ರೆ ಅವರು ಬೆಂಗಳೂರಿಂದ ಬಂದು ಬೆಳಿಗ್ಗೆ ನೈಟ್ ಟ್ರೈನಲ್ಲಿ, ಅವಾಗ ನೈಟ್ ಹೊರಟ್ರೆ ಬೆಳಿಗ್ಗೆ ಬರೋದು. ನಾವೆಲ್ಲ ಅದಕ್ಕೆ ಶಿವರಾತ್ರಿ ಎಕ್ಸ್ಪ್ರೆಸ್ ಅಂತ ಕರೀತಾ ಇದ್ದು. ಯಾಕೆಂದ್ರೆ ಅವಾಗ ಈ ತರ 3 ಗಂಟೆ ಟೈಮು 2.5 ಗಂಟೆ ಟೈಮಲ್ಲಿ ಬರಕ್ಕಾಗ್ತಾ ಇರ್ಲಿಲ್ಲ. ರಾತ್ರಿ 10 ಗಂಟೆಗೆ ಬೆಂಗಳೂರು ಬಿಟ್ರೆ ಬೆಳಿಗ್ಗೆ 6 ಗಂಟೆ 6:30ಗೆ ನಂಜನಗೂಡಿಗೆ ಬರ್ತಕ್ಕಂಥದ್ದು, ಮೈಸೂರಲ್ಲಿ ಬದಲಾವಣೆ ಚೇಂಜ್ ಮಾಡ್ಕೊಂಡು. ಸೊ ಆ ರೀತಿಯಾಗಿ ಸ್ಟೇಷನ್ಗೆ ಬಂದಿರಬೇಕು. ನೋಡೋ ಸಂಪತ್ ಕುಮಾರ್ ಎಲ್ಲಿ ಅಂತ ಹೇಳಿದ್ರೆ ಎಲ್ಲ ಕಡೆನೂ ಹುಡುಕಿ ಕೊನೆಗೆ ವಾಪಸ್ ಹೋಗ್ತಾ ಇರ್ಬೇಕಾದ್ರೆ ಆ ಕಲ್ ಬೆಂಚಿನ ಮೇಲೆ ವಿಷ್ಣುವರ್ಧನ್ ಕೂತಿದ್ರು ನಂಜನಗೂಡು ಸ್ಟೇಷನ್ ಅಲ್ಲಿ. ಇದು ಒಂದು ನೆನಪು. ವಿಷ್ಣುವರ್ಧನ್ ಸಂಪತ್ ಕುಮಾರ್, ಅವಾಗ ಸಂಪತ್ ಕುಮಾರ್ ಅಪ್ಪ ಎಲ್ರಪ್ಪ, ಎಲ್ಲಿಪ್ಪ ಅಂತ ಹೇಳ್ಬಿಟ್ಟು ಆಮೇಲೆ ಕರ್ಕೊಂಡ್ಬಂದು ಆಮೇಲೆ ಅವ್ರಿಗೆ ಫ್ರೆಶ್ ಆಗಿ ಅವ್ರಿಗೆ ತಿಂಡಿ ಮಾಡಿ ಆಮೇಲೆ ಚಿತ್ರೀಕರಣ ಮತ್ತೆ ಅಲ್ಲಿ ತೆಗಿಬೇಕಾದದ್ದು ಇದೆ. ಇದು ಅಂತ ಕೆಲವುಗಳ ನೆನಪುಗಳು ನಮಗೆ ಬರ್ತಾ ಇರ್ತಾರೆ. ನೆಕ್ಸ್ಟ್ ಇವರು 72-73ರಲ್ಲಿ ಮಾನೇ ಭಾಗ್ಯವತಿ ಅಂತ ಭಾರತಿ ವಿಷ್ಣುವರ್ಧನ್ ಆಮೇಲೆ ಆಗಿದ್ದು ಭಾರತಿ ಅವರು ಒಂದು ನೆಗೆ ತೆಗಿತಾ ಇರ್ಬೇಕಾದ್ರೆ ನಂಜನಗೂಡಲ್ಲಿ ಹಾಗೂ ತಲಕಾಡಲ್ಲಿ ನಾನೇ ಎಂದು ಭಾಗ್ಯವತಿ ಅನ್ನೋ ಹಾಡನ್ನ ತಲಕಾಡಲ್ಲಿ ತೆಗಿಯೋದು. ನಾನು ಅವಾಗ ತಾನೆ ಸೇರಿದ್ದೆ ಯಾವುದು ಸ್ಕೂಲ್ಗೆ. ಅವಾಗ ನಮ್ಮ ಅತ್ತೆ ಇದ್ರು, ಎಲ್ಲರೂ ದೊಡ್ಡಪ್ಪ ಎಲ್ಲರೂ ಶೂಟಿಂಗ್ ಹೀಗೆ ಉದಯ್ ಕುಮಾರ್ ಎಲ್ಲರೂ ತಲಕಾಡಿಗೆ ಹೋಗಿದ್ದಾರೆ ಕಣೋ, ನೀನು ಊಟ ಮಾಡ್ಕೊಂಡ್ಬಿಡು, ಹೋಗೋಣ, ಭಾರತಿ ಕಾರ್ ಬರುತ್ತೆ ಅಂತ. ಹೌದು, ಭಾರತಿ ಕಾರ್ ಬಂತು, ಇಂಪಾಲ ಕಾರ್ ಬಂತು. ಮನೆ ಮುಂದೆ ನಿಂತ್ಕೊಂಡ ತಕ್ಷಣ ನಮ್ಮ ಮನೆ ಮುಂದ್ಗಡೆ, ನಮ್ಮ ಮನೆ ಇದ್ದಿದ್ದು ಬಹಳ ನದಿ ತೀರಕ್ಕೆ ಹತ್ರ ಮತ್ತೆ ದೇವಸ್ಥಾನ ಹತ್ರ ಒಂದು 400 ಮೀಟರ್ ದೂರದಲ್ಲಿ. ಅಲ್ಲಿ ಬರ್ತಾ ತಕ್ಕನೆ ಅಕ್ಕಪಕ್ಕದವರೆಲ್ಲ ಜನ ತುಂಬ್ಕೊಂಡ್ಬಿಟ್ರು. ಪ್ಲೈಮುತ್ ಕಾರ್, ಅವಾಗೆಲ್ಲ ಕಾರ್ ಅಂದ್ರೆ ಅಪರೂಪವಾಗಿದ್ದಂತ ಕಾಲದಲ್ಲಿ. ಏನು ಆ ಕಡೆ ಹೋಗಿ ಅಂದ್ಬಿಟ್ಟು ಡ್ರೈವರ್ ಇದ್ದವನು ಆ ಕಡೆ ಹೋಗಿದ್ದ. ಆಮೇಲೆ ಬಂದು ಭಾರತಿ ಅವರು ನಮ್ಮ ಮನೆ ಒಳಗಡೆ ಬಂದು ಕೂತ್ಕೊಂಡು ಟೇಬಲ್ ಕೂತ್ಕೊಂಡು ಸ್ವಲ್ಪ ಒಂದು 5 ನಿಮಿಷ ಮಾತಾಡಿದ್ರು. ಹಾಲು ಕಾಫಿನ ಕುಡಿತೀರ ನಮ್ಮ ಮತ್ತೆ ಕೇಳಿದ್ರು, ಕೊಟ್ಟರು. ಆಮೇಲೆ ಹೊರಡೋಣ, ಟೈಮ್ ಆಯ್ತು ಅಂತ ಹೇಳಿದ್ರು. ನಾನು ಅಷ್ಟೊತ್ತಿಗೆ ರೆಡಿಯಾಗಿ ಕೂತ್ಕೊಂಡೆ. ಅದು ಭಾರತಿ ಜೊತೆ, ನಮ್ಮ ಅತ್ತೆ ಜೊತೆಗೆ ಭಾರತಿ ಜೊತೆಗೆ ನಾವು ಇದಕ್ಕೆ ತಲಕಾಡಿಗೆ ಹೋಗಿರ್ತಕ್ಕಂಥದ್ದು ನೆನಪು ಇವತ್ತು ಕೂಡ ನಮ್ಗೆ ಈ ಒಂದು ಸಂದರ್ಭದಲ್ಲಿ ನೆನಪು ಮಾಡ್ಕೋತೀನಿ. ಅದೇ ರೀತಿ ಅಲ್ಲಿ ನೋಡಿ ನಾವು ನೋಡಿದಾಗ ಉದಯ್ ಕುಮಾರ್ ಇವ್ರದ್ದು ಎಲ್ಲ ಹಾಡು ಚಿತ್ರೀಕರಣ ಎಲ್ಲ ಚೆನ್ನಾಗ್ ಆಗ್ತಾ ಇತ್ತು. ಆದ್ರೆ ನಾವು ಹುಡುಗರು ಬಹಳ ಚಿಕ್ಕವರಾಗಿದ್ದು, ಅವಾಗ ಅದನ್ನ ನಮ್ಗೆ ಆಟದ ಇದು ಆ ಮರಳುಗಳನ್ನ ನೋಡಿದ್ರೆ ಬಹಳ ಚೆನ್ನಾಗಿತ್ತು. ಆ ಮರಳಿಂದ ಜಾರ್ತಕ್ಕಂಥದ್ದು ಏನು ಒಂದು ಹಾಡು ತೆಗಿಯೋದಕ್ಕೆ ಇಷ್ಟೊತ್ತು ತಗೋತಾರಲ್ಲ, ಸರಿ ಇಲ್ಲ, ಮತ್ತೆ ಮಾಡಮ್ಮ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರು. ಏನಪ್ಪಾ ಇಷ್ಟೊಂದು ಇದಾಗ್ತಾರಪ್ಪ ಇದು ಅಂತ ಹೇಳ್ತದ್ದು. ಅಂದ್ರೆ ಜೀವಿಗಳ ವ್ಯಕ್ತಿತ್ವ ಹೆಂಗಿತ್ತು ಅಂತ ಹೇಳಿದ್ರೆ, ಅವ್ರಿಗೆ ಯಾವ ರೀತಿಯಾಗಿ ಒಂದು ನಟನೆ ಬೇಕು ಆ ರೀತಿ ನಟನೆ ಬರೋ ತನಕನೂ ಅವ್ರನ್ನ ಯಾವುದೇ ಆಕ್ಟರ್ಸು ಅಥವಾ ಆಕ್ಟರ್ಗಳನ್ನ ಬಿಡ್ತಾ ಇರಲಿಲ್ಲ. ಹೀಗೆ ಬೇಕಣಯ್ಯ ಅಂತ ಹೇಳೋರು. ಎಲ್ರಿಗೂ ಏನಯ್ಯ ಬಾರಯ್ಯ ಅನ್ನೋದೇ ಅವ್ರಿಗೆ ಒಂದು ಸಾಮಾನ್ಯವಾಗಿತ್ತು. ಯಾಕೆಂದ್ರೆ ಇದನ್ನಲ್ಲೂ ಹಿರಿತನ ಇತ್ತು, ವಯಸ್ಸಲ್ಲೂ ಹಿರಿಯಾಗಿರಾಗಿಂದ ಏನಯ್ಯ ಬಾರಯ್ಯ ಅನ್ನೋರೇ ಹೇಳೋದು. ಏನಮ್ಮ ಹೋಗಮ್ಮ ಬಾಮ್ಮ ಇಲ್ಲಿ ಅಂತಾನೆ ಕರೀತಾ ಇದ್ರು. ಆ ರೀತಿಯಾಗಿ ಅವರು ಸಾಮಾನ್ಯವಾಗಿ ಇರ್ತಕ್ಕಂಥದ್ದು ಈ ಒಂದು ಸಂದರ್ಭದಲ್ಲಿ ನಾನು ನೆನಪು ಮಾಡ್ಕೋತೀನಿ. ಸೊ ಈ ರೀತಿಯಾಗಿ ಇದರಲ್ಲಿ ಹೋಗ್ತಾ ಇರ್ಬೇಕಾದ್ರೆ ನೆಕ್ಸ್ಟು ನಾನು ಒಂದು ಸಂದರ್ಭ, ಯಾಕೆಂದ್ರೆ ಈಗಿನ ಇದು ನೆನಪುಗಳು ಅವರುಗಳ ವಿಚಾರಗಳ ಬಗ್ಗೆ ಅವ್ರ ಫಿಲಮಲ್ಲಿ ಇದನ್ನಲ್ಲಿ ಅನ್ಬೇಕಾದ್ರೆ ಅನಂತ್ನಾಗ್ ಚಿತ್ರೀಕರಣ 74 ಇಸ್ವಿನಲ್ಲಿ ನಂಜನಗೂಡಿನಲ್ಲಿ ತೆಗೆದ್ರು. ನಮ್ಮ ಮನೆ ಮುಂದ್ಗಡೆ ದಳವಾಯಿ
ಸ್ಕೂಲ್, ಗೌರ್ಮೆಂಟ್ ದಳವಾಯಿ ಸ್ಕೂಲ್ ಇತ್ತು, ಆ ಸ್ಕೂಲಲ್ಲೇ ತೆಗಿಬೇಕು ಅಂತ ಹೇಳಿದ್ರು. ಬೇರೆ ಬೇರೆ ಮನೆಗಳಲ್ಲಿ ಅವರು ಆ ಕಾಲದಲ್ಲಿ ಚಿಕ್ಕವರಾಗಿದ್ದಾಗೆಲ್ಲ ಫೋಟೋಗಳೆಲ್ಲ ನೋಡಿದ್ರು, ಹಳೇ ಕಾಲದ ಫೋಟೋಗಳು. ಅದು ಚಿನ್ನ ಮತ್ತೆ ಇದು ಗೋಲ್ಡ್ ಸಿಲ್ವರ್ ಇದನ್ನೆಲ್ಲ ಲೈನಿಂಗ್ ಎಲ್ಲ ಕೊಟ್ಟಿರೋಂಥದ್ದು ಹಳೆ ಫೋಟೋಗಳು ಬೇಕು ಅಂತ ಬೇರೆ ಬೇರೆ ಮನೆಗಳಿಗೆಲ್ಲ ಹೋಗಿ ತಗೊಂಡ್ಬಂದು ಒಂದು ಅಲ್ಲಿ ಅವರಿಗೆ ಬೇಕಾದಂಥ ಒಂದು ರೀತಿಯಲ್ಲಿ ಎಲ್ಲ ಅಳವಡಿಸಿ ಅಲ್ಲಿ ಚಿತ್ರೀಕರಣನೆಲ್ಲ ಆಯಿತು. ಆವಾಗ ತಗೋಬೇಕಾದ್ರೆ ನಮ್ಮ ಅನಂತ್ ನಾಗ್ ಅವರು ಅವಾಗ ತಾನೇ ಯಾರೋ ಅನಂತ್ ನಾಗ್ ಹೆಸರು ಗೊತ್ತಲ್ಲ, ಅನಂತ್ ನಾಗರ ಕಟ್ಟಿ ಅಂತ ಕಣ, ಆ ಕಟ್ಟಿನ ತೆಗೆದ್ಬಿಟ್ಟೆ ಕಣ ನಾನು ಅನಂತ್ ನಾಗ್ ಅಂತ ಮಾಡಿದೀನಿ ಅಂತ ಅವರೇ ಹೇಳಿದ್ರು. ನೋಡಿ, ಆ ಸಂಪತ್ ಕುಮಾರ್ ಅನ್ನೋ ವಿಷ್ಣುವರ್ಧನ್ ಆಮೇಲೆ ಬದಲಾವಣೆ ಆಯ್ತು. ಇಲ್ಲಿ ಅನಂತ ನಾಗರ ಕಟ್ಟಿ ಅಂತೆ, ಕಟ್ಟಿ ಬೇಡ ಅನಂತ್ ನಾಗ್ ಅಂತ ಇದ್ ಮಾಡ್ತೀನಿ ನಾಮಕರಣ ಅಲ್ಲಿ ಬದಲಾವಣೆ ಆಯ್ತು ಕಣೋ ಅಂತ ನಮ್ಮ ಹತ್ರ ನಮ್ಮ ದೊಡ್ಡಪ್ಪ ಅನ್ನೋರು ಹೇಳ್ಕೊಂಡಿದ್ದು ಉಂಟು. ಆಮೇಲೆ ಶೂಟಿಂಗ್ ಟೈಮ್ ಅಲ್ಲಿ ಕೂಡ ಅನಂತ್ ನಾಗ್ ಇವ್ರ ಜೊತೆ ಎಲ್ಲ ನಮ್ಮ ಮನೆಯಲ್ಲೇ ಕೂತ್ಕೊಂಡು ಎದುರುಗಡೆನೆ ಶೂಟಿಂಗು ಅಲ್ಲೇ. ಸೊ ಬೇಕಾದಷ್ಟು ನಮಗೆ ಅವ್ರ ಜೊತೆ ಸಂಪರ್ಕ ಮತ್ತೆ ಮಾತುಕತೆ ಮನೇಲಿ ಇದ್ದವ್ರಿಗೆ ಇದ್ದಂಗೆ ಇರ್ತಾ ಇದ್ರು. ಯಾವೆಲ್ಲರೂ ಒಂದು ಟಿವಿಲೂ ರೂಮ್ ಮಾಡಿದ್ರು, ಅಲ್ಲೂ ಹೋಗೋರು ಮತ್ತೆ ಇಲ್ಲೂ ಬರೋರು, ಇಲ್ಲೂ ಮಾತುಕತೆ ಕೂತ್ಕೊಂಡು ಮಧ್ಯದಲ್ಲಿ ಬ್ರೇಕ್ ಅವಾಗ ಸೆಟ್ ಮಾಡ್ಬೇಕಾದ್ರೆ ಟೈಮ್ ಆಗ್ತಾ ಇತ್ತು ಅರೇಂಜ್ ಮಾಡ್ಬೇಕಾದ್ರೆ. ಸೊ ಅವಾಗ ಬಂದು ಇದು ಅನಂತ್ ನಾಗ್ ಅವರು ಇವತ್ತು ಬಂದು ನಮ್ಮ ಅಂಗಡಿಯಲ್ಲೇ ಕೂತ್ಕೊಂಡು, ಬಾಳೆಹಣ್ಣು ಅಂಗಡಿ, ನಮ್ಮ ತಂದೆ ವ್ಯಾಪಾರಿಗಳು ಇದಿರ್ತಾನೆ ಅಂಗಡಿ ಬೀದಿನಲ್ಲಿ. ಅವಾಗ ನಾನು ನಮ್ಮ ಅಣ್ಣ ಹತ್ರನಾಗೆ ಸಿಗರೇಟ್ ತರ್ಸಪ್ಪ, ಸಿಸರ್ಸು ಅಂದ್ಬಿಟ್ಟು ಹೀಗೆ ತೋರಿಸಿ ಅವರು ತಗೊಳ್ತಕ್ಕಂಥದ್ದು. ಹಂಗೆ ಟೀ ಹೇಳು ಅಂತ ಹೇಳ್ಬಿಟ್ಟು ಅಲ್ಲಿ ಹತ್ತಿರದಲ್ಲಿ ಹೋಟ್ಲಲ್ಲಿ ಹೇಳ್ಬಿಟ್ಟು ಟೀ ಕುಡಿತಾ ಇರ್ತಕ್ಕಂಥದ್ದು. ಇದು ಬಹಳ ಸರಳವಾದ ಮನುಷ್ಯ ಅವರು ಕೂಡ ಅನಂತ್ ನಾಗು. ಸೊ ಪ್ರೇಮ ಕಾರಂತು, ಬೇಬಿ ಕಾರಂತು ಇವರುಗಳೆಲ್ಲ ನಮ್ಮ ಸಂಪರ್ಕದಲ್ಲಿ ಇದ್ರು. ಸೊ ಕನ್ನಡದ ಕುಲದೇವಿ ಕಾಪಾಡು ಬಾತಾಯೆ, ಮುನ್ನಡೆಯ ಕನ್ನಡದ ದಾರಿದೇವಿಗೆ ನೀಗೆ, ಕನ್ನಡದ ಕುಲದೇವಿ ಕಾಪಾಡು ಬಾತಾಯೆ. ಪ್ರೇಮ ಕರುಣೆಯ ಕಲಿಸಿ, ಶಾಂತಿ ಸಹನೆಯ ಬೆಳೆಸಿ. ಪದಗಳನ್ನ ಗಮನಿಸಿ, ಈಗ ಮತ್ತೆ ಎಂತ ಪದಗಳು ಉಪಯೋಗಿಸಿದ್ದಾರೆ. ಪ್ರೇಮ ಕರುಣೆಯ ಕಲಿಸಿ, ಶಾಂತಿ ಸಹನೆಯ ಬೆಳೆಸಿ, ಕಾಮ ಕ್ರೋಧವನಳಿಸಿ ಕಾಪಾಡುತ್ತಾಯೆ. ನಮಗೆ ಬೇಕಾಗಿರೋದು ಕಾಮ ಕ್ರೋಧ, ಇಂಥ ಗುಣಗಳನ್ನ ನಾವು ಸರಿಯಾಗಿ ನಮ್ಮ ಒಂದು ಹತೋಟಿಯಲ್ಲಿ ಇಟ್ಕೊಂಡು ನಮ್ಮ ಜೀವನವನ್ನ ಅದರಲ್ಲಿ ಅಳವಡಿಸ್ಕೋಬೇಕು ಅಂತ ಒಂದು ಎಷ್ಟೋ 60 ವರ್ಷದ ಹಿಂದ್ಗಡೆ ಕೊಟ್ಟಿರ್ತಕ್ಕಂಥದ್ದು ಒಂದು ನೀತಿ ಬೋಧಕ ಅಂತ ಹೇಳ್ಬೇಕು. ಮತ್ತೆ ಇವತ್ತಿನ ಅವಶ್ಯಕತೆನೂ ಹೌದು. ಈಗಿನ ನೆನ್ನೆನು ಕೂಡ ನೋಡಿದೀವಲ್ಲ, 15 ದಿವಸ ನಾನು ಕಡೆ ನೀಟ್ ಪರೀಕ್ಷೆ ಇದು ಅಂತ ಹೇಳಿ ಯಾವ ಪರಿಸ್ಥಿತಿ ಆಗಿದೆ. ಯಾರೋ ಒಬ್ಬರು ಆಕ್ಟರ್ ಬರ್ತಾರೆ ಅಂತ ಹೇಳಿದ್ರು 26 ಜನ ಸತ್ರು ಅಂತ ಹೇಳಿ ನಮ್ಮ ವಿಜಯ್ ಅವರು ಹೋಗಿದ್ದ ಕರೂರು ನಮ್ಮ ಕುಲದೇವರು ಅಲ್ಲೇ ಇರೋದು ವೆಂಕಟರಮಣ, ಅಲ್ಲಿ ಕರೂರು ಟಾಂಟ್ರೋನಿ ಮಲೆ ಅಂತ ಹೇಳಿ ಅಲ್ಲಿ ವೆಂಕಟರಮಣ ಸ್ವಾಮಿ ನಮ್ಮ ಕುಲದೇವರು ವೆಂಕಟಸ್ವಾಮಿ. ನಮ್ಮ ಒಂದು ಪರಂಪರೆಯಲ್ಲಿ ಮೊದಲನೇ ಮಗ ಇತ್ತು ಅಂತ ಹೇಳಿದ್ರೆ ಅವ್ರಿಗೆ ವೆಂಕಟ ಅಂತ ಬರಬೇಕು, ಶ್ರೀನಿವಾಸ ಅಥವಾ ವೆಂಕಟ. ಅದಕ್ಕೋಸ್ಕರ ನಮ್ಮ ಜಿ.ವಿ. ಅಯ್ಯರು ಕೂಡ ನಮ್ಮ ತಾತ ನಮ್ಮ ಅಜ್ಜಿ ಇಟ್ಟಿದ್ದು ವೆಂಕಟರಮಣ ಅಂತ. ಆಮೇಲೆ ನಮ್ಮಣ್ಣ ನಾವು 4 ಮಕ್ಕಳು. ದೊಡ್ಡಣ್ಣ ವೆಂಕಟಾದ್ರಿ, ಎರಡನೇವನು ಸುಬ್ರಹ್ಮಣ್ಯ, ಮೂರನೇವನು ಕಣ್ಣನ್ ಕೃಷ್ಣಮೂರ್ತಿ, ನಾನು, ಆಮೇಲೆ 4ನೇವನು ಸತ್ಯಮೂರ್ತಿ ಅಂತೇಳಿ. ನಮ್ಮಲ್ಲೂ ಕೂಡ ಇವರೆಲ್ಲ ಸಜೆಸ್ಟ್ ಮಾಡೋದು, ಇವರೆಲ್ಲ ನಮ್ಮಲ್ಲಿ ಅದೇ ಪದ್ಧತಿ ಕಣಪ್ಪ, ನೀನು ವೆಂಕಟಾದ್ರಿ ಮೊದಲನೇ ಮಗನಿಗೆ ವೆಂಕಟಾದ್ರಿ, ಆ ವೆಂಕಟಾದ್ರಿನೇ ಇಡು ಅಂತ ಹೇಳಿದ್ರು ಅಯ್ಯರವರು. ಮತ್ತೆ ನಮ್ಮ ತಾತ ಅಜ್ಜಿ ಅವರೆಲ್ಲ ಸೇರ್ಕೊಂಡು ಸರಿ ಅದನ್ನೇ ಇಟ್ಕೊಳ್ಳೋಣ ಅಂತ. 2ನೇ ಸುಬ್ರಹ್ಮಣ್ಯ ಆಯ್ತಪ್ಪ. 3ನೇ ಜನಪ್ಪ ಅಂದ್ರೆ ಕಣ್ಣನ್ಗೆ ಕೃಷ್ಣಮೂರ್ತಿ ನಮ್ಮ ತಂದೆ ಹೆಸರಿತ್ತು, ಕಣ್ಣನ್ ಕೆ
ಆ ಕೃಷ್ಣಮೂರ್ತಿ ಯಾಕಾಯ್ತು ಕಣ್ಣನ್ ಕೆ ಅನ್ನೋದು ನಾವು ನಾರ್ತ್ ಇಂಡಿಯಾದಲ್ಲಿ ಸೂರತ್ತಲ್ಲಿ ಗಾರ್ಡನ್ ವರೆಯಲ್ಲಿ ಸೂರತ್ತಲ್ಲಿ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಎಕ್ಸ್ಪ್ಯಾಂಡ್ ಕರ್ಕೆಲಿಕ್ಕು ಅಂದ್ಬಿಟ್ಟು ಆ ಕೆನ ಎಕ್ಸ್ಪ್ಯಾಂಡ್ ಮಾಡಿ ಕೃಷ್ಣಮೂರ್ತಿ ಅಂದ್ರು. ಅದೇ ನನ್ನ ಪಾಸ್ಪೋರ್ಟು ನಮ್ಮ ಇದ್ರ ಕಡೆ ಎಲ್ಲ ಕಡೆ ಇವತ್ತು ವೋಟರ್ ಐಡಿಯಲ್ಲೂ ಕಣ್ಣನ್ ಕೃಷ್ಣಮೂರ್ತಿನಿ ಅಂತ ಬಂದ್ಬಿಡ್ತು. ಅದರಿಂದ ಹಾಗೆ. ಸೊ ನಮ್ಮ ಒಂದು ಇದ್ರಲ್ಲಿ ಫಸ್ಟ್ ವೆಂಕಟ, ಆಮೇಲೆ ಸುಬ್ಬು, ಆಮೇಲೆ ಇದು ಅವ್ರು ನೋಡಿ ಈಗ ಚಿವಿ ಅಂತ ಹೇಳಿದ್ರೆ ವೆಂಕಟರಮಣ ಅಯ್ಯರು, ಸುಬ್ಬರಾಯರು, ಅದನ್ನ ಕೃಷ್ಣಮೂರ್ತಿ. ನಮ್ಮ ಹೆಸರುಗಳು ಕೂಡ ಫಸ್ಟ್ ವೆಂಕಟಾದ್ರಿ ನಮ್ಮ ದೊಡ್ಡಣ್ಣ ಹೆಸರು, ಎರಡನೇ ಸುಬ್ರಹ್ಮಣ್ಯ, ಮೂರನೇದು ಕಣ್ಣನ್ ಕೃಷ್ಣಮೂರ್ತಿ, ನಾಲ್ಕನೇ ಸತ್ಯಮೂರ್ತಿ. ಈ ರೀತಿ ಒಂಥರ ಪರಂಪರೆಯಾಗಿ 3 ಜನರೇಷನ್ 4 ಜನರೇಷನ್ ನಮ್ಮ ಒಂದು ಇದು ಹಾಗೇನೆ ನಡೀತಾ ಇದೆ ಒಂದು ರೀತಿನಲ್ಲಿ. ಸೊ ಇದನ್ನ ನಿಮ್ಮ ಜೊತೆ ಹಂಚ್ಕೋತಾ ಇದ್ದೀನಿ. ಸೊ ಈ ರೀತಿ ಯಾಕೆಂದ್ರೆ ನನಗೆ ಮಾತಾಡ್ತಾ ಹೋಯ್ತು ಅಂತ ಹೇಳಿದ್ರೆ ನನಗೆ ಸಮಯನೇ ಸಾಲಲ್ಲ ಅನ್ಸುತ್ತೆ. ಆದರೆ ಒಂದು ಕಿರುಪರಿಚಯ ಮತ್ತೆ ಮುಖ್ಯವಾದ ವಿಚಾರಗಳನ್ನು ಹೇಳಬೇಕಾಗಿದೆ. ಇವರು ಜೀವನದಲ್ಲಿ ಹೀಗೆ 75 ಆಯ್ತು. 75 ಆಮೇಲೆ ಏನ್ ಮಾಡ್ಬೇಕು ಏನು ಎತ್ತ ಅಂತ ಅವ್ರು ವಿಚಾರ ಮಾಡ್ತಾ ಇದ್ರು. ವಿಚಾರ ಮಾಡ್ತಾ ಇರ್ಬೇಕಾದ್ರೆ ಏನು ಅವಾಗ ಸ್ವಲ್ಪ ಆರ್ಥಿಕವಾಗಿ ಕೂಡ ಸ್ವಲ್ಪ ಕಷ್ಟನೂ ಇತ್ತು. ಸೊ 77 78 ಆಯ್ತು. ಆಮೇಲೆ ಅವರ ಒಂದು ಯೋಚನೆ ಚೇಂಜು ಅಂತ ಹೇಳ್ಬೇಕು. ಏನು ಕಮರ್ಷಿಯಲ್ ಫಿಲಮು ಇದಕ್ಕಿಂತ ಅವಾಗಲೇ ಈಗ 69ರಿಂದ ವಂಶವೃಕ್ಷ ಮತ್ತೆ ಇದು ಕೂಡ ಹಂಸಗೀತೆ ಕೂಡ ಬಹಳ ಚೆನ್ನಾಗಿ ಅದು ಹಿಂದಿಲೂ ಕೂಡ ಜೈನ್ ಮಾಡಿದ್ರು. ಇದರಲ್ಲಿ ಬಹಳ ಚೆನ್ನಾಗಾಯ್ತು. ಸಂಗೀತಕ್ಕೆ ಮಯವಾದ ಒಂದು ಚಿತ್ರ. ಅವರು ಮಾಡ್ತಕ್ಕಂಥ ಚಿತ್ರಗಳು ಒಂದು ವಿಭಿನ್ನವಾಗಿ ಮಾಡ್ತಕ್ಕಂಥದ್ದು, ಕಲೆಗೆ ಆದ್ಯತೆ ಕೊಡ್ತಕ್ಕಂಥದ್ದು, ಮತ್ತೆ ಬೆಳಕು ಮತ್ತೆ ಕತ್ತಲೆ ಮತ್ತೆ ಕಲರ್ಗಳು ಎಲ್ಲದಕ್ಕೂ ಅವ್ರು ಪ್ರಾಶಸ್ತ್ಯ ಕೊಟ್ಟು ಅದರಿಂದ ಆ ಮಾಧ್ಯಮದಿಂದ ಜನಗಳಿಗೆ ಬೇರೆ ರೀತಿಯಲ್ಲಿ ಒಂದು ಸಂದೇಶವನ್ನು ಕೊಡೋದಕ್ಕೆ ಪ್ರಯತ್ನ ಮಾಡಿದ್ರು. ಸ್ವಲ್ಪ ಆರ್ಟ್ ಫಿಲಮು ಅಂತಕ್ಕಂಥದ್ದು ಅವ್ರದ್ದು ಬಂತು. ಈಗ ಆಮೇಲೆ ಆಧ್ಯಾತ್ಮಿಕವಾಗಿ ಅವರು 78ನೇ ಇಸ್ವಿಯಿಂದ ಸ್ವಲ್ಪ ಯಾವಾಗ ಕಮರ್ಷಿಯಲ್ ಫಿಲಮು ಮತ್ತೆ ಅವರ ಟೇಸ್ಟ್ ಚೇಂಜ್ ಆಯ್ತು. ಯಾಕೆಂದ್ರೆ ಆವಾಗಲೇ ಒಂದು 80 ಅಂತ ಹೇಳಿದ್ರೆ ನಮ್ದೊಳಗೆ 60ನೇ ವಯಸ್ಸು ಅಂತ ಇಟ್ಕೊಳ್ಳಿ ಹೆಚ್ಚು ಕಮ್ಮಿ. ಸೊ 60ನೇ ವಯಸ್ಸು ಅಂತ ಹೇಳಿದಾಗ ಆವಾಗ 60ನೇ ವಯಸ್ಸು ಆವಾಗ. ಸೊ 1980 ಆವಾಗ. ಸೊ ಆವಾಗ ಅವರು ಅಧ್ಯಯನ ಮಾಡ್ತಾ ಇರ್ಬೇಕಾದ್ರೆ ಇದೇನಪ್ಪ 81 82ರಲ್ಲಿ 82ನೇ ಇಸ್ವಿನಲ್ಲಿ ಅವರು 81 82ರಲ್ಲಿ ಇವರು ಆದಿಶಂಕರಾಚಾರ್ಯ ತೆಗಿಬೇಕು. ಅದು ಸಂಸ್ಕೃತದಲ್ಲಿ. ಅಯ್ಯಯ್ಯೋ, ಸಂಸ್ಕೃತದಲ್ಲಿ ಯಾರು ಫಿಲಮ್ ತೆಗೆದು ಯಾರು ನೋಡಕ್ಕಾಗತ್ತೆ, ಅರ್ಥ ಮಾಡ್ಕತ್ತಾರಿಯೇ? 100 ಜನ ಕೇಳಿದ್ರೆ ಅಲ್ಲಿ ಒಬ್ಬನಿಗೆ ಗೊತ್ತಾಗೋದು ಕಷ್ಟ. ಈಗ ತೆಗಿಯಕ್ಕೆ ಸಾಹಸ ಮಾಡ್ತಾ ಇದಾರಲ್ಲ, ಇದೇನ್ ಕತೆ ಅಂತ ಹೇಳಿದ್ರೆ ಆಮೇಲೆ ಅವರು ಬಿಡ್ಲಿಲ್ಲ. ಅದನ್ನಲ್ಲಿ ಸಾಕಷ್ಟು ಅಧ್ಯಯನ ಮಾಡಿ ಬೇರೆ ಬೇರೆ ಅವರು ವಿದ್ವಾಂಸರುಗೊಳಿಸಿ ಅದನ್ನ ವಿಚಾರ ಮಾಡಿ ನಂಜನಗೂಡಿಗೂ ಬಂದಿದ್ರು. ಮೈಸೂರಲ್ಲೂ ಒಂದೊಂದು ಜಾಗದಲ್ಲಿ ಬಂದು ಈ ರೀತಿಯಾದ ಒಂದು ಚಿತ್ರವನ್ನು ತೆಗಿತಾ ಇದ್ದೀವಿ. ಹೊಸ ಆಯಾಮದಲ್ಲಿ ಒಂದು ನಾವು ನಮ್ಮ ಸಂಸ್ಕೃತಿ ಮತ್ತೆ ನಮ್ಮ ವೇದಾಂತವನ್ನ ಒಂದು ರೀತಿನಲ್ಲಿ ಅವರ ಒಂದು ರೀತಿನಲ್ಲೇ ಅವರ ಬೇರೆ ಆಯಾಮದಲ್ಲೇ ತೆಗಿಬೇಕು. ಸಿನಿಮಾ ರಂಗವನ್ನ ನಮ್ಮ ಜನಗಳು ನೋಡ್ತಾ ಇರ್ತಕ್ಕಂಥದ್ದು ರೀತಿ ಬೇರೆ, ನಾನು ಇನ್ನೊಂದು ಆಯಾಮದಲ್ಲಿ ತೆಗಿತೀನಿ ಅಂತಕ್ಕಂಥ ಒಂದು ಹೊಸ ಅಲೆಯ ಚಿತ್ರ ಅನ್ನಂಗೆ ಹೊಸ ಒಂದು ವಿಚಾರವಾಗಿ ಅವರು ತೆಗಿಲಿಕ್ಕೆ ಅವರು ಮಾಡ್ಕೊಂಡ್ರು. ನಂಜನಗೂಡಿನಲ್ಲೂ ಬಂದು ಅವರು ಸ್ನೇಹಿತರು ಮತ್ತೆ ಇರ್ತಕ್ಕಂಥವ್ರು ಎಲ್ಲರನ್ನೂ ಸುಮಾರು ಜನ ಅಲ್ಲೂ ತಿಳಿದಿರ್ತಕ್ಕಂಥವ್ರು ಎಲ್ಲರೂ ಸೇರಿ ಅಲ್ಲೂ ಒಂದು ಮಾಡಿ ಆಮೇಲೆ ಶೃಂಗೇರಿಗೆ ಹೋಗಿ ಶೃಂಗೇರಿನಲ್ಲಿ ಒಂದು 25 ಜನಗಳ ಜೊತೆಗೆ ವಿದ್ವಾಂಸರ ಜೊತೆಗೆ ಚರ್ಚೆ ಮಾಡಿ, ಯಾಕೆಂದ್ರೆ ಯಾರಿಂದನೂ ದೋಪಾಗಬಾರ್ದು ಮತ್ತೆ ಅವ್ರಿಗೆಲ್ಲರೂ ಕನ್ವಿನ್ಸ್ ಮಾಡಿ ಅಪ್ರಿಷಿಯೇಟ್ ಮಾಡಿ ಆಮೇಲೆ ಅವರು ಈ ಒಂದು ಚಿತ್ರವನ್ನ ತೆಗೆದ್ರು. ಅದು ಸಂಸ್ಕೃತದಲ್ಲಿ ತೆಗೆದ್ರು. ಅದಕ್ಕೆ ಸಬ್ಟೈಟ್ಲ್ ಕೂಡ ಕೊಟ್ಟರು. ಆ ಸಬ್ಟೈಟ್ಲ್ ಕೊಟ್ಟಿದ್ರಿಂದ ಬಹಳ ಜನಗಳಿಗೆ ಉಪಯುಕ್ತವಾಯಿತು. ಆಮೇಲೆ ಆ ಪಿಕ್ಚರನ್ನು ಸುಮ್ಮನೆ ಹಾಗೆ ನೋಡಬೇಡಿ, ಮತ್ತೆ ನೀವು ಪಿಕ್ಚರ್ ತೆಗೆದ ಮೇಲೆ ಇವಾಗ ಅವ್ರು ತೆಗಿತಾ ಇದ್ದಾಗ ನಮ್ಮ ಅನುಭವ ನಾನು ಅನ್ಕೋಬೇಕು. 1982 ಜೀವಿಯವರ ಮೊದಲನೇ ತಮ್ಮ ಅಂತ ಹೇಳಿದ್ರೆ ಸುಬ್ಬರಾಯರು, ಅವರ ಮಗಳು ಸರೋಜಾ ಅಂತ ಇದ್ಲು. ಅದೇ ಇಲ್ಲೇ ಮದುವೆ ಮಾಡೋಣ ಕಣೋ, ಇಲ್ಲಿಗೆ ಕರ್ಕೊಂಬಂದ್ಬಿಡು ಅಂತ ಹೇಳಿದ್ರು. ಎಲ್ಲರೂ ಬಂದ್ಬಿಡಿ, ಇಲ್ಲೇ ಇನ್ವಿಟೇಷನ್ ಮಾಡಿಬಿಟ್ಟು ನಮ್ಮ ಮನೆಯಲ್ಲೇ ಮಾಡೋಣ, ಇಲ್ಲೇ ಅಕ್ಕಪಕ್ಕದ ಮನೆಯಲ್ಲೇ ಬಿಡಿಸ್ಕೊಂಡು ನಾವು ಮಾಡೋಣ ಅಂತ ಹೇಳಿರಿ ಅವ್ರು ಒಂದು ಮಾಡಿದ್ರು. ಸೊ ಅದು ಒಂದು ನೆನಪಿನ ನಮ್ಮ ಜೀವನದಲ್ಲೇ ನಮ್ಮ ಜೀವನದ ಪಯಣದಲ್ಲಿ ಅಯ್ಯರ ಜೊತೆ 1 ತಿಂಗಳ ಜೊತೆ ಇರ್ತಕ್ಕಂಥದ್ದು. ನಮ್ಮ ಸಂಬಂಧಿಕರಿಗೆ ಎಲ್ಲರೂ ಸುಮಾರು ಒಂದು 30 ಜನ ಮೇಲೆ 35 ಜನ ನಾವೆಲ್ಲರೂ ಒಂದು ದೊಡ್ಡ ಮನೆ ಇತ್ತು. ಅದುವೇ ಎಲ್ಲನೂ ಕೂತ್ಕೊಂಡು ಹಂಚ್ಕೊಂಡು ಊಟ ಮಾಡ್ಕೊಂಡು ಇರ್ತಕ್ಕಂಥದ್ದು ಸಂದರ್ಭಗಳನ್ನ ನೆನಪು ಮಾಡ್ಕೋಬೇಕು. ಆವಾಗ VRK ಪ್ರಸಾದ್
ಅಂದ್ರೆ ವಿನಯ ಪ್ರಸಾದ್ ಹೇಗಿದಾರಲ್ಲ ಅವರು ಮುಂದೆ ವಿನಾಯಕರ್ ಪ್ರಸಾದ್ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ರು, ಎಡಿಟರ್ ಆಗಿದ್ದು ಕೆಲಸ ಮಾಡ್ತಾ ಇದ್ರು ಅವರುಗಳು. ಮತ್ತೆ ಬೇರೆಯವರೆಲ್ಲರೂ ಬರ್ತಾ ಇದ್ರು. ವಿದ್ಯಾ ವಾಚಸ್ಪತಿ ಬನ್ನಂಜೆ ಗೋವಿಂದಾಚಾರಿ ಬಂದು ಉಳ್ಕೊಳ್ಳೋರು. ನಮ್ಗೆ ಅವ್ರುಗಳೆಲ್ಲ ಸಂಪರ್ಕಗಳು ಮಾತಾಡ್ಬೇಕಾದ್ರೆ ನಾವು ಚಿಕ್ಕವರು, 44 ವರ್ಷ, ಇನ್ನು ಚಿಕ್ಕವರು, ಅವ್ರ ಜೊತೆ ಸಂಪರ್ಕ ಮಾಡಿ ಏನು ಫಿಲಮ್ ತೆಗಿತಾ ಇದಾರಲ್ಲ ಏನು ಎತ್ತ ಅಂದ್ಬಿಟ್ಟು ಸ್ವಲ್ಪ ವಿಮರ್ಶೆ ಮಾಡ್ತಾ ಇರ್ಬೇಕಾದ್ರೆ ನಾವು ಅದಕ್ಕೆ ಪಾಲ್ಗೊಳ್ಳೋದಕ್ಕೆ ನಮ್ಗೆ ಅವಕಾಶ ಆಗ್ತಾ ಇತ್ತು. GB ಅವರು ಇವ್ರ ಜೊತೆ ಮಾತಾಡ್ಬೇಕಾದ್ರೆ ಬಹಳ ಸಂತೋಷವಾಗಿ ಇದು ಮಾಡ್ತಾ ಇದ್ರು. ಆವಾಗಿಂದ ಹೇಳ್ಬೇಕು ಅಂತ ಹೇಳಿದ್ರೆ ಎಷ್ಟು ಇದಾಗಿತ್ತು ಅಂತ ಹೇಳಿದ್ರೆ, ನಮ್ ಜೊತೆ ಪಗಡೆನೂ ಆಡಿರೋದು ನಾನು ಜ್ಞಾಪಿಸ್ಕೊತಾ ಇದ್ದೀನಿ. ಈ ಒಂದು ಸಂದರ್ಭದಲ್ಲಿ ಅವ್ರು ಪಗಡೆ ಆಡ್ತಾ ಇದ್ದವರು, ಅವ್ರ ಗಂಡ ಹೆಂಡತಿ ನಮ್ಮ ದೊಡ್ಡಮ್ಮನ ಇವರು. ಅವಾಗ ಪಗಡೆ ಅಂತ 3 ದಿನ ನಾನೇ ಗೆದ್ಬಿಟ್ಟೆ. ದಿನ ರಾತ್ರಿ 9 ಗಂಟೆ 10 ಗಂಟೆ 9:30 ಮೇಲೆ ಆಡ್ತಾ ಇದ್ದವು. ಆವಾಗ ನಾ 3 ದಿವಸ ನೀ ಗೆಲ್ತಾ ಇದ್ದ, ಇವತ್ತು ಗೆಲ್ತೀನಿ ಅಂತ ಹೇಳಿ 4ನೇ ದಿವಸ ಅವರೇ ಆಮೇಲೆ ಗೆದ್ರು. ಆಮೇಲೆ ಈ ರೀತಿಯಾಗಿ ಅವಾಗ ನೆನಪಿನ ಪಗಡೆ ಕೂಡ ಆಡ್ತಾ ಇದ್ರು. ಅವರ ವಯಸ್ಸು ನಾನು 60 ಆಗ್ಬಿಟ್ಟಿದೆ, ಹುಡುಗರ ಜೊತೆ ಏನು ಆಡೋದು ಅನ್ನೋದು ಇರಲಿಲ್ಲ ಆ ಒಂದು ಸಂದರ್ಭದಲ್ಲಿ. ಆಮೇಲೆ VRK ಪ್ರಸಾದ್ ಜೊತೆಗೆ ನಾವು ಬಹಳ ಚೆನ್ನಾಗಿದ್ದು. ಇದು ನಮಗೆ ರೆಕಾರ್ಡಿಂಗ್ ಆಗ್ತಾ ಇರ್ತಕ್ಕಂಥದ್ದು ಡ್ರೀಮ್ ಗರ್ಲ್ ಆಫ್ ಇಂಡಿಯಾ. ಯಾರಾದ್ರು ಹೇಳ್ತೀರಾ ಡ್ರೀಮ್ ಗರ್ಲ್ ಆಫ್ ಇಂಡಿಯಾ ಯಾರು? ಹೇಮಾ ಮಾಲಿನಿ. ಅವರೇ ಡ್ರೀಮ್ ಗಾರ್ಡನ್. ಅವ್ರ ಸ್ಟುಡಿಯೋ ಇತ್ತು ಅವಾಗೆಲ್ಲ. ಚೆನ್ನೈ ಅಂತ ಹೇಳಿದ್ರೆ ಎಲ್ಲರೂ NTR ಮನೆನೂ ಇತ್ತು, ಇದಾಗಿತ್ತು. VRK ಪ್ರಸಾದ್ ಸಂಜೆ ರಾತ್ರಿ 10 ಗಂಟೆ ಮೇಲೆ ಊಟ ಎಲ್ಲ ಆದ್ಮೇಲೆ ಉದ್ದಿಗೆ ಕೂತ್ಕೊಂಡು ಊಟ ಮಾಡೋವು. ಎಲ್ಲ ಊಟ ಆದ್ಮೇಲೆ VRK ಪ್ರಸಾದ್ ನಮ್ಮನ್ನೆಲ್ಲ, ನಮ್ಮ ಅಣ್ಣನ ತಮ್ಮದ್ರು, ನಮ್ಮ ಅತ್ತೆ ಮಕ್ಕಳು, ದೊಡ್ಡಪ್ಪನ ಮಕ್ಕಳು ಎಲ್ಲರೂ ಒಂದು 10-12 ಜನ ಎಲ್ಲ ಬೀದಿಲಿ ಸುಮ್ಮನೆ ಸುತ್ತಾಕೊಂಡು, ಶೆಕೆ ಬೇರೆ ಆಗ್ತಾ ಇತ್ತು, ಅದರಿಂದ ನಾವು ಸುತ್ತಾಕೊಂಡು ಬಂದು ಆಮೇಲೆ ಮಲ್ಕೊಂಥದ್ದು. ಅವರು ನೋಡಪ್ಪ ಇದು ಹೇಮಾ ಮಾಲಿನಿ ಮನೆ ಕಣೋ, ಇದು ಇನ್ನೊಬ್ರು ಮನೆ ಅಂತ ಒಬ್ಬರ ಮನೆನೂ NTR ಮನೆ, ಇವ್ರ ಮನೆ ಅವ್ರ ಮನೆ ಅಂತ ತೋರಿಸ್ತಾ ಇದ್ರು. ಸೊ ಜಯಲಲಿತನ ಮನೆ ಇದು ಅಂತ ಹೇಳಿ. ಸೊ ಈ ರೀತಿಯಾಗಿ ನಮ್ಗೆ ಅವ್ರ ಜೊತೆ ಎಲ್ಲ ಬರೆಯಕ್ಕಂತ ಇದಾಯ್ತು. ಆಮೇಲೆ ಅಯ್ಯೋ ಶೆಕೆ ಆಗುತ್ತೆ, ಕಣ್ಣ ಬಾರೋ ಇದಕ್ಕೆ ಪ್ರಸಾದ್, VRK ಪ್ರಸಾದ್ ಡಬ್ಬಿಂಗ್ ನಡೀತಾಂಡ್ಯಲ್ಲ ಕಾರ್ ಹತ್ತವ ಅಂತ ಹೇಳ್ಬಿಟ್ಟು ಕಾರಲ್ಲಿ ಹೋಗ್ತಾ ಇದ್ರು. ಆವಾಗ ಮೋಹನ್ ತಮಿಳಿನಲ್ಲಿ ಮತ್ತೆ ಕನ್ನಡದಲ್ಲೂ ಮಾಡಿರೋ ಮೋಹನ್ ಅವರು Fiat ಕಾರಲ್ಲಿ ಬರ್ತಾ ಇದ್ದರು. ಸುಂದರ ಮತ್ತೆ ಅವರು ಬರ್ತಾ ಇದ್ದಿದ್ದು ಮಾತುಕತೆ ಹೇಳ್ತೀವಿ. ಯಾಕೆಂದ್ರೆ ಪಾತ್ರಗಳು ಮಾಡಿದ್ರು ಅದನ್ನಲ್ಲಿ. ಅವಾಗ ಒಂದು ನಮಗೆ ಹಂಚ್ಕೊಳ್ತಕ್ಕಂಥದ್ದು ಅವಕಾಶ. ಆಮೇಲೆ ಇದನ್ನಲ್ಲಿ ಅಲ್ಲಿ ಗ್ರೂಪ್ ಆಗಿ ಕದಲಿ ಪಳಂ ನೋಯಿ ನಾವು 44 ವರ್ಷಕ್ಕೆ ಹಿಂದಕ್ಕೆ ಹೋಗಿದ್ದೀನಿ ಈಗ ನಿಮ್ ಜೊತೆ. ಕದಲಿ ಪಳಂ ಅಂತ ಹೇಳಿದ್ರೆ ಬಾಳೆಹಣ್ಣು ಕೊಡಿ ಅನ್ನೋದಕ್ಕೆ ನೀ ಕೂಗೋರು ಅಂತ ಹೇಳ್ಬಿಟ್ಟು ನಮ್ಮ 4 ಜನನ ಕೂಗ್ಸಿ ಅದು ಮಾಡಿ ಡಬ್ಬಿಂಗ್ ಆಗ್ತಾ ಇತ್ತು. ಅವ್ರ ಮೇಲೆ ನಾವು ಅಯ್ಯರು, ನಾವು ಯಾರು ನಮ್ಮ ಡ್ರೀಮ್ ಗರ್ಲ್ ಹೇಮಾ ಮಾಲಿನಿ ಅವ್ರ ಮನೆ, ಅವ್ರ ತಾಯಿ ಅವ್ರ ಅಯ್ಯಂಗಾರು ಬೇಸಿಕಲಿ. ಅವ್ರು ಇದು ಮಾತಾಡೋ ತಮಿಳಲ್ಲೇ ಮಾತಾಡ್ತಾ ಇದ್ದಲ್ಲಿ, ತಮಿಳು ಅವ್ರು ಬೇಸಿಕಲಿ. ಹೇಳಿದ್ಮೇಲೆ ಅಯ್ಯರೇ ನನ್ನ ಮಗಳಿಗೆ ಯಾವ್ದಾದ್ರು ಒಂದು ನೀವು ಪಾತ್ರ ಕೊಡಿ, ನಿಮ್ಮ ಚಿತ್ರದಲ್ಲಿ ಅವರು ಮಾಡಬೇಕು, ನನ್ನ ಮಗಳು ಮಾಡಬೇಕು, ಒಳ್ಳೆ ಡ್ಯಾನ್ಸರು ಇದು ನಿಮ್ಗೆ ಯಾವ್ದೆಲ್ಲಾರು ಹಾಕೊಳ್ಳಿ ಅಂತಕ್ಕಂಥದ್ದು ಅವಾಗಲೇ ಪ್ರಸ್ತಾಪ ಮಾಡಿದ್ರು. ಬಾಕಿಯವ್ರಿಗೆಲ್ಲರಿಗೂ 1200 ರೂಪಾಯಿಗೆ 1 ಗಂಟೆಗೆ ಡಬ್ಬಿಂಗಲ್ಲಿ ಅಂತ ಹೇಳಿದ್ರೆ, ನಮ್ಮ ತಂದೆ ನಮ್ಮ ದೊಡ್ಡಪ್ಪ ಆದ್ರಿಂದ 800 ರೂಪಾಯಿಗೆ 1 ಗಂಟೆಗೆ ಅವ್ರು ತಗೋತಾ ಇದ್ರು. ಯಾಕೆ ಅಂತ ಹೇಳಿದ್ರೆ ಅಯ್ಯರೇ ನಿಮ್ಮ ಹತ್ರ ಜಾಸ್ತಿ ತಗೊಳ್ಳೋದು ಬೇಡ ಅಂತ ಹೇಳ್ಬಿಟ್ಟು 1 ಗಂಟೆಗೆ ಅವಾಗ ಡಬ್ಬಿಂಗ್ ಸಲಕರಣೆ ಅವಾಗ ಇಲ್ಲಿ ಬ್ಯಾಂಗ್ಳೂರ್ನಲ್ಲಿ ಇರಲಿಲ್ಲ. ಎಲ್ಲ ಡಬ್ಬಿಂಗ್ ಅಂತ ಹೇಳಿದ್ರೆ ಚೆನ್ನೈನ ಮೆಡ್ರಾಸ್ಗೆ ಹೋಗ್ಬೇಕಾಯ್ತು. ಅವಾಗೆಲ್ಲ ಮೆಡ್ರಾಸ್ ಅನ್ನೋರು. ಸೊ ಈ ರೀತಿಯಾಗಿ ಅವ್ರ ಜೀವನದಲ್ಲಿ ಹಾಗೆ ಕಳ್ಕೊಂಡು ಬಂದಿದ್ದಾಯ್ತು. ಸೊ ಅದಾದ ನಂತರ ಫಿಲಮ್ ಬಂತು. ಫಿಲಮ್ ಅಂತ ತೆಗೆದು ಪ್ರಿವ್ಯೂ ಅಂತೇಳಿ ಮೈಸೂರಿನಲ್ಲಿ ಒಂದು ಇದರಲ್ಲಿ ಯೂನಿವರ್ಸಿಟಿ ಇದರಲ್ಲಿ ಒಂದ್ಸತಿ ಹಾಕಿದ್ರು. ಪ್ರೊಫೆಸರ್ ಇವ್ರನ್ನೆಲ್ಲ ಕರೆದು ಎಲ್ಲನೂ. ನಂಜನಗೂಡಿನಲ್ಲೂ ಒಂದ್ಸತಿ ಹಾಕಿದ್ರು. ಸುಮ್ಮನೆ ಹಾಗೆ ನೋಡಿದ್ರೆ ನಿಮ್ಗೆ ಗೊತ್ತಾಗಲ್ಲ, ಒಂದು 10 ನಿಮಿಷ 15 ನಿಮಿಷ ಅದ್ರ ಬಗ್ಗೆ ಹೇಳ್ತೀನಿ ಅಂತೇಳಿ ಸ್ವಲ್ಪ ವಿವರಣೆ ಕೊಟ್ಟು ಆಮೇಲೆ ಹೇಳಿದ್ರು. ಪ್ರಶಸ್ತಿ ಆಯಿತು, ಅವಾರ್ಡ್ ಆಯಿತು. ಆಮೇಲೆ ಇವತ್ತು ಕೂಡ ಲ್ಯಾಂಡ್ ಮಾರ್ಕ್ ಯಾರು ಕೂಡ ಧೈರ್ಯನೂ ಮಾಡಿಲ್ಲ. ಸಂಸ್ಕೃತದಲ್ಲಿ ಚಿತ್ರೀಕರಣ ಮಾಡಿ ಚಿತ್ರವನ್ನು ಪ್ರದರ್ಶನ ಮಾಡೋದಕ್ಕೆ ಯಾರು ಧೈರ್ಯ ಮಾಡಿಲ್ಲ. ಅವ್ರು ಮಾಡಿದ ಪ್ರಪಂಚದಲ್ಲಿ ಮೊಟ್ಟ ಮೊದಲ ಕೊಡುಗೆ ಅಂತ ಹೇಳಿದ್ರೆ GV ಅಯ್ಯರ್ ಅಂತ ಹೇಳಿದ್ರೆ ಅದು ಸಂಸ್ಕೃತದ ಮೊಟ್ಟ ಮೊದಲ ಚಿತ್ರ ಆದಿಶಂಕರಾಚಾರ್ಯ. ಅದು ವೇದಾಂತವನ್ನ ಹೇಳೋದಕ್ಕೆ ಹೇಳಿದ್ದಾರೆ. ಬರೀ ಅವರು ಇದನ್ನ ಚಿತ್ರಕಥೆ ಇದನ್ನ ಮಾಡ್ಕೊಂಡಿಲ್ಲ, ವೇದಾಂತವನ್ನ ಸ್ಕ್ರೀನ್ ಮೇಲೆ ಬಹಳ ಚೆನ್ನಾಗಿ ಅದ್ಭುತವಾಗಿ ತಂದಿದ್ದಾರೆ. ಅದು ಶಂಕರಾಚಾರ್ಯರದು. ನೆಕ್ಸ್ಟ್ ಶಂಕರಾಚಾರ್ಯರಪ್ಪ ಅಯ್ಯರ್ ಏನಪ್ಪ ಒಂದೇ ಒಂದು ಮತಾಂತರದವರು ವೇದಾಂತ ಆಗಿ ಯಾವುದೋ ಅದ್ವೈತ ವೇದಾಂತ ಮಾತ್ರ ಸಿಗ್ಲಿಲ್ಲ. ನೆಕ್ಸ್ಟ್ ಇದನ್ನಲ್ಲೆಲ್ಲ ಸಾಕಷ್ಟು ನಮ್ಮ ಬನ್ನಂಜೆ ಗೋವಿಂದಾಚಾರ್ಯರು ಬಹಳ ಚೆನ್ನಾಗಿ ಅನ್ಯೋನ್ಯವಾಗಿ ಅಲ್ಲೆಲ್ಲ ಅಯ್ಯರ್ ಮನೆ ಅಂತ ಹೇಳಿದ್ರೆ ಮನೆಯಲ್ಲೇ ಊಟ, ಮನೆಯಲ್ಲೇ ನಮ್ಮ ದೊಡ್ಡಮ್ಮ ಊಟ ಅಡಿಗೆ ಮಾಡೋರು ಎಲ್ಲ ಲೈನು ಕೂತ್ಕೊಳ್ಳೋ, ಕೆಳಗಡೆನೆ ಟೇಬಲ್ ಮೇಲೂ ಇಲ್ಲ, ಕೆಳಗಡೆ ಕೂತ್ಕೊಂಡು ಮಾಡಿಕೊಂಡು ಆರಾಮಾಗಿ ಬಹಳ ಚೆನ್ನಾಗಿ ಇರ್ತಕ್ಕಂಥದ್ದು. ನಾಗಾಭರಣ ಅವರು ಇದ್ರು.
ನಾಗವರ್ಣ ಬರ್ತಾ ಇದ್ರು, ಯಾಕಂದ್ರೆ ಅವರು ಅಸಿಸ್ಟೆಂಟ್ ಡೈರೆಕ್ಟರ್ ಮತ್ತೆ ಪಾತ್ರದಲ್ಲಿ ಇರ್ತಾ ಇರ್ತಕ್ಕಂಥವ್ರು ನೆಕ್ಸ್ಟ್ ಫಿಲಮ್ಗಳಲ್ಲಿ ಇದರಲ್ಲಿ. ಸೊ ಇದೆಲ್ಲ ನಮ್ಗೆ ಅವಕಾಶ ಆಯಿತು. ಆವಾಗ ನಮಗೆ 82 45 ದಿವಸ ಇದ್ದಿದ್ದು ಇದಾಗಿದ್ದು. ಆಮೇಲೆ ಅವರು ಬ್ಯಾಂಗ್ಳೂರಿಗೆ ಶಿಫ್ಟ್ ಆದರು 83ರಲ್ಲಿ ಇದರಲ್ಲಿ ಶಿಫ್ಟ್ ಆದಮೇಲೆ ಆಮೇಲೆ ಇಲ್ಲಿಗೆ ಬಂದ ಮೇಲೆ ನಾವು ಹೋಗೋದು ಬರೋದು ಇನ್ನೂ ಜಾಸ್ತಿ ಆಯಿತು, ನಮ್ಮ ಸಂಬಂಧಗಳು ಇದು ಬರೋದು. ಆಮೇಲೆ 86ರಲ್ಲಿ ಮಧ್ವಾಚಾರ್ಯ ತೆಗೆದ್ರು. ಆ ಮಧ್ವಾಚಾರ್ಯ ಪಾತ್ರ ತೆಗೆದ್ಬೇಕಾದ್ರೆ ಎಲ್ಲೋ ಏರ್ಪೋರ್ಟಲ್ಲಿ ಕೂತಿದ್ದಾಗ ಯಾವುದೋ ಹುಡುಗನ್ ನೋಡಿ ಇವನು ಸರಿಯಾಗಿ ಪಾತ್ರಧಾರಿ ಸರಿಯಾಗಿದ್ದಾನೆ ಮಧ್ವಾಚಾರ್ಯರಿಗೆ ಅಂತ ಹೇಳಿ ಅದನ್ನು ಆಯ್ಕೆ ಮಾಡಿದ್ದಾಯಿತು. ಆಮೇಲೆ ವಿಶಿಷ್ಟಾದ್ವೈತವನ್ನ ನಾವು ರಾಮಾಚಾರ್ಯ ತಮಿಳಲ್ಲಿ ಇದು ಮಾಡಿದ್ರು. ಈ 3 ಆಚಾರ್ಯರು ಒಬ್ಬರೊಬ್ಬರು ಒಂದು ವೇದಾಂತದ ಒಂದು ಸಾರ, ಅದ್ವೈತ, ದ್ವೈತ, ವಿಶಿಷ್ಟಾದ್ವೈತವನ್ನ ಬಹಳ ಚೆನ್ನಾಗಿ ನಿರೂಪಣೆ ಮಾಡಿದ್ರು. ಅವರಿಗೆ ಹೆಸರು ಬೇಕಾದಷ್ಟು ಎಲ್ಲ ಕ್ಷೇತ್ರದಲ್ಲೂ ಆಯಿತು. ಇದೆಲ್ಲ ಮಾಡಿದ್ಮೇಲೆ 3 ವರ್ಷ ತಗೊಂಡಿದ್ದಾರೆ, ಕಷ್ಟಪಟ್ಟು ನೋಡಿದ್ದಾರೆ. ಸೊ 80 90 92 93 ಬಂದಾಗ ಅವಾಗ ಭಗವದ್ಗೀತೆ. ಸೊ ಭಗವದ್ಗೀತೆಯನ್ನು ತೆಗಿಬೇಕಾದ್ರೆ ನಾವೇನ ಕಡೆ ಭಗವದ್ಗೀತೆ ತೆಗಿತಾರೆ ಏನು ಹೇಗೆ ಅಂತ ಹೇಳಿದ್ರೆ, ಭಗವದ್ಗೀತೆ ನಾನು ರೀತಿನೇ ತೆಗಿತಾ ಇರೋದೇ ಬೇರೆ. ಇದು ಭಗವದ್ಗೀತೆ ಮಾಮೂಲಿ ಸಾಮಾನ್ಯರಿಗೆ ಅರ್ಥ ಆಗೋದಿಲ್ಲ, ಅದು ಅರ್ಥ ಮಾಡಿಸ್ಬೇಕು. ಸ್ವಲ್ಪ ಡೀಪರ್ ಲೇಯರ್ ಇದೆ, ಸ್ವಲ್ಪ ಆಳವಾಗಿ ಹೋಗ್ತಕ್ಕಂಥದ್ದು ನಾವು ಕಲಿಬೇಕು. ಮನುಷ್ಯನ ಮನಸ್ಸು ಬರೀ ಪರ್ದ ಮೇಲೆ ನೋಡ್ಬಿಟ್ಟು ಹಂಗೆ ಮಾರ್ತ್ಬಿಟ್ಟು ಹೋಗ್ಬಾರ್ದು, ಅದು ಇನ್ನೂ ಉಳ್ಕೋಬೇಕು, ಅದ್ರ ಬಗ್ಗೆ ಚಿಂತನೆ ಮಾಡಬೇಕು, ಅದನ್ನ ಅವನು ಅಳವಡಿಸ್ಕೋಬೇಕು ಜೀವನದಲ್ಲಿ. ಆ ರೀತಿಯಾದ ಸಂದೇಶ ಕೊಟ್ಟಿರ್ತಕ್ಕಂಥ ಭಗವದ್ಗೀತೆ, ಈ ಗೀತೆಯನ್ನು ನಾವು ವಿಭಿನ್ನ ರೀತಿಯಲ್ಲಿ ತೆಗಿಬೇಕು ಅಂತ ಹೇಳಿ ಅವ್ರು ತೆಗೆದಿದ್ದಾರೆ. ನೀವು ಬಹಳಷ್ಟು ಜನಕ್ಕೆ ಇದು ಹೆಂಗೆ ತೆಗೆದಿದ್ದಾರೆ ಅಂತಕ್ಕಂಥದ್ದು ಒಂದು ಕೆಲವರಿಗೆಲ್ಲ ಅರ್ಥ ಆಗಿರ್ಬೋದು, ಕೆಲವ್ರ ಆದರೆ ಅವರ ವಿವರಣೆನೇ ಬೇಕು. ಅರ್ಜುನ ಅಂತ ಹೇಳಿದ್ರೆ ಸಾಮಾನ್ಯ ಮನುಷ್ಯ, ಒಂದು ಸಾಮಾನ್ಯ ಆತ್ಮ, ಮನುಷ್ಯಾತ್ಮ. ಈ ಆತ್ಮ ಪರಮಾತ್ಮನ ಸೇರಬೇಕು. ಈ ಆತ್ಮದ ಒಂದು ಜರ್ನಿ ಏನಿದೆ, ಇನ್ನರ್ ಜರ್ನಿ, ಒಳಗಡೆಯಿಂದನೇ ನಾವು ಮಾನಸಿಕವಾಗಿ ಒಳಗಡೆ ಹೋಗ್ತೀವಿ. ಅದನ್ನ ಒಂದು ಈ ಜರ್ನಿಯನ್ನೇ ನಾನು ತೆಗಿತಿದ್ದೀನಿ ಕಣೋ ಅಂತ ನಮ್ಮ ದೊಡ್ಡಪ್ಪ ಹೇಳಿದ್ರು. ಸಂಕ್ಷಿಪ್ತವಾಗಿ ನಾನು ಅವಾಗ ನೆನಪಿಂದ ಏನಿದೆ ಅದನ್ನೇ ಹೇಳ್ತಾ ಇದ್ದೀನಿ. ಸೊ ಅಲ್ಲಿ ಅವರು ಹೇಳ್ತಕ್ಕಂಥದ್ದು ಮನುಷ್ಯ, ಅರ್ಜುನ. ಸರಿ, ಈ ಅರ್ಜುನನ ಒಂದು ಆತ್ಮವನ್ನು ನೋಡ್ತದೆ, ಪಂಚೇಂದ್ರಿಯಗಳಿದೆ, ಜ್ಞಾನೇಂದ್ರಿಯಗಳಿದ್ದಾವೆ. ಇದು ನೋಡಿ, ಇಂದ್ರಿಯಗಳು ಕುದುರೆ ಇದ್ದಂಗೆ, 5 ಕುದುರೆ 5 ಕಡೆ ಹೋಗ್ತಾ ಇರ್ತದೆ. ಮನಸ್ಸು ಅಂತಕ್ಕಂಥದ್ದು ಚಾವಟಿ, ಅದನ್ನು ಹಿಡ್ಕೊಡ್ತಕ್ಕಂಥದ್ದು, ಓಡಿಸ್ತಕ್ಕಂಥದ್ದು ಮನುಷ್ಯ ಆತ್ಮ. ಅದರಲ್ಲಿ ಪರಮಾತ್ಮನು ಕೂತಿದ್ದಾನೆ. ಈ 5 ದಿಕ್ಕುಗಳಲ್ಲಿ ಹೋಗ್ತಾ ಇತ್ತು ಅಂದ್ರೆ ನಾವು ಅದನ್ನ ಕಂಟ್ರೋಲ್ ತಗೊಳ್ಳಿಲ್ಲ, ನಮ್ಮ ಸೆನ್ಸಸ್ನ ಕಂಟ್ರೋಲ್ ತಗೊಳ್ಳಿಲ್ಲ ಅಂದ್ರೆ ನಮ್ಮ ಒಂದು ಯಾವ್ದು ಇಂದ್ರಿಯಗಳನ್ನ ನಾವು ಅಂತ ಹದ್ದುಬಸ್ತಲ್ಲಿ ಇಟ್ಕೊಳ್ಳಿಲ್ಲ, ನಮ್ಮ ಜೀವನ ಹೇಗೆಗೋ ಆಗ್ಬಿಡುತ್ತದೆ. ಸರಿಯಾಗಿ ಹೋಗಬೇಕು, ಆತ್ಮ ಪರಮಾತ್ಮನ ಸೇರ್ಬೇಕು ಅಂತ ಹೇಳಿದ್ರೆ ಇದು ಒಳಗಡೆಯಿಂದ ಜೀವ ಶಕ್ತಿ ಅಥವಾ ಜೀವಾತ್ಮ ಪರಮಾತ್ಮ ಸೇರ್ತಕ್ಕಂಥದ್ದು. ಇದು ಇಲ್ಲಿಂದ ತಗೊಂಡು ಹೋಗ್ತದೆ ಅಂತ ಹೇಳಿ ಕಡೆ ಈ ಅನಾಹತ ಚಕ್ರ, ಇವರು ಯೋಗ ದರ್ಶನದಲ್ಲಿ ಯೋಗಿಕ ಒಂದು ದರ್ಶನವನ್ನು ಕೊಡ್ತಾರೆ. ಅನಾಹತ ಚಕ್ರ, ವಿಶುದ್ಧ ಆಜ್ಞಾ, ಈ ರೀತಿಯಾಗಿ ಇದು ಮುಂದುವರೆಗೆ ಒಂದೊಂದು ಸ್ಟೇಜಲ್ಲಿ ಹೋಗುತ್ತೆ ಅಂತ ಹೇಳಿ. ಸೊ ಅವ್ರ ಚಿತ್ರ ನೋಡಿದ್ರೆ ಕೆಲವರಿಗೆ ಇದೇನಿದು ಎಲ್ಲಾನು ಕಡೆ ಏನು ಇದನ್ನ ಹಾಕೊಂಡು ಎಲೆಗಳು ಹಾಕೊಂಡು ಇದು ಹಾಕೊಂಡಿರಲ್ಲ, ಪಂಚ ಇಂದ್ರಿಯಗಳನ್ನ ಪಾಂಡವರನ್ನ ಒಂದು ರೀತಿಯಾಗಿ ತೋರಿಸಿದ್ದಾರೆ, ಆ ಇಂದ್ರಿಯಗಳಾಗಿ ಮಾರ್ಪಡಿಸಿದ್ದಾರೆ. ಇವರ ಇಂದ್ರಿಯಗಳನ್ನ ಒಂದು ಪ್ರತಿರೂಪವಾಗಿ ಮಾಡ್ತಾರೆ. ದ್ರೌಪದಿ ವಿಸ್ಡಮ್, ಪ್ರಕೃತಿ ಅಂತ ಹೇಳಿದ್ರು. ಸೊ ಆ ಪ್ರಕೃತಿ ಒಂದು ವಿಸ್ಡಮ್ಮು ಆಗುತ್ತೆ, ಮತ್ತೆ ಈ ನಮ್ಮ ಆ ಕಡೆ ಸೆಳೆಕೂ ಆಗುತ್ತೆ. ನಮ್ ಬೆಳಕು ಬೇಕಾದ್ರೂ ಪ್ರಕೃತಿಗೆ ಹಿಡ್ಕೋಬೇಕು, ಇದಾಗಬೇಕಾದ್ರೂ ನಮ್ಮ ದೃಷ್ಟಿಕೋನ, ನಮ್ಮ ಆ ಸಾಕ್ಷರತೆಗೂ ಅದೇ ಬೇಕು. ಸೊ ಈ ರೀತಿಯಾಗಿ ಒಂದು ಬೇರೆ ಆಯಾಮದಲ್ಲಿ ಅವ್ರು ತಗೊಂಡಿರ್ತಕ್ಕಂಥ ಯೌಗಿಕವಾಗಿ ಯೋಗದ ರೀತಿಯಲ್ಲಿ ಆತ್ಮ ಅಥವಾ ಒಂದು ಮನಸ್ಸು ಒಳಗಡೆ ಸೂಕ್ಷ್ಮವಾದ ಮನಸ್ಸು ಅಂದ್ರೆ ಒಂದು ಇನ್ನರ್ ಟ್ರಾವೆಲ್ ಅಂತ, ಇನ್ನರ್ ಜರ್ನಿ ಅಂತ ಹೇಳಿ ನಾವು ನೋಡ್ಕೋಬೇಕಾಗಿದೆ. ಇದನ್ನ ಜಸ್ಟ್ ನಿಮಗೆ ಒಂದು ಅವರು ಮನೆಯಲ್ಲಿ ಅವರು ಆಮೇಲೆ ಯಾವಾಗ ರಾಮವಳ್ಳಿ ಮನೆಗೆ ಬಂದರು, ಮನೆಗೆ ಬಂದಿದ್ದ ಅವ್ರ ಮನೆಯಲ್ಲಿ ರಾಮವಳ್ಳಿ ಚಿತ್ರ ಇರ್ತಕ್ಕಂಥದ್ದು ಚಿತ್ರಡೊಮ್ಮನ. ಇದು ನಾನು ಜಸ್ಟ್ ನಿಮಗೆ ಒಂದು ವಿಶೇಷವಾದ ಒಂದು ಅವರ ಇದು ಒಂದು ವಿಚಾರ ಹೇಳಬೇಕಾಗಿದೆ.
ಕ್ಷಮಿಸಿ. ಹಲೋ ಹಲೋ ಕೇಳಿಸ್ತಾ ಇದೆ ಕೇಳಿಸ್ತಾ ಇದೆ ಕೇಳಿಸ್ತಾ ಇದೆ? ಕೇಳಿಸ್ತಾ ಇದೆ. ನಾ ಹೇಳ್ತಕ್ಕಂಥದ್ದು ಯಾಕೆ ಅಂತ ಹೇಳಿದ್ರೆ ವಿಷಯ ಬಹಳ ದೊಡ್ಡದಾಗಿದೆ. ನನಗೆ ಸಮಯ ಕಮ್ಮಿ ಇದೆ ಹೇಳ್ಬೇಕು ಅಂತ ಹೇಳಿದ್ರೆ. ಇದು ಅಂತರಯಾನ ಅಂತ ಹೇಳಬೇಕು. ಇದು ಯೌಗಿಕವಾಗಿ ಅವರು ತೋರಿಸ್ತಕ್ಕಂಥದ್ದು ಮನುಷ್ಯನ ಆತ್ಮ ಪರಮಾತ್ಮನ ಹೇಗೆ ಮಿಲನವಾಗ್ತದೆ ಆ ಒಂದು ದೃಷ್ಟಿಕೋನದಲ್ಲೇ ಈ ಪೂರ್ಣ ಚಿತ್ರವನ್ನು ತಗೊಂಡು ಹೋಗ್ತಾರೆ. ಸೊ ಅದನ್ನಲ್ಲಿ ನಿಮ್ಗೆ ಇದ್ರ ಬನ್ನಿ ಒಳಗೆ ಹೋಗೋಣ. ಹಳೇ ಕಾಲ ತೊಟ್ಟಿ ಬದಲು ನಾನೇ ಒಂದು ಸ್ಟುಡಿಯೋ ನೋಡಿ, ಇಲ್ಲಿ ಅವ್ರ ಮನೆ ರಾಮಹಳ್ಳಿ ಇರ್ತಕ್ಕಂಥದ್ದು. ಇಲ್ಲಿ ಚಕ್ರಗಳು ಅಂತ ಹೇಳಿದ್ರೆ ಈ ನಾವು ಯೌಗಿಕವಾಗಿ ನಾವು ಹೇಳ್ತಕ್ಕಂಥ ಚಕ್ರ ಮೂಲಾಧಾರದಿಂದ ಮೇಲ್ಗಡೆ ಸಾಗಿಸ್ತಾರ ತನಕ ಮೂಲಾಧಾರ. ನೆಕ್ಸ್ಟ್ 1 by 1 ಸ್ಟೇಜು ನಾವು ಒಂದೊಂದು ಲೆವೆಲಲ್ಲಿ ನಮ್ಮ ಮಾನಸಿಕ ಸ್ಥಿತಿಗಳು ಹೋಗಿ ಕೊನೆಯಲ್ಲಿ ಆತ್ಮ ಪರಮಾತ್ಮ ಮಿಲನವಾಗ್ತದೆ, ಮೋಕ್ಷ ಸಿಗ್ತಕ್ಕಂಥದ್ದು ಅನ್ನೋ ಒಂದು ವಿಚಾರವನ್ನ ಅವರು ಬಹಳ ಚೆನ್ನಾಗಿ ಮಾಡ್ಕೊಂಡು ಅವ್ರ ಮನೇನು ಕೂಡ ಇದು ತೋರ್ಸ್ಬಿಟ್ಟು ಇದು ಯಾಕೆ ಮಾಡಿದಾರೆ ಗೊತ್ತೇನೋ, ಇಲ್ಲಿ ನೋಡಪ್ಪ ಒಂದು ಯೌಗಿಕವಾದ ಒಂದು ರೀತಿಯಲ್ಲಿ ನಾನು ತೋರಿಸಿದ್ದೀನಿ, ನಾನು ತೋರಿಸ್ತಕ್ಕಂಥದ್ದು ಇಲ್ಲಿದೆ ಅಂತ ನಮ್ಗೆ ಮನೆ ಕಟ್ಟಬೇಕಾದ್ರೆ ಹೇಳಿದ್ರು. ಸೊ ಒಂದು ಚಲನಚಿತ್ರಕ್ಕೋಸ್ಕರ ಬೇರೆ ಸ್ಟುಡಿಯೋನಲ್ಲಿ ಸೆಟ್ ಹಾಕೋ ಬದಲು ನಾನೇ ಒಂದು ಸ್ಟುಡಿಯೋ ತರ ಮಾಡ್ಕೊಳ್ಳೋಣ ಅಂತ ಹೇಳಿ ಈ ಮನೆಯನ್ನ ಅವ್ರು ಅವತ್ತಿನ ದಿವಸ ಕನ್ಸ್ಟ್ರಕ್ಷನ್ ಮಾಡಿದ್ರು. ಈ ಬಾಗಿಲೆಲ್ಲ ಯಾವುದು ಮೋಲ್ಡ್ ಅಲ್ಲ, ಒರಿಜಿನಲ್ ಡೋರು. ಇಷ್ಟು ಒಳ್ಳೆ ಇದು ಮೇನ್ ಎಂಟ್ರಿ. ಈ ಕಡೆ ಇರ್ತಕ್ಕಂಥದ್ದು ಇದು ದೇವರ ಗುಡಿಗೆ ಇದಕ್ಕೆ ರಾಮಕೃಷ್ಣ. ಈ ಕಡೆ ಎಡಗಡೆಗಿತ್ತು, ಅಲ್ಲಿ ಅವ್ರದ್ದು ವಿವೇಕಾನಂದ ಇದ್ರು. ಆಮೇಲೆ ಹೇಳ್ತಾ ಇದ್ರು ನಮಗೆ, ಇದು ಯಾಕೆ ಮಾಡಿದೀನಿ ಗೊತ್ತೇನೋ, ಇದು ನೋಡು ಬಲಗಡೆ ಇದು ದೇವ್ರು ಅಂದ್ರೆ ಇದು ಭಕ್ತಿ ಯೋಗ, ಭಕ್ತಿ ಪೂರ್ಣವಾಗಿರ್ತೀವಿ, ಅಲ್ಲಿ ನಾವು ಪೂಜೆ ಮಾಡ್ತೀವಿ, ನಮಸ್ ಮಾಡ್ತೀವಿ. ಎರಡನೇದು ಈ ಕಡೆ ಎಡಗಡೆ ಹೋಯ್ತು ಅಂತ ಹೇಳಿದ್ರೆ ಇಲ್ಲಿ ಜ್ಞಾನ. ಇದು ವಿವೇಕಾನಂದನ ಫೋಟೋ 5 ಕೆತ್ತನೆದು ಇದೆ. ಈ ಫೋಟೋ ತೋರ್ಸಕ್ ಆಗ್ತಾ ಇಲ್ಲ ನನಗೆ, ಕ್ಷಮಿಸಿ. ಸೊ ಇಲ್ಲಿ ಭಕ್ತಿ ಮತ್ತೆ ಇದು ಎರಡು ಸೇರ್ಬೇಕು ಅವ್ರ ಚಿತ್ರಗಳಲ್ಲಿ. ಮತ್ತೆ ನೆಕ್ಸ್ಟ್ ಇದನ್ನಲ್ಲೂ ಕೂಡ ಅವರ ಪ್ರಯತ್ನಗಳೇನ ಬಂದ್ರೆ ಭಕ್ತಿ ಮತ್ತೆ ಜ್ಞಾನ ಎರಡೂ ಸೇರ್ಬೇಕು. ಅವ್ರ ವಿಚಾರವಾದಗಳು ಕೂಡ ಹಾಗೇನೆ. ಬರೀ ಯಾವುದೋ ಒಂದು ಅನಾಲಿಸಿಸ್ ಮಾಡಿದ್ರೆ ನಾವು ಎಲ್ಲ ಅನಾಲಿಸಿಸ್ ಒಬ್ಬ ಮಾಡ್ಕೊಂಡು ಹೋಗ್ತಾ ಇತ್ತು ಅಂತ ಹೇಳಿದ್ರೆ ಅದರಿಂದನೂ ಆಗೋದಿಲ್ಲ. ಜೊತೆಗೆ ಭಕ್ತಿನೂ ಇರ್ಬೇಕು. ಭಕ್ತಿ ಪೂರ್ವಕವಾಗಿ ಮಾಡಿದಾಗ ಅದಕ್ಕೆ ಹೆಚ್ಚಿಗೆ ಬೇಗ ಅದಕ್ಕೆ ಫಲಿತಾಂಶ ಸಿಗ್ತಕ್ಕಂಥದ್ದು ಒಂದು ಪ್ರತಿಪಾದನೆಯನ್ನ ಅವ್ರು ಮಾಡ್ತಕ್ಕಂಥದ್ದು ಇದ್ರಲ್ಲಿ ನಾವು ನೋಡ್ತೀವಿ. ಸೊ ಇದು ಅವರ ಮನೆಯದು ಜಸ್ಟ್ ನಿಮಗೆ ಇರ್ತಕ್ಕಂಥದ್ದು ಅವ್ರು ಇದಾದ್ಮೇಲೆ. ಸೊ ನೆಕ್ಸ್ಟ್ ಫೇಸು ಅಂತ ಹೇಳಿದ್ರೆ ಇಲ್ಲಿ ಗುಬ್ಬಿವಾಣದಾಯ್ತು. ನಾವು ಇಲ್ಲಿಗೆ ಬಂದ ಕಥಾಕಾರ ರಚನಾಕಾರ ಬ್ರಹ್ಮಶಿಸ್ಸು ಮತ್ತೆ ಜೊತೆಗೆ ಪಿತಾಂಕ ಆದಿಶಂಕರಾಚಾರ್ಯ, ಭಗವದ್ಗೀತಾ, ಮಧ್ವಾಚಾರ್ಯ, ರಾಮಾಚಾರ್ಯ, ಸ್ವಾಮಿ ವಿವೇಕಾನಂದ. ಸೊ ಈ ಒಂದು ಚಿತ್ರಣವೇ ಒಂದು ಬಹಳ ಅದ್ಭುತವಾಗಿ ಅವರು ಕೊಡುಗೆ ಮಾಡಿರ್ತಕ್ಕಂಥದ್ದು. ನೆಕ್ಸ್ಟ್ ಸ್ವಾಮಿ ವಿವೇಕಾನಂದ ಒಂದು ಇನ್ನೂ ರೀತಿಯಾಗಿ ಹೇಳಬೇಕು ಅಂತ ಹೇಳಿದ್ರೆ ಈ ಮೂರು ನಾವು ಯಾವುದು ತ್ರಿಮಸ್ತರು ಅಂತ ಹೇಳ್ತೀವಿ, ಮಧ್ವಾಚಾರ್ಯರು, ಶಂಕರಾಚಾರ್ಯರು, ಆಮೇಲೆ ವಿಶಿಷ್ಟ ಅದ್ವೈತವನ್ನು ಮಾಡಿರ್ತಕ್ಕಂಥದ್ದನ್ನ ಒಂದೇ ರೀತಿಯಾಗಿ ತೋರಿಸ್ತಕ್ಕಂಥವ್ರು ನಮ್ಮ ಸ್ವಾಮಿ ವಿವೇಕಾನಂದ ಅವರು. ಅವ್ರ ಬಗ್ಗೆನೂ ಇವರಿಗೆ ಬಹಳ ಇದಿತ್ತು. ಅದನ್ನ ಒಂದು ವಿಚಾರವಾಗಿ ಚೆನ್ನಾಗಿ ತೆಗಿಬೇಕು ಅಂತಕ್ಕಂಥದ್ದು ಅದನ್ನ ತೆಗೆದ್ರು. ಅದನ್ನ ಯಾಕಂದ್ರೆ ಮೂರನ್ನು ಅವ್ರು ಹೇಳ್ತಾರೆ 3D ನೋಡ್ಬೇಕು. ಲೆಂತ್ ಬ್ರೆಡ್ತ್ ಮತ್ತೆ ಉದ್ದ ಆಗಲ್ಲ ನೋಡಿದ್ರೆ ಗೊತ್ತಾಗೋದಿಲ್ಲ, ಅರ್ಧ ಆಗಲ್ಲ. ಸೊ ಈ 3 ಆಯಾಮಗಳು, ಒಂದು ಲೆಂತ್ ಬ್ರೆಡ್ತ್ ವಿಡ್ತ್ ಅಂದ್ರೆ ಒಂದು ಈ ಲೆಫ್ಟ್ ರೈಟ್ ಡೌನ್ ಬ್ರೆಡ್ತ್ ಇರ್ಬೇಕು. 3 ಸೇರಿದ್ರೆ ಒಂದು 3D ವ್ಯೂ ಸಿಗುತ್ತೆ ಅಂತಕ್ಕಂಥದ್ದು ಅವರ ಒಂದು ಪ್ರತಿಪಾದನೆ ನಾವು ಕಂಡುಕೋಬಹುದು. ಅಂದ್ರೆ ಒಂದು ಆಯಾಮದಲ್ಲಿ ಒಂದೊಂದು ಆಯಾಮದಲ್ಲಿ ನೋಡಿದ್ರೆ ಒಂದೊಂದು ರೀತಿಯಾಗಿ ಕಾಣುತ್ತೆ. ಒಂದೊಂದು ವಿಶಿಷ್ಟ ದ್ವೈತ ಆಮೇಲೆ ಅದ್ವೈತ ಈ ರೀತಿಯಾಗಿ ನೋಡಿದ್ದಾರೆ. ವಿವೇಕಾನಂದರು ಇದು ಸಂಪೂರ್ಣವಾಗಿ ಒಂದು 3D ವ್ಯೂನಲ್ಲಿ ನೋಡಿದ್ದಾರೆ ಕಾಣುವಂತ. ನೆಕ್ಸ್ಟ್ ಪ್ರಶಸ್ತಿಗಳು, ಇದು ನಿಮ್ಗೆ ಗೊತ್ತಾ ಇದೆ ಮೇಡಮ್? ಹಲೋ
ಹೇಳಿ ಸರ್, ಹೇಳಿ ಸರ್. ಯಾಕೆ ಅಂದ್ರೆ ಸಮಯದ ಅಭಾವದಿಂದ ನಾನು ನಾನು ಹೇಳ್ತಾ ಇರೋದು ಗೊತ್ತಿಲ್ಲ. ಆದ್ರೆ ಕೊನೆಯಲ್ಲಿ ಒಂದು ಅವ್ರದ್ದು ಇವ್ರು ಹೇಳಿದ್ರಲ್ಲ ಯಾವುದು ನಮ್ಮ ರಾಮಾಯಣದ ಬಗ್ಗೆ ಒಂದ್ ಸ್ವಲ್ಪ ಹೇಳ್ಬಿಟ್ಟು ನಾನು ಮುಗಿಸ್ತೀನಿ. ಓಕೆನಾ? ಹೇಳಿ ಸರ್, ಹೇಳಿ ಸರ್. ಯಾಕೆ ಅಂತ ಹೇಳಿದ್ರೆ ಅದು ಒಂದು When I say philosophy, what images show up in your minds? A cinematic medium. In his career spanning nearly 50 years, he has made many movies. Sometime in early 1980s, he embarked on a mission which started with the movie Adi Shankaracharya. He made 4 more movies, all of them about Vedanta. In doing so, he has created a rare document of not only philosophy, but also nearly 1,000 years of history of the Indian subcontinent. Let's take a look at how this Vedantic filmmaker undertook one of the most G.V. Iyer believed in the adage, a person's life is their philosophy. He begins at the beginning and starts by making ಬ್ಯಾನರ್ಜಿ a ಇವರು biography of ಆಕ್ಟರ್ ourselves. ಮತ್ತೆ ವಿವೇಕಾನಂದಲ್ಲೂ ಇವರೇ ಮಾಡಿದ್ದು, ಶಂಕರಾಚಾರ್ಯದಲ್ಲೂ ಇವರು ಮುಖ್ಯ ಪಾತ್ರ. ಅವರು ಎಷ್ಟು ಸಿಂಪಲ್ ಆಗಿತ್ತು ನಮ್ಮ ದೊಡ್ಡಮ್ಮ ತಿಳ್ಕೊಂಡಾಗ 2001-5 ಅವ್ರು 13-15 ದಿವಸನೂ ಭಾರತದ ಆಶ್ರಮ ಅಲ್ಲೇ ಇದ್ರು. ಅಲ್ಲೇ ಇದ್ದಾಗ ನನಗೂ ಆ ಟೈಮಲ್ಲಿ ನಾನು ಅಲ್ಲೇ ಇದ್ದೆ. ದಿನ ಏನಪ್ಪಾ ಅಂತ ಹೇಳಿದ್ರೆ ನಂಗೆ ಡಿಸ್ಕಷನ್ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಡಿಸ್ಕಷನ್ ಮಾಡೋದಕ್ಕೆ ದೊಡ್ಡ ಸುಂದರವಾದ ಅವಕಾಶ ಆಯಿತು. ಅವರು ಕೂಡ ಬಸವರಾಜ ಬ್ಯಾನರ್ಜಿ ಕೂಡ ಏನು ಬಹಳ ಸಿಂಪಲ್ ಆಗಿ ಇದ್ದ ಮನುಷ್ಯ. ಆವಾಗ ಶಂಕರಾಚಾರ್ಯದಲ್ಲಿ ಇರ್ತಕ್ಕಂಥದ್ದು ಕೂಡ ಇವರು ನಮ್ಮ ದೊಡ್ಡಮ್ಮ ತೀರ್ಕೊಂಡಾಗ ಕೂಡ ಒಂದು 15 ದಿವಸ ಇದ್ಬಿಟ್ಟು ಹೋಗಿದ್ದಾರೆ ಅಂತ ಹೇಳಿದ್ರೆ ಅವ್ರು ಹೇಳಬೇಕು ಎಷ್ಟು ಅವ್ರ ಆತ್ಮೀಯತೆ ಒಂದು ಇದು ಹೇಳ್ಬೇಕು. ಒಂದೊಂದು ಡೈಲಾಗ್ ಕೂಡ ಒಂದೊಂದು ಶಂಕರಾಚಾರ್ಯದಲ್ಲೂ ದಿನಗಟ್ಟಲೆ ಡಿಸ್ಕಷನ್ ಮಾಡಾಗಿದೆ. 1 ಗಂಟೆ 3 ಗಂಟೆ ಟೈಮು ಈ ಡೈಲಾಗ್ ಯಾಕೆ ಹಾಕಿದ್ದೀರಾ, ನೆರಳು ತೋರಿಸ್ತೀರಾ, ಬೆಳಕು ತೋರಿಸ್ತೀರಾ, ಕತ್ತಲೆ ಬೆಳಕು ತೋರಿಸ್ಬಿಡ್ತಿಲ್ಲ ಕಡೆ ಇದು ಇಗ್ನೋರೆನ್ಸು, ಇದು ವಿಸ್ಡಮು ಅವ್ರ ಎನ್ಲೈಟನ್ಮೆಂಟು, ಈ ರೀತಿ ಜ್ಞಾನ ಅಜ್ಞಾನ ಈ ರೀತಿಯಾಗಿ ತೋರ್ತಕ್ಕಂಥ ಮಾಯೆ ತೋರಿಸ್ಬೇಕು, ಇದನ್ನ ಕತ್ತಲೆ ತೋರಿಸ್ಬೇಕು, ಬೆಳಕು ತೋರಿಸ್ಬೇಕು, ಜ್ಯೋತಿ ತೋರಿಸ್ಬೇಕು. ಸೊ ಈ ರೀತಿಯಾಗಿ ಪಿಕ್ಚರ್ನಲ್ಲಿ ಅವರು ಲೈಟು ಮತ್ತೆ ಇದನ್ನ ಕೂಡ ಅವ್ರದೇ ಒಂದು ಸ್ಟೈಲ್ ನಲ್ಲಿ ಅವರು ಬಹಳ ಚೆನ್ನಾಗಿ ತೋರಿಸ್ತಾರೆ. When I say philosophy, what imagetic visual medium, screenplay at present? ಸೊ ಅದಾದ್ಮೇಲೆ ಅನುರಾಗಿ ಗೀತೆ ಇದೊಂದು ತಾಯಿ ಇದನ್ನಲ್ಲಿ ನೋಡ್ತು ಅಂತ ಹೇಳಿದ್ರೆ ಅವ್ರ ಮಗ ಇವರು ರಾಘವೇಂದ್ರ G.V. ರಾಘವೇಂದ್ರ ಅವರು ಕೂಡ ಸಮಯದ ಇದರಿಂದ ನನಗೆ ಸ್ವಲ್ಪ ಹೇಗೆ ಹೋಗ್ಬೇಕಾಗಿದೆ. ಸೊ ಇದರಲ್ಲಿ ನಾವು ಜನನ ಮತ್ತು ಬಾಲ್ಯ ಆಯಿತು, ಬಾಲ್ಯದ ಶಿಕ್ಷಣ 4ನೇ ಕ್ಲಾಸ್, ಯುವಕ ಜೀವನ, ರಂಗಭೂಮಿ ಪ್ರವೇಶ, BB ರನ್ ಕಂಪನಿ, ನಾಟಕದ ಅನುಭವ ಆಯಿತು, ಚಿತ್ರರಂಗ ಪ್ರವೇಶ ಮಾಡಿದ್ರು, ಪೋಷಕ ನಟನಾಗಿ, ಸಂಭಾಷಣೆ ಭಾಷಣಾಗಿ, ಗೀತ ರಚನೆ ಮಾಡಿದ್ರು, ಕಥೆ ಚಿತ್ರಗಳನ್ನು ಮಾಡಿದ್ರು, ಸಾಹಿತ್ಯ ಮತಿಗಳನ್ನು ಅನೇಕ ಕೊಟ್ಟಿದ್ದಾರೆ. ಕುಟುಂಬ ಜೀವನದ ಬಗ್ಗೆ ನಾವು ಒಂದು ಸಾರಾಂಶವಾಗಿ ಹೇಳಿದ್ದೀನಿ, ಅವ್ರು ಹೆಂಗೆ ಬಂದರು ಹೆಂಗಿದ್ರು ಅಂತ ಹೇಳಿ. ಈ ಒಂದು ಭಾರತವಾಶ್ರಮ ನಮ್ಮ ದೊಡ್ಡ ಆಲದ ಮರ ಅಂತ ಏನು ಹೇಳ್ತೀವಿ, ಈ ಆ ಕಡೆ ಇರ್ತಕ್ಕಂಥದ್ದು ಒಂದು 96-97 ಅವ್ರು ತಗೊಂಡಿದ್ಲ ಕಡೆ ಅಲ್ಲಿ ಇದ್ರು. ಅಲ್ಲಿ ಅವರು ಅಂತ G.V. ಅಂತ ಹೇಳಿದ್ರೆ ಅವ್ರು ಪ್ರತಿ ಇದು ಹುಣ್ಣಿಮೆ ದಿವಸ ಅವರು ಮಾಡ್ತಾ ಇರ್ತಕ್ಕಂಥದ್ದು ಒಂದು ಪೂಜೆ, ಸತ್ಯನಾರಾಯಣ ಪೂಜೆ ಮಾಡೋರು. ಅವರು ಬೆಳಗ್ಗೆ ಅನ್ನೋದು ಭಕ್ತಿಯಿಂದನೂ ಇತ್ತು, ಜ್ಞಾನನೂ ಇತ್ತು ಅಂತ ಎರಡೂ ಆಚರಣೆ ಮಾಡೋರು. ಬೆಳಗ್ಗೆ ನಾನು ಹೇಳ್ತಾ ಇದ್ದಂಗೆ ನಮ್ಮ ಇದನ್ನು ಸ್ನಾನ ಮಾಡಿ ಬೆಳಗ್ಗೆ 7 ಗಂಟೆಯಿಂದಾನೇ ಅವರು ಬೆಳಿಗ್ಗೆ ಎದ್ದ ತಕ್ಷಣ 6ವರೆಗೆ ಆಗ್ಬಿಟ್ಟು ಸ್ವಲ್ಪ ವಾಕ್ ಏನೋ ಮಾಡಿ ಅಲ್ಲೇ ಉದ್ದಾಡ್ಕೊಂಡು ಬೆರಿಗಾಲು. ಅವಾಗ ನೋಡಿ ಬೆರಿಗಾಲು ನಾವೇ ಶೂ ಚಪ್ಪಲಿ ಹಾಕೊಂಡು ಓಡಾಡೋಕ್ಕೂ ಅಷ್ಟ, ಆದರೆ ವಾಕಿಂಗ್ ಕೂಡ ಅವರು ಬೆರಿಗಾಲಿನಲ್ಲೇ ಮಾಡೋರು.
ಆ ಒಂದು ದಿಟ್ಟ ಒಂದು ಅವ್ರನ್ನ ಇದಕ್ಕೇನೆ ನಾವು ವ್ಯಕ್ತಿತ್ವಕ್ಕೆ ಅವರ ಇದಕ್ಕೆ ನಾವು ಮೆಚ್ಚಬೇಕಾದಂಥದ್ದು. ಈಗ 7ರಿಂದ ಸುಮಾರು 1-1.5 ಗಂಟೆ ಟೈಮು, 1.5 ಗಂಟೆ ಟೈಮ್ ಮೇಲೆ ಅವರು ಜಪ ಮತ್ತೆ ಪೂಜೆ ಪುನಸ್ಕಾರ ಮಾಡೋದು, ಒಂದು ಲಿಂಗವನ್ನು ಇಟ್ಕೊಂಡು ಲಿಂಗದ ಅಭಿಷೇಕ ಆಗಬೇಕು, ರುದ್ರವನ್ನು ಹೇಳಬೇಕು, ದಿನ ನಡೀತಾ ಇತ್ತು ಕಾರ್ಯಕ್ರಮಗಳು. ಆಮೇಲೆ ಮಂತ್ ಎಂಡು ಏನೋ ಬಂದಿದ್ದು ಒಂದು ಯಾವುದು ಪೌರ್ಣಮಿ ದಿವಸ ನಾವು ಇದು ಸತ್ಯನಾರಾಯಣ ಪೂಜೆ ಮಾಡ್ತೀವಿ ಕಣೋ ಅಂತ ಹೇಳಿ ನಮ್ಮ ಫ್ಯಾಮಿಲಿ ಅವರೆಲ್ಲರೂ ಒಂದು ಒಟ್ಟಿಗೆ ಸೇರಬೇಕು ಇಂಥ ದಿನಗಳು ಇಂಥ ಕಡೆಗಳು ಅಂತ ಒಂದು ಪ್ರತಿ ಪೌರ್ಣಮಿಗಳು ಹೋಗ್ತಾ ಇತ್ತು. ನಾವುಗಳ ಫ್ಯಾಮಿಲಿ ಎಲ್ಲರೂ ಅಲ್ಲಿ ಸೇರ್ತಾ ಇತ್ತು ರಾಮವಳ್ಳಿನಲ್ಲಿ. ನಮ್ಗೊಂದು ಹಬ್ಬ ಆಗ್ತಾ ಇತ್ತು. ಹಳೆಯ ಅವ್ರದ್ದು ವಿಚಾರಗಳನ್ನ, ತಮಾಷೆಗಳನ್ನ, ಅವ್ರಗಳ ಅನುಭವಗಳನ್ನ ನಮಗೆ ಬಹಳ ಚೆನ್ನಾಗಿ ಹಂಚ್ಕೊಡ್ತಾ ಇತ್ತು. ನಮಗೆ ಅದು ಮರೆಯಲಾಗದ ಒಂದು ದಿನಗಳು. ಆಮೇಲೆ ಇಂಥ ಒಂದು ಹೋಗ್ತಾ ಇತ್ತಂತೂ ಬಹಳ ಸಂತೋಷ ಆಗುತ್ತೆ. ನನಗಂತೂ ಹೇಳ್ಬೇಕು ಅಂದ್ರೆ ಅದೊಂಥರ ಯೂನಿವರ್ಸಿಟಿ ಅಂತಾನೆ ಹೇಳ್ಬೇಕು. ನನಗೆ ಯಾವತ್ತಾರು ನಾನು ಓದ್ತಾ ಇರ್ಬೇಕಾದ್ರೆ, ಇಂಜಿನಿಯರಿಂಗ್ ಓದ್ತಾ ಇರ್ಬೇಕು ಹೋದ್ರೆ ನಂಗೊಂಥರ ಯೂನಿವರ್ಸಿಟಿಲಿ ಎಲ್ಲ ಲೈಬ್ರರಿ ಇದೆ ಕಣ, ಯಾವ ಬುಕ್ ಓದು ಅಂತ ಹೇಳೋದು. ಯಾವ್ದು ಓದ್ತಾ ಇದೀವಿ ಅಂತ ಹೇಳಿದ್ರೆ ನಾವು ಪ್ರಶ್ನೆ ಈಗ ಕೇಳುತ್ತಂದ್ರೆ, ಈ ಏನಪ್ಪ ದೊಡ್ಡಪ್ಪ ಏನು ಪುನರ್ಜನ್ಮ ಇದೆ ಅಂತ ಹೇಳ್ತಾರೆ, ನಿಜವಾಗಿಲ್ವಾ? ಕಣ ಇದೆ ಕಣ, ಇದಾಗಿದೆ, ನೀವು ಒಂದು ಭೈರಪ್ಪಂದು ನಾಯಿ ನೆರಳುವುದು ಅಂತ ಅವ್ರು ಹೇಳೋದು. ಅದು ಓದಿದ ಮೇಲೆ ಓಹೋ ಇದು ಪುನರ್ಜನ್ಮ ಇರ್ತದೆ, ಒಂದೇ ಜನ್ಮದಲ್ಲಿ ನಾವು ಇದ್ದಂಥ ಪರಿಸ್ಥಿತಿಗೆ ಬರೋದಕ್ಕೆ ಆಗೋದಿಲ್ಲ, ಹುಟ್ಟೋದಕ್ಕಾಗಲ್ಲ, ನಮ್ಮ ಕರ್ಮಗಳು ನಮ್ಗೆ ಕರ್ಕೊಂಡು ಹೋಗ್ತವೆ ಅಂತ ಆಮೇಲೆ ವಿಶ್ಲೇಷಣೆಗಳಿಂದ ನಾವು ಮಾತಾಡ್ಕೊಂಡು ನಾವು ಅವ್ರ ಮಾತುಗಳನ್ನು ಹಿಂಗೆ ಹೀಗಾಗುತ್ತೆ. ಎಷ್ಟೋ ಜನ್ಮಗಳಾದ ಮೇಲೆ ನಮಗೆ ಮನುಷ್ಯ ಜನ್ಮ ಬರ್ತದೆ. ಮನುಷ್ಯ ಜನ್ಮ ಆದ ಮೇಲೆ ನಮ್ಗೆ ಕರ್ಮಗಳಿಗೆ ತಕ್ಕಂತೆ ಹುಡ್ತೀವಿ. ಯಾರೋ ಅಪ್ಪ ಯಾರೋ ಮಗ ಹುಟ್ಟೋದಿಲ್ಲ. ಕರ್ಮ ಸಿದ್ಧಾಂತ ಇದೆ. ಕರ್ಮ ಇಲ್ದ ಅಂತ ಹೇಳಿದ್ರೆ ಎಲ್ಲರೂ ಸುಮ್ಮನೆ ಏನು ಇರೋದೇ ಇಲ್ವಲ್ಲ, ಅದು ಒಂದೇ ಜನ್ಮ ಅಂತ ಹೇಳಿದ್ರೆ ಈ ಬೇರೆ ಇದೇ ಇರಲ್ವಲ್ಲ. ಹಾಗಾದ್ರೆ ಯಾತಕ್ಕೆ ಒಬ್ರಿಗೆ ಒಳ್ಳೆ ಇದರಲ್ಲಿ ಬಾನ್ ಇನ್ ಸಿಲ್ವರ್ ಸ್ಪೂನ್ ಅಂತೀವಿ, ರಾಜನಾಗಿ ಬರ್ತಾನೆ, ಒಬ್ಬ ಏನು ಭಿಕ್ಷಕನಾಗಿ ಬರ್ತಾನೆ. ಇದೆಲ್ಲ ಕರ್ಮ ಸಿದ್ಧಾಂತ. ನಾವು ಮಾಡಿದ್ದು ಬಿಡ್ಬೇಕು. ಅವರು ಒಂದು ಜೀವನದಲ್ಲಿ ಏರುಪೇರುಗಳನ್ನು ಕಂಡಿರ್ತಕ್ಕಂಥವ್ರು. ರಂಗಭೂಮಿಯಿಂದ ಸಿನಿಮಾ ಚಿತ್ರಗಳು ಬಂದು ಹಾಡುಗಳನ್ನು ಬರೆದು ಕಥೆಗಳನ್ನು ಬರೆದು ನಟ ನಿರ್ಮಾಪಕ ನಿರ್ದೇಶಕನಾಗಿ ಬೇರೆ ಬೇರೆ ಪ್ರಶಸ್ತಿಗಳನ್ನು ತಗೊಂಡು ಬೊಗೋಟರಿ ಇದ್ರ ಫಿಲಮ್ ತೆಗೆದುಬಿಟ್ಟು ಮಧ್ವಾಚಾರ್ಯರದು ಶಂಕರಾಚಾರ್ಯರದು ಹೇಳೋರು, ನೋಡಪ್ಪ ಜರ್ಮನ್ ಇದು ಒಂದು ಚೆನ್ನೈಯಲ್ಲಿ ಬಂದಾಗ ಒಂದು ಜರ್ಮನ್ ಒಬ್ಬರು ಬಂದಿದ್ರು ಒಂದು ಬುಕ್ ಕೊಡೋದಿಕ್ಕೆ. ಯಾಕೆ ಅಂತ ಹೇಳಿದ್ರೆ ಆ ಬುಕ್ಕು ಅವ್ರ ಮೇಲೆ ಥೀಸಿಸ್, ಆ ಸಿನಿಮಾದ ಮೇಲೆ ಥೀಸಿಸ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಹಿಂಗೆ ನನಗೆ ನಂಬಕ್ಕಾಗಲಿಲ್ಲ. ಒಂದು ಫಿಲಮ್ ತೆಗ್ದಿರೋದ್ರ ಬಗ್ಗೆ ಅದ್ರ ಬಗ್ಗೆ ಥೀಸಿಸ್ ಬರ್ತು ಒಂದು ಬುಕ್ ಪ್ರಿಂಟ್ ಮಾಡಿ ತಗೊಂಡ್ಬಂದಿದ್ದಾರೆ. ಜರ್ಮನಲ್ಲಿ ಇದೆ ಕಣ, ನಂಗೆ ಗೊತ್ತಾಗಲ್ಲ, ನನ್ನ ಕೈಲಿ ಕೊಡೋ ನನ್ನ ದೊಡ್ಡಪ್ಪ. ನಮ್ಗೇನು ಜರ್ಮನಿಗೆ ಬರುತ್ತಾ ಗೊತ್ತಿಲ್ಲ. ಅದಲ್ಲಿ ಇಂಗ್ಲೀಷ್ನಲ್ಲಿ ಏನು ಟೈಟಲ್ ಸ್ವಲ್ಪ ಪ್ರಿಪೇಸ್ ಏನೋ ಕೊಟ್ಟರೆ ಅದಷ್ಟು ಕೊಟ್ಕೊಂಡು ಓಹೋ GVR ಅಂತ ಅವರು ಇಷ್ಟು ಮಹತ್ವವಾದ ಸಿಗ್ತಾರೆ ಅಂತ ಹೇಳಿ ಅವಾಗ ನಮಗೆ ಒಂದು ಹೆಮ್ಮೆ. ಓಹೋ ನಮ್ಮ ದೊಡ್ಡಪ್ಪ GVR ತೆಗೆದಿರ್ತಕ್ಕಂಥದ್ದು ಒಂದು ಚಿತ್ರದ ಒಂದು ಪುಸ್ತಕನೇ ಬರೆದು ಜರ್ಮನಿಯಿಂದ ಬಂದ್ಬಿಟ್ಟು ಇಲ್ಲಿ ಅದನ್ನು ಪ್ರಿಂಟು ಮಾಡಿಸಿ ಇವರು ಕೊಟ್ಬಿಟ್ಟು ಹೋಗುವಂಥ ವ್ಯಕ್ತಿಗಳಿದ್ದಾರೆ ಅಂತ ಹೇಳಿದ್ರೆ ಇದರಲ್ಲಿ ಏನೋ ವಿಷಯ ಇದೆಯಪ್ಪ ಅಂತ ನಾವು ಸ್ವಲ್ಪ ಇನ್ನೂ ಡೀಪರ್ ಆಗಿ ಹೋಗೋದಕ್ಕಂತ ತಿಳ್ಕೊಳ್ಳೋದಿಕ್ಕೆ ಮತ್ತೆ ಸಮಯ ಸಿಕ್ತಾಗೆಲ್ಲ ಅವ್ರ ಜೊತೆ ಸಂವಾದನೆ ಮಾಡೋದಕ್ಕೆ, ಅವ್ರ ಜೊತೆ ಬನ್ನಂದ ಗೋವಿಂದಾಚಾರ್ಯರು ಇರ್ತಕ್ಕಂಥದ್ದು ಅವ್ರಗಳ ಜೊತೆನೂ ನಮಗೆ ಅವಕಾಶ. ಆಮೇಲೆ ನಮಗೆ ದೊಡ್ಡಪ್ಪನ ಜೊತೆನೂ ಕೂಡ ಅವರು ಅವ್ರ ಮನೆಗೆ ಅವರು ಉಪನ್ಯಾಸಗಳು ಕೊಡ್ತಾ ಮಹಾಭಾರತದ ಬಗ್ಗೆ ಇದ್ದಾಗ ಅಯ್ಯರೇ ಬನ್ನಿ ಅಂತ ಹೇಳೋರು. ಕಣ್ಣ ಬಾರೋ ಇಲ್ಲಿ, ನಿನಗೂ ಇಷ್ಟ ಅಲ್ವೇನೋ ಇದಂಥ ವಿಚಾರಗಳು, ಬಾರೋ ಅಂದ್ಬಿಟ್ಟು ಕಾರ್ ಹತ್ತಿಸ್ಕೊಂಡು ಹೋಗ್ತಾ ಇರ್ತಿದ್ದು. ಒಂದೊಂದು ವಾರ ಒಂದೊಂದು ಪರ್ವಗಳು ಒಂದೊಂದು ಇದುಗಳು ನಾವು ಅವ್ರ ಜೊತೆ ಕಳೆದದ್ದು ಇದ್ದದ್ದು. ಆಮೇಲೆ ಅದ್ರ ಬಗ್ಗೆ ವಿಮರ್ಶೆಗಳು ಆಗ್ತಾ ಇತ್ತು ಬನ್ನಂದ ಗೋವಿಂದಾಚಾರ್ಯರ ಜೊತೆಗೆ ಅವ್ರ ಜೊತೆಗೆ. ಇದೆಲ್ಲ ನನ್ನ ಒಂದು ಭಾಗ್ಯ ಅನ್ಕೋತೀನಿ. ಅದಾದ್ಮೇಲೆ ಒಂದು ರಾಮಾಯಣದ ಬಗ್ಗೆ ನಾನು ಹೇಳಲೇಬೇಕಾಗಿದೆ. ಹಂಸಗೀತೆ ಎಲ್ಲ ಆಯಿತು, ಸಂಸ್ಕೃತ ಆದಿಚಾರ್ಯ, ಭಗವದ್ಗೀತೆ ಮತ್ತೆ ಪ್ರಸ್ತುತಿಗೆ ಈ ನಮಗೆ ಈ ರಾಮಾಯಣ ಅಂತ ಹೇಳಿ ಒಂದು ಸುಮಾರು 2001-2 ಅವಾಗ ಅಷ್ಟು ಪ್ರಾರಂಭ ಆಯಿತು. ಬರೀತಾ ಏನೋ ಸುಮ್ಮನೆ ನನ್ನ ಮನಸ್ಸಲ್ಲಿದೆ ಕಣೋ ರಾಮಾಯಣ ತೆಗಿಬೇಕು. ನೆಕ್ಸ್ಟ್ ಏನು ದೊಡ್ಡಪ್ಪ ಏನು ತೆಗಿಬೇಕು ಅಂತ ಇದ್ದೀರಾ? ಈಗ 3 ಪಿಕ್ಚರ್ ಆಯಿತು, ಆಮೇಲೆ ವಿವೇಕಾನಂದನೂ ಆಯಿತು, 3D ಆಯಿತು, ಮತ್ತೆ ನಾವು ಪ್ರಸ್ಥಾನತ್ರಯ ಅನ್ನೋದ್ರಲ್ಲಿ ನಮಗೆ ಇದ್ರಲ್ಲೂ ಸಂಸ್ಕೃತದಲ್ಲೇ ಮೊಟ್ಟ ಮೊದಲ ಬಾರಿಗೆ ಭಗವದ್ಗೀತೆ ಅದು ಎಷ್ಟು ಅವಾರ್ಡ್ಗಳು ಸಿಕ್ತು, ಏನು ಕತೆ, ಎಷ್ಟು ಸಂತೋಷ ಆಗುತ್ತೆ ಇದು ಅಂತ ಹೇಳಿದ್ಮೇಲೆ ರಾಮಾಯಣ ತೆಗಿಬೇಕಂದ್ರೆ ಏನು ದೊಡ್ಡಪ್ಪ ರಾಮಂದು ಆ ಥರ ತೆಗಿತೀರಾ? ಇಲ್ಲ ಮತ್ತೆ ಇದೇ ಒಂದು ಫಿಲಾಸಫಿಕಲ್ ಲೈನು ನಿಮ್ಮದೇ ಆದ ಒಂದು ವಿಚಾರದಲ್ಲಿ ತೆಗಿತೀರಾ? ಇಲ್ಲ ಕಣ, ಒಂದು ರಾಮಾಯಣದ ಒಂದು ಇದಿದೆ ಮನಸ್ಸಲ್ಲಿದೆ. ಒಂದು ರಾಮ ಅಂದ್ರೇನು?
ಶಮಯತಿ ರಾಮ. ವಾಲ್ಮೀಕಿ ರಾಮೇಂದ್ರ ಹೇಳ್ತಾನೆ ನೋಡು, ರಮಿಸ್ತಕ್ಕಂಥದ್ದು ರಾಮ. ದ್ಯಾಟ್ ವಿಚ್ ಗಿವ್ಸ್ ಯು ಪೀಸ್. ಅದನ್ನ ನಿನಗೆ ಅದನ್ನ ನಾವು ರಾಮ ಅಂತೀವಿ, ರಮಿಸ್ತಕ್ಕಂಥದ್ದು. ಅದಕ್ಕೋಸ್ಕರ ರಾಮಾಯಣದ ಯಾನ ಅಂತ ಹೇಳಿದ್ರೆ ಜರ್ನಿ. ಸೊ ರಾಮಾಯಣ ಅಂತ ಹೇಳಿದ್ರೆ ನಾನು ಹೇಳಬೇಕು ಅಂತ ಹೇಳಿದ್ರೆ ಆನಂದದ ಯಾನ. ಆನಂದ ಬ್ರಹ್ಮಾನಂದ, ಸರ್ವಂ ಬ್ರಹ್ಮಮಿತಿ ಅಂತೀವಿ. ಬ್ರಹ್ಮ ಎಲ್ಲವೂ ಸೇರ್ತಕ್ಕಂಥದ್ದು ಬ್ರಹ್ಮ. ಆ ಬ್ರಹ್ಮನ ನಾವು ಬರಿಬೇಕು. ಈ ಒಂದು ನಾನು ಅಂತಕ್ಕಂಥದ್ದು ಆ ಬ್ರಹ್ಮನಲ್ಲಿ ಲೀನ ಆಗಬೇಕು. ಅದೇ ನಮ್ಮ ಸಿದ್ಧಾಂತ ವೇದಾಂತ ಹೇಳ್ತಕ್ಕಂಥದ್ದು. ಈ ಆತ್ಮ ಮತ್ತೆ ಬ್ರಹ್ಮ, ಈ ಆತ್ಮ ಬ್ರಹ್ಮ ಒಂದಾಗಬೇಕು ಅಂತಕ್ಕಂಥದ್ದು. ಆ ಒಂದು ನಿಟ್ಟಿನಲ್ಲಿ ಇನ್ನೊಂದು ರೀತಿ ತೆಗಿತಾ ಇದ್ದೀನಿ. ಈ ರಾಮಾಯಣದಲ್ಲಿ ನಾವು ನೋಡ್ಬೇಕು ಅಂತಂದ್ರೆ ಇದೇನು ಎಷ್ಟೊಂದು ರಾಮಾಯಣ ಬರ, ಹೌದು ಕಣೋ, ಇದು ವಾಲ್ಮೀಕಿ ರಾಮಾಯಣ ಬರೆದಿದ್ದಾರೆ, 24,000 ವರ್ಷ ಇದಿದ್ದೇವೆ. ಅದನ್ನಲ್ಲಿ ಅದಾದ ನಂತರ ಅದು ಮೂಲ, ಅದಾದ್ಮೇಲೆ ಕಂಬರಾಮಾಯಣ ಮತ್ತೆ ಇದು ಅಂತ ಆಧ್ಯಾತ್ಮ ರಾಮಾಯಣ ಅಂತ ತಮಿಳಲ್ಲಿ, ಕನ್ನಡದಲ್ಲಿ, ಮಲಯಾಳಮಲ್ಲಿ ಬೇರೆ ಬೇರೆ ಇದರಲ್ಲಿ ತೆಗೆದಿದ್ದಾರೆ ಅಂತಕ್ಕಂಥದ್ದು ಹೇಳಿದ್ರು. ಆಮೇಲೆ ಇದು ಹೆಂಗೆ ಏನು ಇದು ಹಿಂಗೆ ಚಿತ್ರೀಕರಣ ಅಂತ ಹೇಳಿದ್ರೆ ನೋಡು, ದಶರಥ, ದಶ ಅಂದ್ರೆ 10 ನೋಡಿ. ನಾ ಹೇಳ್ಬೇಕು ಅಂತ ಹೇಳಿದ್ರೆ ಇದೆಲ್ಲ ನೋಡಿ, ಇದೆಲ್ಲ ಅವ್ರದೆಲ್ಲಾನು ಕಥೆಗಳು, ಬೇರೆ ಬೇರೆ ಡೈಲಾಗ್ಗಳು ಬರ್ತಿದ್ರು. ಸಾಹುಕಾರ ಇದನ್ನಲ್ಲಿ 1030 ಅವ್ರ ಬಾಯಲ್ಲೇ ಬಂದಿರೋದು. 1,000 ಪ್ರದರ್ಶನ ಕಂಡಿರ್ತಕ್ಕಂಥ ನಾ ಹೇಳ್ತಕ್ಕಂಥ ಅವರು 13-14 ವರ್ಷ ಇದ್ದಾಗ ಅವ್ರ ಬಾಯಲ್ಲೇ ಬಂದಿದೆ ಈ ಡೈಲಾಗ್. ಇಂದ್ರಿಯಗಳು ಅಂದ ತಕ್ಷಣ ನಮಗೆ 5 ನೋಡಪ್ಪ, ಕಣ್ಣು, ಕಿವಿ, ಮೂಗು, ಬಾಯಿ, ಚರ್ಮ ಇದು ಅಂತದ್ದು. ಇದು ಕರ್ಮೇಂದ್ರಿಯಗಳು ಮತ್ತೆ ಜ್ಞಾನೇಂದ್ರಿಯಗಳು. ಕರ್ಮೇಂದ್ರಿಯಗಳು 5, ಜ್ಞಾನೇಂದ್ರಿಯಗಳು 5. ಸೊ 5 ಹಾಸುವಾಗಿ ಮನುಷ್ಯ ಇದ್ದಾನೆ. ಸೊ ಮನುಷ್ಯನಾಗಿ ಇದಾಗಿ ತೋರ್ತಕ್ಕಂಥದ್ದು. ಈ ಮನುಷ್ಯಕ್ಕಂತಕ್ಕಂಥದ್ದು ಒಂದು 5 ಗಳು 10. ಇದು ದಶರಥ. ದಶ ಅಂತ ಹೇಳಿದ್ರೆ ಇದು 5 ಆಗಿರ್ತಕ್ಕಂಥದ್ದು. ಮತ್ತೆ ದಶ ದಿಕ್ಕುಗಳಲ್ಲಿ ಇವು ಹೋಗ್ತವೆ, ಕೆಲಸ ಮಾಡ್ತವೆ, ಮನುಷ್ಯ ಮಾಡ್ತಾನೆ. ಸೊ ದಶ ದಿಕ್ಕುಗಳಲ್ಲಿ ಹೋಗ್ತವೆ ಅಂತ ಹೇಳಿದ್ರೆ ನಾವು ಎಷ್ಟೋ ಇದೆ ದಿಕ್ಕುಗಳನ್ನು ನಾನು 4 ನಾರ್ತ್ ಈಸ್ಟ್ ವೆಸ್ಟ್ ಬೇಳ್ಸಕ್ಕೆ ಇನ್ನೂ ಸರಿಯಾಗಿ ಹೇಳೋ ಅಂತ ಹೇಳಿದ್ರೆ ನಾರ್ತ್ ಈಸ್ಟ್, ನಾರ್ತ್ ವೆಸ್ಟ್, ಸೌತ್ ವೆಸ್ಟ್ ಹೇಳ್ಬಿಟ್ಟು 8 ಹೇಳಿದ್ರೆ ಮೇಲ್ಗಡೆ ಕೆಳಗಡೆ ಬಿಟ್ಟಿಯಲ್ಲೋ, ಹೀಗೆ ತೋರಿಸು. ಮೇಲ್ಗಡೆ ಕೆಳಗಡೆ 8 ಆಯ್ತು. ಈಸ್ಟ್ ವೆಸ್ಟ್ ನಾರ್ತ್ ವೆಸ್ಟ್ ಅಂತ ಮೇಲೆ ಕೆಳಗಡೆ ಅಂತ ಹೇಳಿದ್ರೆ ಇದು ವರ್ಟಿಕಲಿ ತಗೋಬೇಕು ನೀನು, ಅದನ್ನು ತಗೋ 10. ಸರಿ. ಸೊ ಇದು ಹಾಸುವಾಕ್ಯಗಳಂತ ಮನುಷ್ಯನ ದೇಹ, ಮನುಷ್ಯನ ಮನಸ್ಸು, ಇದು ಈ ಕಡೆನೂ ಹೋಗುತ್ತೆ, ಆ ಕಡೆ ಹೋಗುತ್ತೆ. ಬಾಹ್ಯದಿಂದ ಒಳಗಡೆಯಿಂದ ನಾವು ತಗೋತೀವಿ, ಇದನ್ನ ನಾವು ಹೊರಗಡೆಯಿಂದ ನಾವು ಕೆಲಸಗಳನ್ನ ಕರ್ಮಗಳನ್ನು ಮಾಡ್ತೀವಿ. ಜ್ಞಾನೇಂದ್ರಿಯಗಳು ತಗೊಳ್ತವೆ, ಒಳಗಡೆ ಪ್ರೋಸೆಸ್ ಆಗಿ ಆಚೆ ಆಗ್ತೀವಿ. ಇದು ಯಾನ, ಆನಂದದ ಯಾನ. ಈ ಯಾನದಲ್ಲಿ ಆನಂದ ಅಂತಕ್ಕಂಥದ್ದು ಒಂದು ರೀತಿ 2 ರೀತಿಯಾಗಿ ಇರ್ತಕ್ಕಂಥದ್ದು. ಅಲ್ಲಿ ಪ್ರಕೃತಿ ಮತ್ತೆ ಪುರುಷ ಅಂತಕ್ಕಂಥ ಬಂಧದಲ್ಲಿ ಇದು ಪುರುಷ, ಮಹಾಪುರುಷ. ರಾಮ ಅಂತಕ್ಕಂಥದ್ದು ಮಹಾಪುರುಷ, ಬ್ರಹ್ಮಾನಂದ. ಇದ್ರದ ಒಂದು ಜರ್ನಿ, ಇದ್ರ ಒಂದು ಟ್ರಾವೆಲಿಂಗು, ಇನ್ನರ್ ಟ್ರಾವೆಲಿಂಗ್. ಇದು ಹೊರಗಡೆ ಅಲ್ಲ, ಮನಸ್ಸಿನ ಒಳಗಡೆ, ಮನುಷ್ಯನ ಆತ್ಮದಲ್ಲಿ ಒಳಗಡೆ ಇರ್ತಕ್ಕಂಥದ್ದು. ನಮ್ಮ ಒಂದು ಒಳಗಡೆ ಏನಿದೆ ಅದು ಮೇಲ್ಗಡೆ ಒಂದು ಸ್ಟೇಜ್ ಅಲ್ಲಿ ಪರಿಪೂರ್ಣವಾಗಿ ಒಂದೊಂದು ಸ್ಟೇಜ್ ಹತ್ಕೊಂಡು ಹೋಗ್ತಕ್ಕಂಥದ್ದು. ಇದು ರಾಮಾಯಣ, ಇದು ಯಾನ. ಕೊನೆಯದಾಗಿ ಆತ್ಮ ಬ್ರಹ್ಮಾನಂದವನ್ನು ಪಡಿಬೇಕು ಅಂದ್ರೆ ಆನಂದ ಬ್ರಹ್ಮಾನಂದ ಬ್ರಹ್ಮಕ್ಕೆ ಸೇರ್ಬೇಕಂದ್ರೆ ಇದು ಒಂದು ಟ್ರಾವೆಲಿಂಗು, ಇದು ಒಂದು ಜರ್ನಿ, ಇದು ಯಾನ, ಯಾತ್ರೆ. ಸೊ ಆನಂದದ ಯಾನ ಕಣೋ ಇದು. ಹೌದಾ, ಸರಿ. ಇವ್ರದು ಹೇಳಿದ್ರು, ಸರಿ ಆಯ್ತಪ್ಪ ದೊಡ್ಡಪ್ಪ, ನೆಕ್ಸ್ಟ್. ಆಮೇಲೆ ಸರಿ, ಇದೇ ರೀತಿಯಾಗಿ ಕೌಸಲ್ಯ. ರಾಮ ಯಾರು ಹುಟ್ಟಿದ್ದು? ಕೌಸಲ್ಯ ಸುಪ್ರಜಾ ರಾಮ. ಅಂದ್ರೆ ಒಳ್ಳೇದು ಮಾಡ್ತಾ ಇತ್ತು ಅಂದ್ರೆ ಅದು. ಸೊ ಕೌಸಲ್ಯ ಅಂದ್ರೆ ಈ ಸಾತ್ವಿಕವಾದ ವಿಚಾರಗಳು, ಸಾತ್ವಿಕವಾದ ಗುಣಗಳು. ಈ ಸಾತ್ವಿಕವಾದ ಗುಣಗಳಿಂದ ನಾವು ಕೆಲಸವನ್ನು ಮಾಡಿದ್ರೆ ನಮಗೆ ಆನಂದ ಸಿಗುತ್ತೆ. ಅಂದ್ರೆ ರಾಮ ಸಿಗ್ತಾನೆ, ಆನಂದ ಸಿಗುತ್ತೆ. ಸೊ ಕೌಸಲ್ಯ ಸುಪ್ರಜಾ ರಾಮ ಅಂತಕ್ಕಂಥದ್ದು ಆತನ ತಗೊಂಡು ಅವ್ರು ಈ ರೀತಿ ಹೇಳಿದ್ರು. ಈಗ ಕೌಸಲ್ಯ ಪುತ್ರ ನೋಡ್ತು ಅಂದ್ರೆ ಸಾತ್ವಿಕವಾದ ಗುಣಗಳು ನಾವು ಮಾಡಿದಾಗ ಅದು ಕೌಶಲ್ಯದಿಂದ, ಆ ಒಂದು ಕೌಶಲ್ಯದಿಂದ ಮಾಡಬೇಕು ಅದನ್ನ ಒಂದು. ಸೊ ಆವಾಗ ಸೊ ಸುಮಿತ್ರ, ಅಂದ್ರೆ ಒಳ್ಳೇದು, ಮಿತ್ರ ಅಂತ ಹೇಳಿದ್ರೆ ಫ್ರೆಂಡ್ಲಿನೆಸ್ಸು, ಮಿತ್ರತ್ವ. ಅಂದ್ರೆ ಒಳ್ಳೆ ಮಿತ್ರತ್ವಗಳು. ಈ ಗುಣಗಳು ಸಾತ್ವಿಕ, ರಜಸಿಕ, ತಮಸಿಕ, ಈ 3ಗಳನ್ನ ಈ ಒಂದು ಯಾರು ನಮಗೆ ದಶರಥನ ಇರ್ತಕ್ಕಂಥವನಿಗೆ 3 ಹೆಂಡತಿರಿನಂಗೆ ಮಾಡಿದ್ರು. ಇದು ಮನುಷ್ಯ
5 10ರಲ್ಲಿ ಸೇರಿರ್ತಕ್ಕಂಥದ್ದು ಇಂದ್ರಿಯ ಕರ್ಮೇಂದ್ರಿಯಗಳು. ಇವನು ದಶ ದಿಕ್ಕುಗಳಲ್ಲಿ ಹೋಗ್ತಕ್ಕಂಥದ್ದು. ಇದಕ್ಕೆ ಏನಪ್ಪಾ ಅಂದ್ರೆ 3 ಹೆಂಡತಿರು. ಈ 3 ಹೆಂಡತಿರು ಯಾರಪ್ಪ ಅಂತ ಹೇಳಿದ್ರೆ ಕೌಸಲ್ಯ, ಸುಮಿತ್ರ, ಆಮೇಲೆ ಇನ್ಯಾರು ಹೇಳ್ತೀರಾ ಮೂರನೇವರು? ಹಲೋ, ಕೈಕೇಯಿ. ಹಾ ಅದಕ್ಕೆ ಯಾಕೆ ನಾನೇ ಒಂದೇ ಮಾತಾಡ್ತಾ ಇತ್ತು ಅಂತ ಹೇಳಿದ್ರೆ ಇದು ಒಂಥರ ಇದಾಗ್ಬಿಡ್ತದೆ. ಸೊ ಕೈಕೇಯಿ ಈ 3 ಗುಣಗಳನ್ನ 3 ಪ್ರಕೃತಿ ಕೂಡ 3 ಗುಣದಿಂದ ಮಾಡಲಾಗಿದೆ. ಸಾತ್ವಿಕವಾದ, ರಜಸಿಕವಾದ, ತಮಸಿಕವಾದ. ಈ 3ಗಳ ಮಿಲನದಿಂದನೇ ಬೇರೆ ಬರ್ತದೆ ಅಂತ ಹೇಳಿದ್ಮೇಲೆ ಇಲ್ಲಿ ನೀವು ಪುತ್ರಗಳಾಗಿ ಇದು ಕೌಸಲ್ಯಗೆ ರಾಮ ಆಯ್ತು. ನೆಕ್ಸ್ಟ್ ಭಾ ರಥ. ಭಾ ಅಂತ ಹೇಳಿದ್ರೆ ನಾಲೆಡ್ಜ್ ಅಂತ ಹೇಳಿದ್ರೆ, ರಥ ಅಂತ ಹೇಳಿದ್ರೆ ನಾಲೆಡ್ಜ್ ಕಡಿಯೋದು. ದೊಡ್ಡಪ್ಪ ಹೇಳಿದ್ದು ಆ ಕಡಿದಾಗ ಬರ್ತಕ್ಕಂಥದ್ದು ವಿಸ್ಡಮ್. ವೆನ್ ನಾಲೆಡ್ಜ್ ಇಸ್ ಟರ್ನ್ ವಿಸ್ಡಮ್ ವಿಲ್ ಕಮ್ ಅಲ್ವೇನೋ ಅಂತ ಹೇಳಿದ್ರು. ಹೌದು, ಸರಿ. ಸೊ ಇದು ಈ ರೀತಿಯಾಗಿ ಒಂದು ಭಿನ್ನವಾದ ಒಂದು ಈ ರೀತಿಯಲ್ಲಿ ಅವರು ಒಂದು ಚಿತ್ರವನ್ನು ಮಾಡೋದಕ್ಕೆ ಹೊರಟಿದ್ದು ಬರೆದಿದ್ರು. ಸೊ ಇದು ಈ ರೀತಿಯಾಗಿ ಮೂರನೇದು ಸುಮಿತ್ರ ಅಂದ್ರೆ 2 ಗುಣಗಳಿಗೂ ಸೇರಿಕೊಳ್ಳುತ್ತೆ. ಒಳ್ಳೇದು ಮಾಡೋದಕ್ಕೂ ಒಂದು ಅದು ನಮ್ಗೆ ಶಕ್ತಿ ಇದು ಬೇಕು. ಮತ್ತೆ ಇದು ಕೆಟ್ಟ ತಮೋಗುಣ. ತಮೋಗುಣ ಅಂತ ಹೇಳಿದ್ರೆ ತಮೋಗುಣದಿಂದ ನಾವು ರಜಸ್ಸಿಂದ ಸಾತ್ವಿಕವಾದ ಗುಣಗಳಿಗೆ ಹೋಗ್ಬೇಕು ಅಂತಕ್ಕಂಥದ್ದು ಒಂದು ವಿಷಯ. ಸೊ ದಶರಥ ಆಯ್ತು, 3 ಮಕ್ಕಳಾಯ್ತು. ಇವ್ರಿಗೆ ಮಕ್ಕಳುಗಳು, ಇವ್ರಿಗೆ ರಾಮ ಒಬ್ಬ ಮಗ, ಲಕ್ಷ್ಮಣ, ಕೈಕೇಯಿ, ಭರತ, ಶತ್ರುಘ್ನ, ಭರತ. ಸೊ ನಮಗೆ ಒಂದೊಂದು ಲಕ್ಷ್ಮಣ ಒಂದ ಅಚೀವ್ಮೆಂಟ್. ಲಕ್ಷ್ಯವನ್ನು ನಾವು ಯಾವುದೇ ಮಾಡ್ಬೇಕು ಅಂತಕ್ಕಂಥದ್ದು. ಈ 3ಗಳಿಂದ 4 ಪುತ್ರಗಳು ಬರ್ತಕ್ಕಂಥದ್ದು ಮನುಷ್ಯ ಜೀವನ. ಇದಕ್ಕೆ ಒಂದು ಹಂತದಲ್ಲಿ ಹೋಗುತ್ತೆ. ಈ ಇದರಲ್ಲಿ ನಮ್ಮ ಸೀತೆ ಪಾತ್ರ ನೋಡಿದ್ರೆ ಅಲ್ಲಿ ಅವ್ರಿಗೆ ಪ್ರಕೃತಿ ಅಥವಾ ಪ್ರಕೃತಿಗೆ ಒಂದು ವಿಶಿಷ್ಟ ಕೊಡ್ತಾರೆ. ಪ್ರಕೃತಿಗೆ 2 ಮುಖಗಳಿರ್ತವೆ ಒಳ್ಳೆಯ ರೀತಿಯಲ್ಲಿ. ಆ ಒಂದು ಪ್ರಕೃತಿಯನ್ನ ತೋರಿಸ್ಬೇಕು ಅಂತ ಹೇಳಿದ್ರೆ ರಾಮ ಅಂತ ಹೇಳಿದ್ರೆ ಹೋಗ್ತಾನೆ ಅಥವಾ ಈ ಯಾನದಲ್ಲಿ ಬರ್ತದೆ. ಇವನು ನಾನ್ ವೈಲೆನ್ಸ್ ತೋರ್ತಕ್ಕಂಥದ್ದು ರಾವಣ. ರವಧಾತುವಿಂದ ಬಂದಿರತಕ್ಕಂಥದ್ದು ರಾವಣ. ಸೊ ಅಲ್ಲಿ ಇದೈತೆ. ನೆಕ್ಸ್ಟ್ ವಾಯು ಅಂತ ಹೇಳಿದ್ರೆ ಆಂಜನೇಯ ಅಂತ ಪ್ರಾಣವಾಯು ಅಂತಕ್ಕಂಥದ್ದು ತೋರಿಸ್ತಾರೆ. ಈ ರೀತಿಯಾಗಿ ಅವನ ಮನುಷ್ಯನ ಒಂದು ಯಾನ ಒಳಗಡೆ ಹೋಗ್ತಕ್ಕಂಥ ಯಾನ ತನ್ನ ಒಂದು ಆತ್ಮನ್ನ ಪರಮಾತ್ಮನ ಸೇರ್ತಕ್ಕಂಥದ್ದಕ್ಕೆ ಇದು 14 ವರ್ಷದ್ದು. 14 ವರ್ಷ ಯಾಕೆ ಅಂತ ಹೇಳಿದ್ರೆ 14 ನರನಾಡಿಗಳು ಮುಖ್ಯವಾದದ್ದು ಪರಿಪೂರ್ಣವಾಗಿ ಹಾಗೆ ಶುದ್ಧವಾಯಿತು ಅಂತ ಹೇಳಿದ್ರೆ ಆತ್ಮ ಮುಂದಕ್ಕೆ ಹೋಗೋದಕ್ಕೆ, ತನ್ನ ಪ್ರಯಾಣದಲ್ಲಿ ಮುಂದಕ್ಕೆ ಹೋಗೋದಕ್ಕೆ ಅವಕಾಶ ಆಗುತ್ತೆ. ಸೊ ಈ ರೀತಿ ಇನ್ನರ್ ಜರ್ನಿ ಆಫ್ ಮ್ಯಾನ್ ಅಂತಕ್ಕಂಥದ್ದು ತಗೊಂಡು ಇಲ್ಲಿ ಯೌಗಿಕವಾದ ರೂಪದಲ್ಲಿ ಆಧ್ಯಾತ್ಮಿಕವಾದ ರಾಮಾಯಣವನ್ನು ಹೇಳೋದಕ್ಕೆ ಅಯ್ಯರವರು ಹೊರಟಿದ್ದು. ಫಸ್ಟ್ 2 ಪೇಜ್ ಏನೋ ಆಗಿದೆ ಅಂತ ಹೇಳಿದ್ರು. 1 ವಾರ ಆದ ನಂತರ ಚೆನ್ನಾಗಿ ಹೋಗ್ತಾ ಇದೆ ಕಣೋ 14-15 ಪೇಜು ಅಂತ ಹೇಳಿದ್ರು. ಆಮೇಲೆ 30-40 ಪೇಜ್ ಆಯ್ತು. ಆಮೇಲೆ 100 ಆಯ್ತು, 120 ಪೇಜ್ ಆಯ್ತು. 120 ಪೇಜ್ ಆಯ್ತು ಕಣೋ, 130-140 ಆಯ್ತು ಕಣೋ, ಎಲ್ಲ ಒಂದು ಲೆವೆಲ್ ಆಗಿದೆ. ಈಗ ಚಿತ್ರೀಕರಣ ಮಾಡಬೇಕು, ಮತ್ತೆ ಇಂಗ್ಲಿಷ್ ಲ್ಯಾಂಗ್ವೇಜ್ ಅಲ್ಲಿ ನಾನು ತೆಗಿಬೇಕು ಅಂತ ಇದ್ದೀನಿ ಅಂತ ಹೇಳಿ ಇಂಗ್ಲಿಷ್ ಲ್ಯಾಂಗ್ವೇಜ್ ಅಲ್ಲಿ ಇದನ್ನ ಕನ್ವರ್ಷನ್ ಮಾಡಿ ಅದನ್ನ ನಿಲ್ಲಿಸ್ಬೇಕು ಅಂತ ಹೇಳಿದ್ರು. ಅವಾಗ ಒಬ್ರು ಶ್ರೀನಿವಾಸ ಅಂತ ಇದ್ದವರು ಅವರು ಸಾಯಿ ಬಿಂದು ಸೆಲ್ಫ್ ಡಿಸ್ಕವರಿ ಅನ್ನೋ ಪುಸ್ತಕನೂ ಬರೆದಿದ್ರು. ಜಿ.ವಿ. ಅಯ್ಯರೇ ನನಗೆ ನನ್ನ ಪುಸ್ತಕಕ್ಕೆ ನೀವೇ ಬರ್ಕೊಡ್ಬೇಕು ಅಂತ ಹೇಳಿ ಅವ್ರು ಹೇಳಿದ್ರು. ಕಾಣಿಸ್ತಾ ಇದೆಯಾ ಇದು? ಹಲೋ, ಕಾಣಿಸ್ತಾ ಇದೆ. ಇವರು ನೋಡಿ, ಇಲ್ಲಿ ಇರ್ತಕ್ಕಂಥವ್ರು ಶ್ರೀನಿವಾಸ್ ಅಂತ ಹೇಳಿ. ಅವರು ಬಂದ ಮೇಲೆ ಈ ಸಾಯಿ ಬಿಂದು ಅಂತ ಬರೆದು ಅವರು H.V. ಶ್ರೀನಿವಾಸ್ ಅಂತೇಳಿ, ಶ್ರೀನಿವಾಸ ಅಂತೇಳಿ ಇವರು ಇದಕ್ಕೆ ನಮ್ಗೆ ಇದು ಬರ್ಕೊಡಿ, ನನಗೆ ನನ್ನ ಒಂದು ಇದಕ್ಕೆ ಅವರು ಇದು ಕಾಣಿಸ್ತಾ ಇದೆಯಾ? ಹಲೋ, ಕಾಣಿಸ್ತಾ ಇದೆ. ನೋಡಿ, ಇದು ಅವರು ರಾಮಾಯಣ ಅವರು ಬರೆದಿರ್ತಕ್ಕಂಥದ್ದು. ಇಲ್ಲಿ ಬೇಕಾದಷ್ಟು ಇವರಿಂದ ಎಲ್ಲ ಡಿಸ್ಕಷನ್ ಎಲ್ಲ ಮಾಡಿ ಬಂದರು. ಇದನ್ನ ಟೌನ್ ಹಾಲ್ ಅಲ್ಲಿ 2000
2 3 ಅವಾಗ ಎಸ್ ಎಂ ಕೃಷ್ಣ ಅವರು CM ಆಗಿದ್ರು. ನಾನು ತಿರುಪೂರ್ನಲ್ಲಿ ಕೆಲಸ ಮಾಡ್ತಾ ಇದ್ದೆ. ಬುಕ್ ರಿಲೀಸ್ ಆಗ್ತಾ ಇದೆ ಕಣ, ಬಂದ್ಬಿಡು ಅಂತ ರಾತ್ರಿ ಫೋನ್ ಮಾಡಿದ್ರು. ನಾನು ಬೆಳಿಗ್ಗೆ ಮಾರನೇ ದಿವಸ ಬಂದೆ. ಟೌನ್ ಹಾಲಿಗೆ ಹೋದು, ಅಲ್ಲಿ ಬುಕ್ ರಿಲೀಸ್ ಮಾಡಿದ್ರು. ಅವರೇ ಪ್ರಿಯ ಕಣ್ಣನಿಗೆ ದೊಡ್ಡಪ್ಪನಾದ ಇದು ಅಂತ ಹೇಳಿ ಬರೆದ್ಬಿಟ್ಟು ನನಗೆ ಪುಸ್ತಕ ಕೊಟ್ಟರು. ಆ ಪುಸ್ತಕದಲ್ಲಿ ನೋಡ್ತು ಅಂದರೆ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ, ಇದು ಈ ರೀತಿ ಫಿಲಮ್ ಮಾಡಬೇಕು ಅಂತ ಇದ್ದೀನಿ ಅಂತ ಹೇಳಿದ್ರು. ಭಾಳ ಸಂತೋಷದ್ದು ಅದು. ಸೊ ಈ ರೀತಿಯಾಗಿ ನನಗೆ ಸಮಯದ ಇದರಿಂದ ನಾವು ಅಂತ ಅವ್ರದ್ದೇ ಒಂದು ಇಂಟರ್ವ್ಯೂ ಅವ್ರ ಮಾತಲ್ಲಿ ಕೇಳಬೇಕು. ಚಲನಚಿತ್ರ ಕ್ಷೇತ್ರವಂತೂ ಇವತ್ತು ಬಹುಶಃ ಜನ ಸಾಮಾನ್ಯರ ಮನಸ್ಸಿನ ಮೇಲೆ ಬೀರಬಹುದಾದಂಥ ಅದ್ಭುತವಾದಂಥ ಪರಿಣಾಮವನ್ನು ನೆನಪಿಸಿಕೊಂಡಾಗ ಇಂಥ ಕ್ಷೇತ್ರವೊಂದನ್ನು ನಾವು ಸಾಮಾಜಿಕ ರೀತಿಯ ದುಡಿತಕ್ಕೆ ದುಡಿಸಿಕೊಂಡ್ರೆ ಏನು ಮಾಡ್ಬೋದು ನಮ್ಮ ಭಾರತೀಯ ಸಾಮಾಜಿಕ ರೀತಿಯಲ್ಲಿ ಅನ್ನುವಂಥದ್ದು ಒಮ್ಮೊಮ್ಮೆ ನಮ್ಮ ನೆನಪಿಗೆ ಬರ್ತಾ ಇದೆ. ಇವೆಲ್ಲವುಗಳು ಬಂದಾಗ ನಮ್ಮಂಥವ್ರಿಗೆ ಜ್ಞಾನ ಬೆಳೆದು ಬಂದಿತ್ತು. ಇವು ಬಹಳ ಪ್ರಮುಖ. ತಮಗೀಗ 87 ವರ್ಷ, ವಯೋವೃದ್ಧರು, ಜ್ಞಾನವೃದ್ಧರು. ಇದು 2002ರಲ್ಲಿ ನೋಡಿದಾಗ ಭಾರತೀಯ ಸಂಸ್ಕೃತಿಯ ಸಾಕಾರ ಮೂರ್ತಿ ಕಣ್ಣೆದುರಿಗೆ ನಿಂತಂಗೆ ಆಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ನನ್ನ ಕೆಲವು ಒಂದೆರಡು ವಿಚಾರಗಳನ್ನು ನೋಡುಗರ ಜೊತೆ ಹಂಚಿಕೊಳ್ಬೇಕು. ನಮ್ಮಂಥ ಯುವಕರಲ್ಲಿ ಒಂದು ಕುತೂಹಲ ಏನಿದೆ ಅಂದರೆ, ತಾವು 50 ವರ್ಷಗಳಿಂದ ಸಾಕಷ್ಟು ರಂಗಕ್ಷೇತ್ರದಲ್ಲಿ, ಚಲನಚಿತ್ರ ಕ್ಷೇತ್ರದಲ್ಲಿ ಅಪಾರವಾದ ಅನುಭವವನ್ನು ಪಡೆದಿದ್ದೀರಿ. ಆ ಹಿನ್ನೆಲೆಯಲ್ಲಿ ತಮಗೆ ಮೊಟ್ಟ ಮೊದಲಿಗೆ ನನಗೇನು ಬೇಕು ಅಂದರೆ, ಇಂಥ ಆಸಕ್ತಿ ಇಂದಿನ ಯುವಕರಲ್ಲಿ ಹುಟ್ಟೋದಕ್ಕೆ ವಾಸ್ತವವಾಗಿ ಅಂಥ ವಾತಾವರಣ ಇವತ್ತು ಇದೆಯೋ ಇಲ್ಲವೋ ಗೊತ್ತಿಲ್ಲ. ತಮ್ಮ ಕಾಲಕ್ಕೆ ಹೇಗಿತ್ತು, ತಾವು ಮುಖ್ಯವಾಗಿ ಈ ಕ್ಷೇತ್ರದ ಹೊತ್ತಾಯಿತು, ಉಸಿರು ಆಡೋದಕ್ಕಾಗ್ತಾ ಇಲ್ಲ, ಒಳಗಡೆಯಿಂದ ನನಗೆ ತೊಂದರೆ ಕೊಡ್ತೀನಿ. 1000 ರೂಪಾಯಿ ಆಗಿನ ಕಾಲದಲ್ಲಿ ಅದು ಅಣಧೀರ ಕಂಠೀರವ ಮತ್ತೆ. ಈಗ ನಾವು ಭಾರತೀಯ ಕಾವ್ಯಮೀಮಾಂಸೆಯಲ್ಲಿ ಬರಹಗಾರರು ಏನು ಹೇಳ್ತೀವಿ, ವಿದ್ಯಾರ್ಥಿಗಳಿಗೆ ಈಗಲೂ ಹೇಳ್ತೀವಿ, ಅದು ಬರೆದದ್ದನ್ನೇ ಹೇಳ್ತೀವಿ, ಅದೇನು ಸುಳ್ಳಲ್ಲ. ಸಾಹಿತ್ಯ ಆಗಲಿ, ಕಲೆ ಆಗಲಿ, ಸಂಗೀತ ಆಗಲಿ, ಯಾವುದೇ ಇದ್ರೂ ಅವೆಲ್ಲವೂ ಸಮಾಜಮುಖಿ, ಜನಪರವಾಗಿರಬೇಕು. ಹೀಗಾಗಿ ಸಾಹಿತ್ಯ ನಾವು ಎಷ್ಟೇ ಸ್ವಂತ ಸುಖಾಯ ಅಂದರೂ ಸಹಿತ, ಕಲೆ ಎಷ್ಟೇ ನನ್ನ ಸ್ವಂತ ಆನಂದಕ್ಕಾಗಿ ಅಂತ ನಾವು ಬಾಯಲಿಂದ ಹೇಳಿದರೂ ಸಹಿತ, ಸಾಮಾಜಿಕ ಬದ್ಧತೆ ಒಂದು ಇದೆ ಅನ್ನುವಂಥ ಮಾತನ್ನು ನಾವು ಹಿಂದಿಗೂ ಹೇಳ್ತಾ ಇದ್ದೀವಿ, ಈಗಲೂ ಹೇಳ್ತಾ ಇದ್ದೀವಿ. ತಮಗೆ ರಂಗಕ್ಷೇತ್ರದ ಅನುಭವವೇ, ಚಲನಚಿತ್ರ ಕ್ಷೇತ್ರದ ಅನುಭವ ಇದೆ. ಈ ನಾಟಕ ಮತ್ತು ಈ ಸಿನಿಮಾಗಳು ಇವತ್ತಿನ ಪರಿಸ್ಥಿತಿಯಲ್ಲಿ ಈ ಸಾಮಾಜಿಕ ಪರಿವರ್ತನೆಯ ಮಾನದಂಡಗಳು ಆಗಲಿಕ್ಕೆ ಸಾಧ್ಯ ಆಗಬಹುದೇ ಎನ್ನುವಂಥ ಒಂದು ಮೂಲಭೂತ ವಾಸ್ತವದ ಪ್ರಶ್ನೆಯನ್ನು ತಮಗೆ ಇಡ್ತಾ ಇದ್ದೀವಿ. ನೋಡಿ, ಇಲ್ಲಿ ಬಹಳ ಯೋಚನೆ ಮಾಡಬೇಕಾದ್ರೆ ಇದು ಬಹಳ ಒಂದು ಪ್ರಾಬ್ಲಮ್, ಒಂದು ದೊಡ್ಡ ಪ್ರಾಬ್ಲಮ್ಯಾಟಿಕ್ ಆದ ಪ್ರಶ್ನೆ ಇದು. ಕಾರಣ ಏನು ಅಂತ ಕೇಳಿದ್ರೆ, ಬದಲಾಯಿಸೋರು ಯಾರು, ಬದಲಾಗೋದು ಯಾರು? ಬದಲಾಗೋವನು ನೋಡೋವನಾಗಬೇಕು, ಬದಲಾಯಿಸೋವನು ಮಾಡೋವನಾಗಬೇಕು. ನಾನು ಮಾಡಿದ್ದರಿಂದ ಅದನ್ನ ನೋಡಿ ಅವನು ಬದಲಾಗ್ತಾನೆ ಅಂತ ಹೇಳಿ ತಿಳ್ಕೊಳ್ಳೋದಿದೆಯಲ್ಲ, ಅಲ್ಲೇ ನಾವು ಸ್ವಲ್ಪ ಎಡುತ್ತೇವೆ. ನೀವು ಒಂದು ಕ್ಲಾಸ್ನಲ್ಲಿ ಹೋಗ್ತೀರಾ, ಒಂದು ಲೆಕ್ಚರ್ ಕೊಡ್ತೀರಾ, ಒಂದು 50 ಜನ ಸ್ಟೂಡೆಂಟ್ಸ್ ಇರ್ತಾರೆ, 20 ಜನ 10 ಜನ ಫಸ್ಟ್ ಕ್ಲಾಸ್ನಲ್ಲಿ ಬರ್ತಾರೆ, 25 ಜನ ಸೆಕೆಂಡ್ ಕ್ಲಾಸ್ನಲ್ಲಿ ಬರ್ತಾರೆ, 25 ಜನ ಫೇಲ್ ಆಗ್ತಾರೆ. ಇವಾಗ ಯಾರು ನಿಮ್ಮ ಚಾಕಚಕ್ಯತೆಯಿಂದ, ನಿಮ್ಮ ಶಕ್ತಿಮಾನದಿಂದ, ನೀವು ಹೇಳಿದ ಪ್ರೌಢಮೆಯಿಂದ ಯಾರು ಬದಲಾಯಿಸಿದರು, ಯಾರನ್ನು ಬದಲಾಯಿಸಿದಿರಿ, ಯಾರನ್ನು ನೀವು ಕಾಯಿನ್ ಮಾಡೋದಕ್ಕೆ ಆಯ್ತು ಅಂತ ಯೋಚನೆ ಮಾಡಿದಾಗ ನೀವಲ್ಲ ಬೆಳೆಸೋರು, ನೀವು ಹೇಳೋರಷ್ಟೇ, ನೀವು ಮಾಡೋರಷ್ಟೇ. ಬೆಳೆಯೋವನು ಅವನೇ ಬೆಳಿಬೇಕು. ಒಳಗಡೆ ನಾನು ಬೆಳೆದರೇನೆ ನನ್ನನ್ನು ನಾನು ಬೆಳೆಸ್ಕೊಳ್ಳೋದಕ್ಕೆ ಸಾಧ್ಯ. ಒಬ್ಬ ಹುಡುಗನಿಗೆ ಶ್ರದ್ಧೆಯಿಂದ ಕೇಳೋದು, ಶ್ರದ್ಧೆಯಿಂದ ಕೇಳಿದ್ದನ್ನು ಮನನ ಮಾಡೋದು, ಮನನ ಮಾಡಿದ ಮೇಲೆ ಅದನ್ನು ಅಧ್ಯಯನಕ್ಕೆ ತಗೊಂಡು ಬರೋದು. ಮನನ ಅಧ್ಯಯನ ಇದು ಎರಡೂ ಅವನಿಗೆ ಆಗಬೇಕೆ ಹೊರತು, ನೀವು ಅಧ್ಯಾಪಕರು ಹೇಳಿಬಿಟ್ಟು ಮಾತ್ರಕ್ಕೆ ಅವನಿಗೆ ತಿದ್ದು ಬಿಟ್ಟ, ಅವನು ಬೆಳೆದು ಬಿಟ್ಟ ಅಂತ ಹೇಳೋ ಹಾಗಿಲ್ಲ. ಏನು ಬೇರೆ ಇನ್ನೇನು ಅಲ್ಲ. ನಾವು ಬೆಳಗ್ಗೆ ಹೋಗಿ ಥಿಯೇಟ್ರಿಗೆ ಹೋದ ತಕ್ಷಣ ಲೈಟ್ಗಳನ್ನ ಆಫ್ ಮಾಡಿಬಿಡ್ತೇವೆ, ಕತ್ತಲೆ ಆಗೋಯ್ತು. ಕತ್ತಲೆ ಆದಮೇಲೆ ನಮ್ಮ ಹಿಂದ್ಗಡೆಯಲ್ಲಿ ಯಾವುದೋ ಒಂದು ಬೆಳಕು, ಅದರ ಒಳಗಡೆ ಯಾವುದೋ ಒಂದು ಸುರುಳಿ,
ಆ ಸುರಳಿಯಿಂದ ಬೆಳ್ತಾ ಇರೋ ಬಿಂಬ, ಪ್ರತಿಬಿಂಬಗಳು, ಅದು ನೆರಳು ಬೀಳ್ತಾ ಇರೋದು ಆ ಬಿಳಿ ಪರದೆ ಮೇಲೆ. ಅದರ ಜೊತೆಯಲ್ಲಿ ನಮ್ಮ ಜೀವನ ಪೂರ್ತನೂ ನೋಡ್ಕೊಳ್ತೇವೆ, ಆನಂದಿಸ್ತೇವೆ, ಆಸ್ವಾದಿಸ್ತೇವೆ. ಅದರ ಜೊತೆಯಲ್ಲಿ ನಾವು ಒಂದಾಗಿ ಸೇರಿಬಿಡ್ತೇವೆ, ನಗುತ್ತೇವೆ, ಅಳ್ತೇವೆ, ಎಲ್ಲ ಸುಖಗಳನ್ನ ಹೇಳ್ಕೊಳ್ತೇವೆ. ಅಲ್ಲಿ ಕಣ್ಣೀರಿಡ್ತೇವೆ, ಎಲ್ಲ ಆಗುತ್ತೆ. ಅವನು ಆನ್ ಮಾಡಿದ ತಕ್ಷಣ ಏನು ಇಲ್ಲ, ಶೂನ್ಯ. ಅದು ನಮ್ಮ ಬಾಳು ಹಾಗೇನೆ. ಅದೇ ಸಂದರ್ಭವನ್ನು ಪರಿವರ್ತನೆ ಅಂತ ಕರಿತಾ ಇರೋದು. ಅದನ್ನೇ ನಮ್ಮ ಬಾಳು ಅದೇನೆ. ಅದನ್ನ ಇದೇ ಈ ನೆರಳನ್ನ ನೋಡಿ ನೆರಳಿಗೆ ಮೋಹಿಸಿದೇನಿ. ಈ ನನ್ನ ಜೀವನವೂ ಇದೇ ನೆರಳೆ, ನಾನು ಬದುಕ್ತಾ ಇರೋದು ನೆರಳೆ ಅನ್ನೋ ಅಧ್ಯಯನ ನಮಗೆ ಸಿಕ್ಕಬೇಕಾದ್ರೆ ನಮ್ಮ ಚಿಂತನೆಯಿಂದ ಸಿಕ್ಕುತ್ತೆ ಹೊರತು ಅದರ ಜೊತೆಯಲ್ಲಿ ನೋಡ್ತಾ ಇರೋನು ಸುಮ್ಮನೆ ನೋಡಿ ಅಲ್ಲಿ ಮರೆತು ಹೊರಟೋಗ್ತಾನೆ. ಅವನು ಅದನ್ನು ಇಟ್ಕೊಂಡು ಹೋಗ್ತಾನೆ, ತಗೊಳ್ತಾನೆ, ಅವನ ಕ್ಯಾರೆಕ್ಟರ್ಗೆ ತಗೊಂಡು ಬರ್ತಾನೆ. ಎಷ್ಟೋ ಜನ ಹೇಳ್ತಾರೆ ಯಾವುದಾದ್ರೂ ಒಂದು ಹೀನವಾದ ಕೆಲಸ, ಹೀನವಾದ ದೃಶ್ಯ ನೋಡಿದ್ರೆ ಅದನ್ನು ಕಲ್ತು ಬಿಡ್ತಾರೆ, ಕಲ್ತ್ಕೊಂಡ್ಬಿಟ್ಟು ಸಮಾಜದಲ್ಲಿ ದೊಡ್ಡದಾಗಿ ಹಾಕ್ತಾರೆ. ಇದು ಎಲ್ಲ ಬಹಳ ಚಲನಚಿತ್ರ, ಮುಖ್ಯವಾಗಿ ದೂರದರ್ಶನಗಳ ಮೇಲೆ ಈ ಆಪಾದನೆ ಇದೆ. ಹಲೋ ಕೇಳ್ತಾ ಇದೆಯಾ? ಕೇಳ್ತಾ ಇದೆ, ಹೇಳಿ. ಮೇಡಮ್, ಜಸ್ಟ್ ಅವ್ರ ಬಾಯಿಂದನೇ ಒಂದು ಕ್ಲಿಪ್ ಎಲ್ಲ ಸಿಕ್ತು, ಅದನ್ನೇ ಹಾಕಿ ನಿಮಗೆ ತೋರಿಸ್ದೆ. ಅವ್ರ ಬಾಯಿಂದ ನಾವು ಎಷ್ಟೇ ಮಾಡಿದ್ರೆ ಕೂಡ ಅದು ಕಮ್ಮಿನೇ. ನಾವು ಏನು ತಗೋತೀವಿ, ನಮ್ಮ ಮೈಂಡ್ ಸೆಟ್ ಏನಿದೆ, ರಿಸೆಪ್ಟಿವಿಟಿ ಇರಬೇಕು. ಕೇಳ್ತಕ್ಕಂಥದ್ದು ಶ್ರವಣ ಮನನ ನಿಧಿಜಾಸನೆ ನಾವು ವೇದಾಂತದಲ್ಲಿ ಹೇಳ್ತೀವಿ. ಫಸ್ಟ್ ಕೇಳಿಸ್ಕೋಬೇಕು ಅಥವಾ ಓದಬೇಕು, ಆಮೇಲೆ ಮನನೆ ಮಾಡ್ಕೋಬೇಕು ಯಾವುದೇ ವಿಚಾರಗಳನ್ನ. ಆ ಮನನೆ ರಿಫ್ಲೆಕ್ಷನ್, ಆಮೇಲೆ ನಾವು ಅದನ್ನ ಪ್ರಾಕ್ಟಿಕಲ್ ಅಪ್ಲಿಕೇಶನ್ಸು ಇದು ನೋಡ್ಕೊಂಡು ಅದು ಸಿದ್ಧಿನ ಮಾಡಬೇಕು. ಇದೊಂದು ನೋಡಿದ್ರೆ ಅವರು ಎಂಥದ್ದು ಮಾಡಿದ್ದಾರೆ ಅಂತ ಹೇಳಿದ್ರೆ, ಎಷ್ಟೋ ವರ್ಷ ಆದ್ರೂ ವ್ಯಕ್ತಿ ಹೋದ್ರೆ ವ್ಯಕ್ತಿತ್ವ ಉಳ್ಕೊಳುತ್ತೆ ಅಂದ್ರೆ ಒಂದು ನಿದರ್ಶನ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಈತ ಒಬ್ರು ಕೊಟ್ರೇಶ್ ಅಂತ ಹೇಳಿ ಒಂದು ಸಾಂಸ್ಕ್ರಿಟ್ ಮಾಡ್ತಾ ಇರ್ತಕ್ಕಂಥವ್ರು, MA ಮಾಸ್ಟರ್ ಡಿಗ್ರಿ ಮಾಡಿಬಿಟ್ಟು PhD ಮಾಡಿದ್ದಾರೆ. ಇವರು ಬೇರೆ ಬೇರೆ ವಿಷಯಗಳು ತಗೊಂಡಿಲ್ಲ. GV ಅಯ್ಯರು ಮತ್ತೆ ಅವ್ರ ಕೊಡುಗೆ ಅದ್ರ ಬಗ್ಗೆ ಮಾಡಿದ್ದಾರೆ. ನನಗೆ ಆಶ್ಚರ್ಯ, ಏನಪ್ಪ, ನನಗೆ 2 ವರ್ಷದಲ್ಲಿ ಬಂದು 4 ದಿವಸ ಬಂದು ಒಂದೊಂದು ದಿವಸ GV ಅಯ್ಯರ್ ಬಗ್ಗೆ, ನಿಮ್ಮ ಮನೆತನದ ಬಗ್ಗೆ, ಅವ್ರ ಬಾಲ್ಯ ಮತ್ತೆ ಇದು ಎಲ್ಲಾನು ತಗೊಂಡು ಅವರು ಕೆಲವು ಪುಸ್ತಕಗಳನ್ನೆಲ್ಲ ತಗೊಂಡು ಹೋದ್ರು. ಸ್ವಲ್ಪ ನೋಡಿದ್ರೆ ಯಾವ ರೀತಿಯಾಗಿ ಆಗಿದೆ ಅಂತ ಜಸ್ಟ್ ತೋರಿಸ್ತೀನಿ ನಿಮಗೆ. ಒಂದು ಕ್ಲಿಪ್ಸು ನಾನು 1 ನಿಮಿಷದಲ್ಲಿ ಮುಗಿಸ್ತೀನಿ ನೋಡಿ. ಅವರು ಒಂದು ಮಾಡಿರ್ತಕ್ಕಂಥದ್ದು ಈ ರೀತಿಯಾಗಿ, ನಾನು ಟೈಮ್ ಇದರಿಂದ ಆಗೋದಿಲ್ಲ. ಅವ್ರು ಬೇರೆ ಬೇರೆ ಅವ್ರನ್ನ ನಮ್ಮ GV ಅಯ್ಯರ್ ಜೊತೆಗೆ ಯಾರಾದ್ರ ಮೇಲೆ ಶಿವಶಂಕರ್ ಇರ್ಬೋದು, ಭಗವಾನ್, ಸುಂದರ್ರಾಜು, ನಾಗಾಭರಣ, ಶಿವರಾಮು, ಮುತ್ಯ ಶ್ರೀಧರ್, SK ಭಗವಾನ್, ನಮ್ಮ ಚೆನ್ನೇಗೌಡರು, ರೇಖಾರಾವು, ಜಯಶ್ರೀ, ಇವರು ಹಲವಾರು ಜೊತೆಗೆ ಇದಾಗಿದ್ರೆ. ಇಲ್ಲಿ ನನ್ನ ಹೆಸರು ಕಣ್ಣ ಅಂತ ಬೈ ಮಿಸ್ಟೇಕ್ ಹಾಕಿದ್ದಾರೆ, ಕಣ್ಣನ್ ಅಂತ ಇದೆ. ವಿಶ್ವಾಸು, ನಂಜುಂಡ, ಈ ರೀತಿಯಾಗಿ ಎಷ್ಟು ಜನಗಳು ಸೇರಿಸ್ಕೊಂಡು ಒಂದು ಪ್ರಬಂಧವನ್ನು ನೋಡಿ. ಪಾವಗಡ ಪ್ರಕಾಶ್ ರಾಯರು ರಾಮಾಯಣದಲ್ಲಿ ಬಂದಾಗ ಪಾವಗಡ ಪ್ರಕಾಶ್ ರಾಯರು ನಮ್ದು ದೊಡ್ಡಪ್ಪನ ಜೊತೆನಲ್ಲಿ ಬಹಳ ದಿನಗಳು ಇದು ಮಾಡಿ, ಅವ್ರನ್ನ 10 ದಿವಸ ಬಂದು ನೀವು ಕೂತ್ಕೊಂಡು ನನ್ನ ರಾಮಾಯಣ ಕೇಳಬೇಕು, ಆಮೇಲೆ ನೀವು ಹೇಳಬೇಕು, ನಿಮ್ಮಂಥ ವಿಮರ್ಶಕರು ಹೇಳಿದ್ರೆ ಒಳ್ಳೇದು ಅಂತೇಳಿ 10 ದಿನ ಬಂದು ಡೈಲಿ ಅವ್ರ ಜೊತೆ ಮಾತುಕತೆ ಆಗಿ ಅಲ್ಲಿ ಸಾಮಾನ್ಯವಾಗಿ ಬಂದು ಕೂತ್ಕೊಂಡು ಮನೆಯವರಾಗೆ ಇದ್ದು ನಮ್ಮ ಜೊತೆಯಲ್ಲಿ ಇರ್ತಕ್ಕಂಥವ್ರು. ಅವರು ಆದ್ಮೇಲೆ ಓಹೋ ಎಲ್ಲೆಲ್ಲಿ ತಿದ್ದುಪಡಿ ಏನಾದ್ರು ಬೇಕಾದ್ರೆ ಹೇಳಿ ಅಂತ ಹೇಳಿದ್ಮೇಲೆ, ಅಯ್ಯೋ ಎಲ್ಲಿ ಏನಾದ್ರು ಬೇಕಾದ್ರೆ ನೋಡಿದ್ರೆ ಅಯ್ಯಯ್ಯೋ ಒಂದ್ಸತಿ ಹೇಳ್ಬಿಟ್ಟು ಹೋದ್ರು ಮನೆಗೆ ಹೋಗ್ಬಿಟ್ಟು, ಅಯ್ಯರವ್ರೆ ಇದು ಒಂದು ಪದನ ಏನೋ ಒಂದು ಸ್ವಲ್ಪ ತಪ್ಪಿರಂಗಾಗಿದೆ, ಸ್ವಲ್ಪ ವ್ಯತ್ಯಾಸವಾಗಿ ಕಾಣಿಸ್ತಾ ಇದೆಯಲ್ಲ ಅಂತ ಹೇಳಿದ್ರೆ ರಾತ್ರಿ ಫೋನ್ ಮಾಡಿದ್ರು. ನಮ್ಮ ಯಾತಕ್ಕೆ ಅಂತ ಹೇಳಿದ್ರೆ ಅವರು ಮೂಲ ವಾಲ್ಮೀಕಿ ರಾಮಾಯಣದಲ್ಲಿ ಯಾವುದು ದೋಷ ಬರಬಾರ್ದು, ಅದಕ್ಕೇನು ಅಪಚಾರ ಆಗಬಾರ್ದು ಅನ್ನೋದು ನಮ್ಮ ದೊಡ್ಡಪ್ಪ ಅವ್ರ ಚಿಂತನೆ ಇತ್ತು. ಆಮೇಲೆ ರಾತ್ರಿ ಫೋನ್ ಮಾಡಿ ಹೇಳಿದ್ರು, ನೋಡಿ ಈ ಥರದ್ದಿದೆ, ವಾಲ್ಮೀಕಿ ಅವ್ರು ಈ ರೀತಿಯಾಗಿ ಸಂದರ್ಭದಲ್ಲಿ ಹಿಂಗೆ ಹೇಳಿದ್ದಾರೆ, ಈ ಶ್ಲೋಕದಲ್ಲಿ ಹಿಂಗಿದೆ ಅಂತ ಹೇಳಿದ್ಮೇಲೆ ಅವ್ರು ಮನದಟ್ಟ ಮಾಡ್ಕೊಂಡು ಪಾವಗಡ ಪ್ರಶ್ನೆ, ಅಯ್ಯಯ್ಯೋ ಸ್ವಾಮಿ ತಪ್ಪಾಯ್ತು, ನಾನು ಯಾವುದೋ ಇದ್ರಲ್ಲಿ ನೋಡಲಿಲ್ಲ ಅಂಥೇಳಿ ಹೀಗೆ ಮಾಡಿದ್ರು. ಆಮೇಲೆ ಅವರು ಕೂಡ ಬಹಳ ನಮ್ಮ ಜೊತೆ ಎಲ್ಲ ಚೆನ್ನಾಗಿದ್ದು, ಈ ರಾಮಾಯಣದ ಒಳ್ಳೆ ಒಂದು ಕೃತಿ ಆಗುತ್ತೆ, ಒಂದು ಸಿನಿಮಾ ಆಗುತ್ತೆ, ಇದು ಒಂದು ಅಂತರಂಗದ ಯಾನ ಅಂತಕ್ಕಂಥದ್ದು ಕಂಡುಕೊಂಡು. ಸೊ ಇಷ್ಟೋ ತನಕ ನೀವೆಲ್ಲ ಇದ್ದವ್ರಿಗೆ ಕನ್ನಡದ ಮಕ್ಕಳೆಲ್ಲ ಒಂದಾಗಿ ಬನ್ನಿ,
ತಾಯ್ನಾಡ ಜಯಭೇರಿ ನಾವಾಗವೆನ್ನಿ, ಕನ್ನಡದ ಮಕ್ಕಳೆಲ್ಲ ಒಂದಾಗಿ ಬನ್ನಿ, ತಾಯ್ನಾಡ ಜಯಭೇರಿ ನಾವಾದವೆನ್ನಿ, ಕನ್ನಡದ ಮಕ್ಕಳೆಲ್ಲ ಒಂದ್ ತುಂಬಾ ಸಂತೋಷ ಸರ್. ಬಹಳ ವಿಶದವಾಗಿ ನಾನು ಹೆಂಗೆ ಹೇಳ್ದೆ ಗೊತ್ತಾಗಲಿಲ್ಲ, ಯಾಕಂದ್ರೆ ನಾ ಏನೋ ಹೇಳಿದ್ರಿ. ಪ್ರಿಪರೇಷನ್ ಇದಿಲ್ಲ. ಒಂದು ಮಾತು ಅಂತ ಹೇಳಿದ್ಮೇಲೆ ಸರಿ, ನಮ್ಮ ದೊಡ್ಡಪ್ಪವ್ರ ಜೊತೆಗೆ ನಮ್ಮ ನಂಟು ಮತ್ತು ನನಗೂ ಇದ್ದು ಇದಕ್ಕೋಸ್ಕರ ಅಂದ್ರೆ ನನಗೆ ಹಂಚ್ಕೊಳ್ಳೋದಕ್ಕೆ ಒಂದು ಅವಕಾಶ ಆಯಿತು. ಒಂದೊಂದು ವಿಚಾರಗಳು ಬಹಳ ಅದ್ಭುತವಾಗಿದೆ. ಅವ್ರ ವಿಚಾರಗಳನ್ನ ನಾವು ಹೇಳೋದ್ವಲ್ಲ, ಅವ್ರ ಬಾಯಿಂದ ಹೇಳಿದ್ದೆ. ಕೆಲವರು ನೋಡ್ತಾರೆ, ಒಂದು ವಿಷಯಗಳನ್ನ ನಾವು ಅನ್ಬೇಕು, ಕೆಲವೊಂದು ಕೇಳಬೇಕು, ಆಮೇಲೆ ಅದು ಅಧ್ಯಯನ ಆಗಬೇಕು, ಆಮೇಲೆ ಮನವರಿಕೆ ಆಗುತ್ತೆ. ಸೊ ಇದಕ್ಕೊಂದು ಅವಕಾಶ ಮಾಡಿಕೊಟ್ಟಂತ ಎಲ್ರಿಗೂ, ನಿಮ್ಮ ಉಮಾರಾವು ಮತ್ತೆ ಬಾಕಿ ಅವ್ರಿಗೆಲ್ಲರಿಗೂ ಇಷ್ಟೊತ್ತು ತನಕ ಒಂದು 30 ಜನ 40 ಜನ ಸೇರ್ಕೊಂಡು ಏನೋ ಹೇಳ್ತಾ ಇದ್ದಾರೆ ಅಂತ ಕೆಲವರಿಗೆ ಆಸಕ್ತಿ ಇತ್ತೋ ಇಲ್ವೋ ಗೊತ್ತಿಲ್ಲ. ಸೊ ನಾ ಹೇಳಿದ ರೀತಿ ಅವ್ರಿಗೆ ಇಷ್ಟ ಆಯ್ತು, ಅದು ಗೊತ್ತಾಗಲಿಲ್ಲ. ಸಮಯದ ಒಂದು ಕಮ್ಮಿ ಇದರಿಂದ ಮತ್ತೆ ಎಲ್ಲಾ ವಿಚಾರ ಅವ್ರದ್ದು, ಮತ್ತೆ ಅವರ ಯೂನಿವರ್ಸಿಟಿ ಇದ್ದಂಗೆ ಬರೀ ರಾಮಾಯಣದ ಬಗ್ಗೆ ಹೇಳ್ಬೇಕಂದ್ರೆ 3 ಗಂಟೆ ಟೈಮ್ ಮಾತಾಡ್ಬೋದು, ಅಥವಾ ಭಗವದ್ಗೀತೆ ಬಗ್ಗೆ ಹೇಳ್ಬೇಕಾದ್ರೆ ಪಿಕ್ಚರ್ ನೋಡೋದಕ್ಕೆ ಇದು, ಮತ್ತೆ ಅವ್ರ ವ್ಯಾಖ್ಯಾನವನ್ನು ನೋಡ್ಬೇಕಾದ್ರೆ ಇನ್ನೂ ಸಮಯ ಆಗುತ್ತೆ. ಸೊ ಇದ್ದಿದ್ದ ಅವಕಾಶದಲ್ಲಿ ನನ್ಗೆ ಅವಕಾಶ ಕೊಟ್ಟಿದ್ದಕ್ಕೆ ತಪ್ಪು ಏನಾದ್ರು ಇತ್ತು ಅಂತ ಹೇಳಿದ್ರೆ, ನಾನು ಯಾರಿಗಾದ್ರೂ ಪರೋಕ್ಷವಾಗೋ ಇದಾಗಿದ್ರೆ ದಯವಿಟ್ಟು ಕ್ಷಮೆ ಇರಲಿ. ಬಹಳ ಧನ್ಯವಾದಗಳು ಎಲ್ರಿಗೂ. ಇದುವರೆಗೂ ಅಮೋಘವಾಗಿ ತಮ್ಮ ದೊಡ್ಡಪ್ಪನವರ ಜೀವನವನ್ನ ಕಟ್ಟಿಕೊಟ್ರು ಕಣ್ಣನ್ ಕೃಷ್ಣಮೂರ್ತಿ ಅವರು. ನಮ್ಗೆ ಗೊತ್ತಿಲ್ಲದ ಎಷ್ಟೋ ವಿಷಯಗಳನ್ನ ಹೇಳಿದ್ರು. ಬಹಳ ಆತ್ಮೀಯವಾದ ಒಂದು ಮಾತುಕತೆ ಸರ್. ಬಹಳ ಸಂತೋಷ ಆಯಿತು. ನಿಮಗೆ ನಮ್ಮ ಜಿಜ್ಞಾಸಾ ತಂಡದಿಂದ ಮತ್ತು ನಮ್ಮ ಮುಂಬೈ ವಿಶ್ವವಿದ್ಯಾಲಯದ ಕನ್ನಡ ವಿಭಾಗದ ಪರವಾಗಿ ಅನಂತ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಸಮಯ ಆಗ್ತಾ ಇದೆ, ಒಂದೆರಡು ಪ್ರಶ್ನೆಗಳನ್ನ ತಗೊಳ್ಬಹುದು. ಯಾರಿಗಾದ್ರೂ ಕೇಳಲಿಕ್ಕಿದ್ರೆ ಕೇಳ್ಬೋದು. ಹೆಚ್ಚಿನ ಸಂವಾದಕ್ಕೆ ಅವಕಾಶ ಇಲ್ಲ. ದಯವಿಟ್ಟು ಒಂದಿಬ್ರು ಪ್ರಶ್ನೆ ಕೇಳೋದಿದ್ರೆ ಕೇಳಬಹುದು. ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ಕೇಳ್ಬೋದು ಯಾವ್ದಾದ್ರು ಇದ್ರೆ. ಇನ್ನೊಂದು ಸೂಚನೆ, ಮುಂದಿನ ತಿಂಗಳು ನಮ್ಮ ಅತಿಥಿ ಆಗೋರು GS ಶಿವರುದ್ರಪ್ಪನವರು. ಅವರ ಬಗ್ಗೆ ಅವರ ಮಗ ಮಾತಾಡ್ತಾ ಇದ್ದಾರೆ. ಇದು ಅವರ ಶತಮಾನೋತ್ಸವದ ವರ್ಷ. ಅದರಿಂದ ನಾವು ಕಳಿಸ್ತೀವಿ ನಿಮ್ಗೆ ಲಿಂಕ್ ನ ಮತ್ತು ಆಹ್ವಾನವನ್ನ. ದಯವಿಟ್ಟು ಎಲ್ಲರೂ ಸೇರ್ಕೊಂಡು ಪ್ರೋತ್ಸಾಹಿಸ್ಬೇಕು ಅಂತ ಕೋರ್ಕೋತೀನಿ. ಈಗ ನಾವು ಪ್ರಶ್ನೋತ್ತರಕ್ಕೆ ತೆರೆದುಕೊಳ್ಳೋಣ. ಏನಾದ್ರು ಪ್ರಶ್ನೆ ಇದೆಯಾ? ಅವ್ರು ಯಾರೋ ಮೇಡಮ್ ಮಾತಾಡ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಮಾತಾಡಿ ಮೇಡಮ್. ಈ ಫೋಟೋದಲ್ಲಿ ಕಾಣಿಸ್ತಾ ಇರೋರು ಅವರು ನನ್ನ ಹೆಂಡತಿ ಕೃಷ್ಣವೇಣಿ ಅವರು. ಇಲ್ಲಿ ಇರ್ತಕ್ಕಂಥವ್ರು ನೀವ್ ಮಾತಾಡ್ಬೋದು, ನಂದೇನಿಲ್ಲ. ಕುಮಾರಸ್ವಾಮಿ ಅವರಿದ್ದಾರೆ ಸರ್. ನಿಮ್ಮ ಸಹಪಾಠಿ ಕಣ್ಣನವರೇ ಬಹಳ ಕಣ್ಣನವರೇ ಹೇಳಿ. ನಾವು ಕುಮಾರಸ್ವಾಮಿ ಅವರ ಬಹಳ ಚೆನ್ನಾಗಿ ವಿವರಣೆಗಳು ಕೊಟ್ಟಿದ್ದೀರಾ. GVR ಅವರು ರಾಜ್ಕುಮಾರ್ ಜೊತೆ ಕಳೆದ ಕ್ಷಣಗಳನ್ನ ನಿಮ್ಮ ಹತ್ರ ಹಂಚ್ಕೊಂಡಿದ್ರ? ರಾಜ್ಕುಮಾರ್ ಅವರು ಬಹಳ ಸ್ನೇಹಿತರು. ರಾಜ್ಕುಮಾರ್ ಜೊತೆ ನಾವು ಸಾಕಷ್ಟು ಕ್ಷಣಗಳಲ್ಲಿ ಇದ್ದೀವಿ. ಅವ್ರ ಮಗನ ಮದ್ವೆ ಕರೆಯಕ್ಕೂ ಹೋಗಿದ್ದು, ಮತ್ತೆ ಅವರ ಬೇಕಾದಷ್ಟು ಸಲ ಅವರು ಬಂದಿದ್ದಾರೆ. ಅವ್ರ ಕೈಯಲ್ಲೂ ಬಡಿಸಿದೀವಿ. ಅವ್ರ ಮಗನ ಮದ್ವೆಗೂ ಬಂದಿದ್ರು. ಮತ್ತೆ ನಮ್ಮ ಇವರ ತಿಥಿ, ನಮ್ಮ ದೊಡ್ಡಮ್ಮನ ತಿಥಿಗೂ ಕೂಡ ಬಂದಿದ್ರು. ಎಲ್ಲಾನು ಇದೆ. ನಿಮ್ಗೆ ಒಂದು ಕ್ಷಣಗಳನ್ನ ನಾನು ಇದೇ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ತೋರಿಸ್ತೀನಿ ತಡೀರಿ. ಕಾಣ್ತಾ ಇದೆಯಾ? ಒಂದ್ ನಿಮಿಷ. ಈ ಫೋಟೋ ಕಾಣ್ತಾ ಇದೆಯಾ? ಕಾಣಿಸ್ತಾ ಇಲ್ಲ ಸರ್. ನೀವು ಪ್ರೆಸೆಂಟ್ ಮಾಡ್ತಾ ಇದ್ದೀರಾ? ಕಾಣಿಸ್ತಾ ಇಲ್ಲ. ಈಗ ಇಲ್ಲ ಸರ್, ಏನೋ ತೊಂದರೆ ಅಂತ ಅನ್ಸುತ್ತೆ. ತೋರಿಸ್ಬಿಡ್ತೀನಿ. ಒಂದೆರಡು ಫೋಟೋ ಬಂತು ಸರ್, ಈಗ ಬಂತು.
ಕಾಣ್ತಾ ಇದೆಯಲ್ಲ ಈಗ? ಕಾಣಿಸ್ತಿದೆ ಸರ್, ಕಾಣಿಸ್ತಾ ಇದೆ. ಕಾಣಿಸ್ತಾ ಇದೆ. ಇವರ ಜಸ್ಟ್ ಚಿತ್ರಗಳು ಎಲ್ಲ ಇದನ್ನಲ್ಲಿ ಇವರು ಕನ್ನಡ ಚಿತ್ರರಂಗದ ಇದು ಭೀಷ್ಮ ಅಂತಕ್ಕಂಥದ್ದು ಪುಸ್ತಕದಲ್ಲಿ ಸಾಕಷ್ಟು ವಿಮರ್ಶೆಗಳು ಎಲ್ಲಾನು ಆಗಿದೆ. ಇದನ್ನಲ್ಲಿ ನಾ ಜಸ್ಟ್ ಕೆಲವು ಚಿತ್ರಗಳು ನನಗೆ ಸಿಕ್ಕಿದ್ದು. ಇವ್ರು ನಮ್ಮ ದೊಡ್ಡಮ್ಮ, ಇವರೇ KV ಸುಂದರಮ್ಮಾಳು, ಇವ್ರು ನಮ್ಮ ತಾಯಿ, ಇವ್ರು ಸುಂದರಮ್ಮ GV ಅಯ್ಯರ್ ತಂಗಿ. ಸೊ ಇವ್ರು ನಮ್ಮ ಅಜ್ಜಿ ಅಂತ ಹೇಳಿದ್ರೆ ಮೊದಲನೇ ಹೆಂಡತಿ ನಮಗೆ ದೊಡ್ಡಪ್ಪನಿಗೂ ಅವರು ಇವ್ರು ದೊಡ್ಡಮ್ಮ ಆಗಬೇಕು. ಸೊ ಈ ರೀತಿಯಾಗಿ ಒಂದು ಅವಕಾಶಗಳಿರ್ತಕ್ಕಂಥದ್ದು ನೋಡಿ. GV ಅಯ್ಯರ್, ವೀರಸ್ವಾಮಿ, GV ಅಯ್ಯರ್, ಭಕ್ತವತ್ಸಲಮು ಎಲ್ಲ ಇದ್ದಂಥ ಒಂದು ಕಾಲಘಟ್ಟದಲ್ಲಿ ಒಟ್ಟಿಗೆ ಇರ್ತಕ್ಕಂಥದ್ದು. ಸೊ ಮುರಳಿ ಮನೋಹರ್ ಜೋಶಿ ಅವರಿಂದ ಪ್ರಶಸ್ತಿ ತಗೊಳ್ತಾ ಇರೋದು. ಇವರು ಸಂಸ್ಕೃತ ಪ್ರಶಸ್ತಿ ಅಂತ ಹೇಳಿ ಅವರಿಗೆ ಫಿಲಮ್ ತೆಗೆದಿರ್ಕೋತ್ರ ಇರ್ತಕ್ಕಂಥದ್ದು. ಬಾಲ್ ಗಂಗಾಧರ್ ಸ್ವಾಮೀಜಿ ಹತ್ರ ಜೊತೆ ಮಾತುಕತೆ ಆಗಿರ್ತಕ್ಕಂಥದ್ದು. ಹಲವಾರು ದಿಗ್ಗಜರ ಜೊತೆಗೆ ಅವ್ರ ಮಾತುಕತೆ ಇದು ಆಗಿದೆ. ಸೊ ಇದು ಕೆಲವು ದೃಶ್ಯಾವಳಿ. ಸೊ ಇಲ್ಲಿ ನೋಡ್ತಂದ್ರೆ ಸೋಮಶೇಖರ್ ರಾವ್ ಅವರ ಸಂಪಾದಕರು ಮತ್ತೆ ಅವರ ಜೊತೆಗೆ ಕೆಲಸ ಮಾಡಿರ್ತಕ್ಕಂಥವ್ರು. ಇಲ್ಲಿ ಕೂಡ ಬಿ ಜಯಶ್ರೀ ಅವರಿಂದ ಸನ್ಮಾನ. ಕೂಡ ಬಿ ಜಯಶ್ರೀ ಅವರು ಕೆಲವು ಪ್ರೋಗ್ರಾಮ್ ಅಲ್ಲಿ ಇದ್ದಂಗಿತ್ತು. ಇವರು ಸುಮಾರು ನಾಡಿ ಮಿಥುನ್ ಚಕ್ರವರ್ತಿ, ಇದು ನಮ್ಮ ಮದುವೆನಲ್ಲಿ ನಮ್ಮ ದೊಡ್ಡಮ್ಮ ಇದು ಎಲ್ಲ ಬಂದಿದ್ದವರು. ಜಸ್ಟ್ ಇದರಲ್ಲಿ ಇದು ವಿಜಯ್ ಸುಧಾಸ್ ಜೊತೆಗೆ ನಮ್ಮ ದೊಡ್ಡಪ್ಪ ಇಲ್ಲಿ VRK ಪ್ರಸಾದ್ ಮತ್ತೆ ಕೆಲವು ಚಿತ್ರಗಳು. ಸೊ ಈ ರೀತಿಯಾಗಿ ನಾನು ತಂದೆ ತಾಯಿ ಇಲ್ಲೂ ಕೂಡ ನಮ್ಮ ದೊಡ್ಡಮ್ಮ ಮದುವೆ ಟೈಮ್ 97ರಲ್ಲಿ ಅವರೇ ಪೂಜೆ ಮಾಡಿ ಅವರೇ ಹುಡುಗಿನೂ ನೋಡಿ ನನಗೆ ಮದುವೆ ಮಾಡಬಹುದು ಅಂತ ಹೇಳಿದ್ರೆ ಅವರೇ GV ಅಯ್ಯರ್ ನಮ್ಮ ದೊಡ್ಡಮ್ಮ. ಸೊ ಇಷ್ಟು ಅವಕಾಶ ಮಾಡಿಕೊಟ್ಟಂತ ಎಲ್ರಿಗೂ ಕೂಡ ಧನ್ಯವಾದಗಳು. ಕಣ್ಣನ್ ಅವರೇ. ಓಕೆ ಸರ್, ನಾನು ವೀಣಾ ಬದ್ರಿನಾಥ್, ಉಮಾ ರಾವ್ ಇದಾರಲ್ಲ, ಡಾಕ್ಟರ್ ಉಮಾ ರಾವ್ ಅವ್ರ ಸಹೋದರಿ ನಾನು. ನಿಮ್ದೆಲ್ಲ ಕೇಳಿ ನಮ್ದು ಹಳೆಯ ಚಲನಚಿತ್ರದ ಲೋಕಕ್ಕೆ ಕರ್ಕೊಂಡು ಹೋದ್ರಿ ನೀವು. ಆ ಹಾಡುಗಳು ಕೇಳಿ ತುಂಬಾ ಸಂತೋಷ ಆಯ್ತು ಸರ್. ಧನ್ಯವಾದಗಳು. ಸೊ ಇಲ್ಲಿಗೆ ಮುಕ್ತಾಯ ಮಾಡ್ಕೊಳ್ಳೋಣ ಅನ್ಸುತ್ತೆ. ಬಹಳ ಧನ್ಯವಾದಗಳು, ಸಂತೋಷ. ಹಲೋ ಹಲೋ, ಯಾರು ನಾಗಕಲಾ. ನಾಗಕಲಾ ನಂಜನಗೂಡ್ನವರು. ಮತ್ತೆ GV ಅಯ್ಯರ್ ಜೊತೆಗೆ ಇವ್ರ ಮಾವ ಆಗಿರ್ತಕ್ಕಂಥವ್ರು ನಮ್ ದೊಡ್ಡಪ್ಪ. ಅವ್ರ ದೊಡ್ಡಪ್ಪ, ನಮ್ ದೊಡ್ಡಪ್ಪ, ಎಲ್ಲಾರು ಒಂಥರ ಫ್ರೆಂಡ್ಸ್. ಸರ್ ನಾರಾಯಣ ಅಗ್ರಹಾರದಲ್ಲಿ ಅವರೆಲ್ಲ ಫ್ರೆಂಡ್ಸ್ ಚಿಕ್ಕಂದಿಂದ ಅವ್ರ ಇದು. ನಂದೊಂದು ಕ್ವೆಶ್ಚನ್. ಸೊ ನಿಮ್ ದೊಡ್ಡಪ್ಪ ಇನ್ಸ್ಪೈರ್ ಮಾಡಿರೋ ಹಂಗೆ ನೀವೇನಾದ್ರೂ ಇವಾಗ ಹಾಡುಗಳು ಅದೆಲ್ಲ ಬರಿತಾ ಇದ್ದೀರಾ? ಏನಾದ್ರೂ ಪುಸ್ತಕಗಳು ಬರಿತಾ ಇದ್ದೀರಾ? ಖಂಡಿತ ಇಲ್ಲ. ನಮಗೆ ಪುಸ್ತಕ ಬರೆಯೋದು ಮತ್ತೆ ಹಾಡುಗಳು ಬರೆಯೋದು ಹವ್ಯಾಸ ಬರ್ಲಿಲ್ಲ, ಮತ್ತೆ ಇದಿಲ್ಲ. ಅವರು ಸಿನಿಮಾದಲ್ಲಿ ನನ್ನ ಜೊತೆ ಗೂಟದಲ್ಲಿ ನನಗೆ ಆಧ್ಯಾತ್ಮಿಕವಾದ ಒಂದು ವಿಚಾರಗಳು ಬಂದು ನಾನು ಈಗ MSc ಯೋಗ ಈಗ 4 ವರ್ಷದಲ್ಲಿ ಮಾಡ್ಬೇಕು ಅಂತ ಹೇಳಿದ್ರೆ ಆ ಒಂದು ಚಿಂತನೆಗಳು ಇರೋದ್ರಿಂದ ಮಂಥನೆ ಮಾಡ್ಕೊಂಡು ಶ್ರವಣ ಮನನ ನಿಧಿಧ್ಯಾಸನ ಅಂದಂಗೆ ಆ ಮನನ ಮಾಡ್ಕೊಳ್ಳೋದಕ್ಕೋಸ್ಕರ ನಾನು ಯೋಗ ಮತ್ತೆ ಇದು ಮಾಡ್ಕೊಂಡು. ನಮ್ಮಮ್ಮ ಒಂದ್ ಇದು ಹೇಳ್ತಾರೆ. ಚಿಕ್ಕಮ್ಮ, ಕನ್ನಡದ ನಾಡೆಲ್ಲ ತುಂಬಾ ಚೆನ್ನಾಗಿತ್ತು ಹಾಡು. ನಿಂದು ಸ್ಪೀಚ್ ಎಲ್ಲ ಕೇಳಿ ತುಂಬಾ ಸಂತೋಷ ಆಯ್ತಪ್ಪ. ತುಂಬಾ ಸಂತೋಷ. ಯಾಕೆ ಅಂದ್ರೆ ನಮ್ ದೊಡ್ಡಪ್ಪ ಬಂದ್ರೆ ನಂಜನಗೂಡಿಗೆ ನಿಮ್ ಮನೆಗೆ ಬಂದು ಈ ಮಾತಾಡಿಸ್ಕೊಂಡು ಹೋಗ್ತಕ್ಕಂಥದ್ದು. ನಮ್ಮ ಅಜ್ಜಿ ನಿಮ್ ಮನೆಗೆ ಬಂದು ದೇವಸ್ಥಾನ ಸುತ್ಕೊಂಡು ಬೆಳಿಗ್ಗೆ ತೀರ್ಥ ಫಸ್ಟ್ ನಿಮ್ ಮನೆಗೆ, ಯಾಕಂದ್ರೆ ದೇವಸ್ಥಾನ ಪಕ್ಕದಲ್ಲೇ ಇದ್ದಿದ್ರಿಂದ ಬಂದು ಅಲ್ಲಿ ಕೊಟ್ಬಿಟ್ಟೆ ಬೇರೆಯವ್ರಿಗೆ ನಮ್ಮ ಮನೆಗೆ 1 hour ಆಯ್ತು. ಥ್ಯಾಂಕ್ ಯು ಸೋ ಮಚ್. ಬಹಳ ಸಂತೋಷ ಎಲ್ರಿಗೂ. ಸಂತೋಷ. ನಮ್ ಚಿಕ್ಕಮ್ಮ ನಮ್ಮಮ್ಮ ಎಲ್ಲಾರು ಒಟ್ಟಿಗೆ ಕೂತ್ಕೊಂಡು ಕೇಳಿದ್ವಿ. ಸೊ ಇಟ್ ವಾಸ್ ವೆರಿ ವೆರಿ ಆಸಮ್ ಸ್ಪೀಚ್. ಬಹಳ ಸಂತೋಷ. ನೀವೆಲ್ಲ ಆಗಿನ ಕಾಲದವರು GV ಅಯ್ಯರ್ನ ನಮ್ ದೊಡ್ಡಪ್ಪನ ನೋಡಿದ್ರು. ನಿಮ್ ದೊಡ್ಡಪ್ಪ ನಮ್ ದೊಡ್ಡಪ್ಪ ಎಲ್ಲರಿಗೂ ಜೊತೆಯಲ್ಲಿ ಬಹಳ ದಿನಗಳು ಕಳೆದಿರ್ತಕ್ಕಂಥವ್ರು. ಥ್ಯಾಂಕ್ ಯು. ಹಲೋ ಹೇಳಿ. ಹಲೋ ಕಣ್ಣನ್.
ಓ ನಮ್ಮ ನೋಡಿ ಸೇಲಂ ಶೀಲ ಆಲ್ ಓವರ್ ಇಂಡಿಯಾ ಸೇಲಂ. ಗುಡ್ ಈವ್ನಿಂಗ್. ಇವ್ರದ ಅಪ್ಪ ಅಂದ್ರೆ ಇವರು ಗೋವಿಂದ ಶೆಟ್ರು ಅಂತ ಹೇಳಿ ನಮ್ಮ ಮನೆ ಅಂಗಡಿ ಪಕ್ಕದಲ್ಲೇ ಇದ್ದವರು. ಇವರು ಮಾತಾಡ್ತಾ ಇರೋರು LKG ಇಂದ 68ನೇ ಇಸ್ವಿಯಿಂದ ಇವತ್ತಿನ ತನಕ ಸಂಪರ್ಕದಲ್ಲಿ ಇದ್ದವರು. ಸೊ ಹೇಳಿ BK ಜೀಶ್ ಅವರು. ನಿಮ್ಮ ಪ್ರವಚನ, ಡೀಟೇಲ್ಡ್ ಎಕ್ಸ್ಪ್ಲನೇಷನ್, ಫಸ್ಟ್ ಆಫ್ ಆಲ್ ಲೈವ್ ಕೇಳಿದ್ದು ತುಂಬಾ ಖುಷಿ ಆಯ್ತು. ಕಂಗ್ರ್ಯಾಚುಲೇಷನ್ಸ್, ಯು ಆರ್ ರಿಯಲಿ ಪ್ರೌಡ್ ಟು ಬಿ ಯುವರ್ ಫ್ರೆಂಡ್ಸ್ ಅಂಡ್ ಸಚ್ ಅ ಗ್ರೇಟ್ ಪರ್ಸನಾಲಿಟಿ ಈಸ್ ಅವರ್ ಕ್ಲೋಸ್ ಫ್ರೆಂಡ್ ಅಂತ ಹೇಳ್ಕೊಳಕ್ಕೆ ನಮ್ಗೆ ಬಹಳ ಹೆಮ್ಮೆ ಆಗಿದೆ. ತುಂಬಾ ಚೆನ್ನಾಗಿತ್ತು ಇವತ್ತು ನೀನ್ ಕೊಟ್ಟ ಇನ್ಫಾರ್ಮೇಶನ್. ವೆರಿ ಹ್ಯಾಪಿ ಕಣ್ಣನ್. ಬಹಳ ಸಂತೋಷ. ನೀವುಗಳೆಲ್ಲರೂ ಇದಕ್ಕೆ ಜೊತೆಗೆ ಸೇರ್ಕೊಂಡ್ರಿ. ನಮ್ಗೆ ಫ್ಲಾಶ್ ಬ್ಯಾಕ್ 72ರಲ್ಲಿ ಹೆಂಗಿತ್ತು, 74ರಲ್ಲಿ ಇತ್ತು, ನಾವು ಸ್ಕೂಲ್ ಡೇಸ್ ಅಲ್ಲಿ ಹೆಂಗಿತ್ತು, GVIR ಬಂದಾಗ ಎಷ್ಟು ಜನ ಬರ್ತಾ ಇದ್ರು, ಹೋಗ್ತಾ ಇದ್ರು, ಮಾತುಕತೆಗಳು ಇದೆಲ್ಲಾನು ಮೆಲ್ಕಾಕೋದಿಕ್ಕೆ ಅವಕಾಶ ಆಗದಂತ ಬಹಳ ಧನ್ಯವಾದಗಳು ಎಲ್ರಿಗೂ. ಧನ್ಯವಾದಗಳು ಎಲ್ಲರಿಗೂ. ತಾವೆಲ್ಲ ಇದರಲ್ಲಿ ಭಾಗವಹಿಸಿದ್ರಿಂದ ಆ ಕಾರ್ಯಕ್ರಮಕ್ಕೆ ಕಳೆ ಇತ್ತು. GVIR ಅವ್ರನ್ನ ಬಹಳ ಚೆನ್ನಾಗಿ ನಮ್ಮ ಎದುರಿಗೆ ಕಟ್ಕೊಟ್ರಿ ಸರ್. ತುಂಬಾ ಸಂತೋಷ. ನಮ್ಮ ಜಿಜ್ಞಾಸ ತಂಡದ ಪರವಾಗಿ ಮತ್ತು ನಮ್ಮ ಮುಂಬೈ ವಿಶ್ವವಿದ್ಯಾಲಯದ ಕನ್ನಡ ವಿಭಾಗದ ಪರವಾಗಿ ನಿಮಗೆ ಅನಂತ ಕೃತಜ್ಞತೆ. ಎಲ್ಲ ಶ್ರೋತೃಗಳಲ್ಲಿ ವಿನಂತಿ ಏನು ಅಂದ್ರೆ, ಪ್ರತಿ ತಿಂಗಳು ನಮ್ಮ ಕಾರ್ಯಕ್ರಮಗಳಿರುತ್ತವೆ. ಈಗ GS ಶಿವರುದ್ರಪ್ಪನವ್ರ ಬಗ್ಗೆ ಮುಂದಿನ ತಿಂಗಳಿದೆ. ಇನ್ನು ಬರುವ ದಿನಗಳಲ್ಲಿ ಹಂಪ ನಾಗರಾಜಯ್ಯನವ್ರ ಕುರಿತು ಇದೆ. ಅದರಿಂದ ದಯವಿಟ್ಟು ಎಲ್ಲರೂ ಸೇರಿ ಸಹಕರಿಸಬೇಕು ಅಂತ ಕೇಳ್ಕೊತೀನಿ. ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ. ಲಿಂಕ್